ಬ್ರಹ್ಮಣೇ ನಮಃ. ಈ ಒಂದು ದೃಷ್ಟಾಂತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ. ಭಾನ, ಜ್ಞಾನ, ಅಧ್ಯಾಸ ಅಂತ 3 ತಿಳ್ಕೋಬೇಕು ನೀವು. ಯಾವಾಗ ನಿಮಗ ಸಾಕ್ಷಿ ಅಥವಾ ಬ್ರಹ್ಮ ಅಥವಾ ಕೂಟಸ್ಥ ಅಥವಾ ಮತ್ತಿನ್ನೇನೇನಂತೀರಿ ಶುದ್ಧ ಬ್ರಹ್ಮ ಚೈತನ್ಯದ ಕಡೆ ಯಾವಾಗ ನಿಮಗೆ ಲಕ್ಷ್ಯ ಹೋಗ್ತದ ಆವಾಗ ಏನಾಗ್ತದ? ಭಾನ ಆಗ್ತದ. ಭಾನ. ನೀವು ಅವಾಗ ಸಾಕ್ಷಿ ಆಗಿರ್ತೀರಿ. ನೀವು ಬ್ರಹ್ಮ ಸ್ವರೂಪರಾಗಿ ಬ್ರಹ್ಮವನ್ನ ತಿಳಿಯೋರಾಗ್ತೀರಿ. ಯಾರು ಬ್ರಹ್ಮನ ಬಗ್ಗೆ ಆಲೋಚನೆಯಲ್ಲಿ ತೊಡಗಿರ್ತಾರೋ ಅವರು ಬ್ರಹ್ಮ ಸ್ವರೂಪರೇ ಆಗಿರ್ತಾರೆ. ನೀವು ಯಾವಾಗ ಸಾಕ್ಷಿ ಬಗ್ಗೆ ಆಲೋಚನೆ ಮಾಡ್ತೀರಿ ಆವಾಗ ನೀವು ಸಾಕ್ಷಿ ಸ್ವರೂಪರೇ ಆಗಿರ್ತೀರಿ. ಸಾಕ್ಷಿ ಸ್ವರೂಪರಾಗಿ ಸಾಕ್ಷಿಯಿಂದ ಕುರಿತು ಆಲೋಚನೆ ಮಾಡ್ತಿರ್ತೀರಿ. ಪ್ಯೂರ್ ಏನದು? ಲಕ್ಷಾರ್ಥ. ಕೇವಲ ಆತ್ಮದ ಬಗ್ಗೆ, ಕೇವಲ ಪರಮಾತ್ಮದ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನೀವು ಪರಮಾತ್ಮ ಸ್ವರೂಪರಾದಾಗೆ ಆ ರೀತಿಯ ಆಲೋಚನೆ ಬರಲಿಕ್ಕೆ ಸಾಧ್ಯ ಅದ. ಆ ರೀತಿಯಾದಂತ ಅನುಭವ ಅಲ್ಲ, ಅನುಭೂತಿ, ಸಾಕ್ಷಾತ್ಕಾರ, ಆತ್ಮದ ಭಾನ ಇವೆಲ್ಲ ಒಂದೇ ಶಬ್ದಗಳು. ಇದು ಆಗ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಲೌಕಿಕ ಜ್ಞಾನದೊಳಗ ಏನಾಗ್ತದ? ಸಾಕ್ಷಿ ಭಾನ ಆಗ್ತಿರ್ತದ. ಆದರೂ ಜಡ ವಸ್ತುಗಳ ವ್ಯಾವಹಾರಿಕ ನಾಮರೂಪಗಳಿಂದ ನೀವೇನ್ ಮಾಡ್ತಿರ್ತೀರಿ? ವಸ್ತುಗಳನ್ನು ಗುರುತಿಸ್ತಿರ್ತೀರಿ, ವ್ಯವಹಾರ ಮಾಡ್ತಿರ್ತೀರಿ. ವ್ಯವಹಾರ ಮಾಡುವುದಕ್ಕ ಆಭಾಸ ಅತ್ಯಂತ ಅವಶ್ಯಕ. ಆಭಾಸ ಇಲ್ಲಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೇವಲ ಸಾಕ್ಷಿ ಇತ್ತು ಅಂತಂದ್ರೆ ಅಲ್ಲಿ ವ್ಯವಹಾರ ಆಗೋದಿಲ್ಲ. ವ್ಯವಹಾರ ಆಗ್ಬೇಕಾದ್ರೆ ಆಭಾಸ ಬೇಕು. ಅಲ್ಲಿ ಆಭಾಸದೂ ಕೆಲಸ ಅದ, ಸಾಕ್ಷಿ ಬ್ರಹ್ಮಂದನೂ ಕೆಲಸ ಅದ. ಎಲ್ಲಿ? ವ್ಯವಹಾರದಾಗ. ಆದ್ರೆ ಸಮಸ್ಯೆ ಏನದ? ವ್ಯವಹಾರದಲ್ಲಿ ಜಡ ವಸ್ತುಗಳನ್ನ ಗುರುತಿಸುವವನು ಯಾರು? ಇರಲ್ಲ. ಅವನಿಗೆ ಏನದಪ್ಪ ಅಂತಂದ್ರೆ ಈ ಒಂದು ಸಾಕ್ಷಿ ಬ್ರಹ್ಮನನ್ನ ಅರಿಯುವಂತ ಶಕ್ತಿ ಅವನಿಗಿಲ್ಲ. ಅವನಿಗೆ ಆ ಶಕ್ತಿ ಇಲ್ಲ ಅಂತಂದ್ರೆ ಅಲ್ಲೇನ್ ಸಾಕ್ಷಿ ಬ್ರಹ್ಮನ ಕೆಲಸ ನಡೆದಿಲ್ಲೇನು? ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವು ಜಡ ವಸ್ತುಗಳ ಜೊತೆಗೆ ವ್ಯವಹಾರ ಮಾಡ್ತಿರ್ತೀರಿ. ವ್ಯವಹಾರ ಮಾಡುವಾಗ ಸಾಕ್ಷಿ ಬ್ರಹ್ಮನ ಕೆಲಸ ನಡೆದದ ಇಲ್ಲ? ಸಾಕ್ಷಿ ಬ್ರಹ್ಮ ಇಲ್ಲ ಅಲ್ಲಿ. ನಿಮ್ಮ ಎಲ್ಲ ವ್ಯವಹಾರದ ಸಾಕ್ಷಿ ಬ್ರಹ್ಮ ಅವ ಅದನಂತೆ ನಿಮ್ದೆಲ್ಲ ವ್ಯವಹಾರ ನಡೆದದ. ಆದ್ರೆ ಸಾಕ್ಷಿ ಬ್ರಹ್ಮನ ವ್ಯವಹಾರ ನಮಗೆ ಗೊತ್ತಾಗಲ್ಲ. ಅದು ಆಭಾಸನಲ್ಲಿ ನಾವು ವ್ಯವಹರಿಸ್ತಿರ್ತೀವಿ. ವ್ಯವಹಾರಿಕ ಜಗತ್ತಿನೊಳಗ, ಲೌಕಿಕ ಜಗತ್ತಿನೊಳಗ ನಾವು ವ್ಯವಹಾರ ಮಾಡುವಾಗ ಆಭಾಸನಾಗಿ ವ್ಯವಹರಿಸ್ತಿರ್ತೀವಿ. ಆಭಾಸ ಸ್ಟೇಜ್ ಅದು, ಪ್ಲಾಟ್ಫಾರ್ಮ್. ಫಸ್ಟ್ ಪ್ಲಾಟ್ಫಾರ್ಮ್, ಸೆಕೆಂಡ್ ಪ್ಲಾಟ್ಫಾರ್ಮ್, ಥರ್ಡ್ ಪ್ಲಾಟ್ಫಾರ್ಮ್. ಫಸ್ಟ್ ಪ್ಲಾಟ್ಫಾರ್ಮ್ ಯಾವುದು? ಸಾಕ್ಷಿ ಬ್ರಹ್ಮ. ಸೆಕೆಂಡ್ ಪ್ಲಾಟ್ಫಾರ್ಮ್ ಗಾದ್ರಿ ಅಂತಂದ್ರೆ ಆಭಾಸ ಆಗಿರ್ತೀರಿ ನೀವೇ. ಆಭಾಸ ಆಗಿ ಅಲ್ಲಿ ನಿಜವಾಗಿ ಈ ಸಾಕ್ಷಿ ಬ್ರಹ್ಮನ ಆಧಾರವಾಗಿ ಎಲ್ಲ ಲೌಕಿಕ ವ್ಯವಹಾರ ನಡೆದಿರ್ತದ. ನಾಮರೂಪಗಳಿಂದ, ಕ್ರಿಯೆಗಳಿಂದ ವ್ಯವಹಾರಗಳು ನಡೆದಿರ್ತವ. ಆದ್ರಲ್ಲಿ ಸಾಕ್ಷಿದ ಆಧಾರದ ಬಗ್ಗೆ ಏನಾಗಿರ್ತದ ಅಂದ್ರೆ ವಿಸ್ಮೃತಿ ಆಗಿರ್ತದೆ. ವಿಸ್ಮೃತಿಯಾಗಿ ಕೇವಲ ಜಡ ವಸ್ತುಗಳ ಜೊತೆಗೆ ನಮ್ಮ ವ್ಯವಹಾರ ನಡೆದ. ನಾಮರೂಪಗಳ ಜೊತೆಗೆ ನಮ್ಮ ವ್ಯವಹಾರ ನಡೆದ. ಇದಕ್ಕೇನಂತಾರ? ಜ್ಞಾನ ಅಂತಾರೆ. ಕೇವಲ ಸಾಕ್ಷಿ ಬಗ್ಗೆ ಆಲೋಚನೆ ಮಾಡಿದ್ರೆ, ಸಾಕ್ಷಿಯ ಬಗ್ಗೆ ಆಲೋಚನೆ ಮಾಡಿದ್ರೆ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ಏಕರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಅತ್ಯಂತ ಬ್ರಹ್ಮ
ಪರಿಪೂರ್ಣ ರೂಪ ಬ್ರಹ್ಮ, ನಿರ್ದೋಷ ರೂಪ ಬ್ರಹ್ಮ, ಶುದ್ಧ ಬ್ರಹ್ಮ. ಇದು ಮಾಡುವಾಗ ಏನಾಗಿರ್ತದ? ಭಾನ. ವ್ಯವಹಾರ ಮಾಡುವಾಗ ಜ್ಞಾನ. ಮತ್ತ ಅಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಹಗ್ಗನೇ ಇಲ್ಲ, ಕತ್ತಿವಲ್ಲಿ ಕಟ್ಟಕ ಹಗ್ಗ ಇಲ್ಲ ಅಂದ್ರೂ ಹಗ್ಗ ಆದಂತ ತಿಳ್ಕೊತದ. ಹಾವು ಇಲ್ಲ ಅಂದ್ರೂ ಹಾವು ಆದಂತ ತಿಳ್ಕೊತದ. ನಿಮ್ ಮನೆಗೊಂದು ಹೆಣ್ಣಾದ, ಹೆಂಡತಿ ಆದ, ಮನೆಗೊಂದು ಗಂಡ ಆದ, ಗಂಡ ಆದ ತಿಳ್ಕೊರಿರ್ತದ. ಹೆಣ್ಣ ಹೆಂಡತಿ, ಹೆಂಡತಿ ಅನ್ನೋದು ಸತ್ಯನೋ, ಹೆಣ್ಣು ಅನ್ನೋದು ಸತ್ಯನೋ, ಗಂಡ ಅನ್ನೋದು ಸತ್ಯನೋ, ಗಂಡ ಅನ್ನೋದು ಸತ್ಯನೋ? ಹೆಣ್ಣನ್ನೋದು ಜ್ಞಾನ. ಆ ಹೆಣ್ಣನ್ನ ನೀವು ಬ್ರಹ್ಮ ಅಂತ ನೋಡಿದರೆ ಭಾನ, ಹೆಂಡತಿ ಅಂತ ನೋಡಿದರೆ ಅಧ್ಯಾಸ, ಅಜ್ಞಾನ. ಅಷ್ಟೇ ಭ್ರಮೆ. ಗಂಡನ್ನ ಗಂಡ ಅಂತ ನೋಡಿದ್ರೆ ವ್ಯವಹಾರ, ಗಂಡ ಗಂಡು ಗಂಡು ಗಂಡಸ ಮಗ ಅಂತ ನೋಡಿದ್ರೆ ವ್ಯವಹಾರಿಕ. ಆ ಗಂಡಸ ಮಗನಿಗೆ ಗಂಡ ಅಂತ ನೋಡಿದ್ರೆ ಅಂದ್ರೆ ಅಧ್ಯಾಸ, ಅಜ್ಞಾನ. ಆ ಗಂಡನ್ನ ನೀವು ಬ್ರಹ್ಮ ಅಂತ ನೋಡಿದ್ರೆ ಅಂತಂದ್ರೆ ಭಾನ, ಭಾನ ಜ್ಞಾನ, ಅಧ್ಯಾಸ. ಹೆಂಗ್ ಮಾಡ್ತೀರಿ ನೋಡ್ರಿ. ಒಂದು ಆಭರಣ ಅದ, ಆಭರಣದಲ್ಲಿ ನೀವು ಬಂಗಾರವನ್ನ ನೋಡಿದ್ರಿ ಅಂತಂದ್ರೆ ಭಾನ. ಮತ್ತೆ ಆ ಬಂಗಾರದಲ್ಲಿ ಆಭರಣ ನೋಡಿದ್ರಿ ಅಂತಂದ್ರೆ ಜ್ಞಾನ. ಆಭರಣದ ಡಿಸೈನ್ ಅಷ್ಟೇ ನೋಡ್ಲಕ್ಕತ್ತೀರಿ, ಅದಕ್ಕೆ ಆಧಾರವಾಗಿರೋ ಬಂಗಾರದ ಕಡೆ ನಿಮಗೆ ಲಕ್ಷ್ಯ ಇಲ್ಲ. ಬಂಗಾರನೇ ಆಭರಣ ಆಗಿ ನಿಂತದ, ಅದರ ಕಡೆ ಲಕ್ಷ್ಯ. ಅದಕ್ಕೇನಂತಾರ ಜ್ಞಾನ. ಆ ಬಂಗಾರದ ಬಗ್ಗೆ ಒಂದು ಭ್ರಮೆ ಇಟ್ಕೊಂಡಿರಿ, ನಾನು ನನ್ನದು ಅನ್ನೋದು. ಯಾವರ ಬಡದು ಕಸ್ಕೊಂಡ್ರು ಒಂದು ರಾತ್ರಿ ಗೊತ್ತದು. ನಿಮ್ಮದೇ ಇರ್ತದೆ, ನಿಮ್ ಸಂಗತಿ ಹೇಳ್ಬೇಕಲ್ಲ. ಅದು ಒಳ್ಳೆ ಹಾಕೊಂಡ್ರು ಕಿತ್ಕೊಂಡು ಹೋಗ್ತಾರೆ. ಅದೇನು ನಂದು ಅಂತ ಅದಕ್ಕೆ ತೆಕ್ಕಿಗೆ ಬಿದ್ದಿರಲ್ಲ, ಅದೇನು ಅಧ್ಯಾಸ. ಹೀಗಾಗಿ ಕತ್ತಿ ಕೊಳ್ಳಗ, ಕೆಲವೊಂದು ಕತ್ತಿ ಕೊಳ್ಳಗ ಹಗ್ಗ ಕಟ್ಟಿದ್ರು ಅದು ಜ್ಞಾನ. ಕೆಲವೊಂದು ಕತ್ತಿ ಕೊಳ್ಳಗ ಹಗ್ಗಿಲ್ಲದೆ ಬಂಧನ ಆಗ್ಯದಲ್ಲ, ಅದು ಅಧ್ಯಾಸ. ಸತ್ಯೈತ್ರ ನಿಮ್ಮ ದೃಷ್ಟಾಂತದ ಬಗ್ಗೆ ಜ್ಞಾನ ಯಾವುದು, ಅಧ್ಯಾಸ ಯಾವುದು, ಭಾನ ಯಾವುದು, ಜ್ಞಾನ ಯಾವುದು, ಅಧ್ಯಾಸ ಯಾವುದು, ಭಾನ ಯಾವುದು, ಇದು ತಿಳ್ಕೋಬೇಕು. ಭಾನದೊಳಗೆ ಪರಮಾನಂದ, ಅಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ. ಜ್ಞಾನದೊಳಗ ಏನದ? ವಸ್ತುಗಳ ಮೂಲಕ ಸುಖ ದುಃಖ, ಲೌಕಿಕ ವಸ್ತುಗಳ ಮೂಲಕ ಸುಖ ದುಃಖ. ಅಧ್ಯಾಸದೊಳಗ ವಸ್ತುಗಳು ಇಲ್ಲದೇನೆ ಸುಖ ದುಃಖ. ಅಲ್ಲೇನು ಇಲ್ಲೇ ಇಲ್ಲ, ವಸ್ತುಗಳೇ ಇಲ್ಲ. ಒಂದು ಹೋಗಿ ಮತ್ತೊಂದು, ಇದ್ದದ್ದು ಒಂದು ತೋರದ ಮತ್ತೊಂದು. ಅಧ್ಯಾಸದ ಮೂಲಕ ಸುಖ ದುಃಖ. ಕನ್ಫ್ಯೂಸ್ ಸುಖ ದುಃಖ. ಶಿವ ಬ್ರಹ್ಮ ರಕ್ಷಾಯಿತ ತಿಳಿದ ಹೇಳಿದ್ದು ನಿಮ್ಮ ದೃಷ್ಟಾಂತಕ್ಕೆ ಕೊಟ್ಟ ವಿವರಣೆ. ಆ 3 ಶಬ್ದಗಳೇ ಇಲ್ಲಿ ಆಟ ನೋಡಬಹುದು, 3 ಶಬ್ದ. ಭಾನ, ಜ್ಞಾನ. ಭಾನ ಅಂದ್ರೂ ಒಂದೇ, ಆತ್ಮ ಸಾಕ್ಷಾತ್ಕಾರ ಅಂದ್ರೂ ಒಂದೇ,
ಮತ್ತ ಸಾಕ್ಷಿ ಬ್ರಹ್ಮ, ಅದಕ್ಕೆ ಅನುಭೂತಿ ಅಂತಾರ. ಮತ್ತೇನೇನಂತಾರೆ ಅವೆಲ್ಲ ಬಾಣದಾಗ ಬರ್ತಾವ. ಪರಮಾತ್ಮನ ವಿಷಯಗಳಿಂದ ಏನೇನು ನಿಮಗೆ ಅನುಭವ ಆಗ್ತದ ಅದೆಲ್ಲ ಬಾಣ. ಪರಮಾತ್ಮನ ಸಮೇತವಾಗಿ ಲೌಕಿಕ ವ್ಯವಹಾರಗಳು ಮಾಡ್ತೀವಿ, ಅದರ ಪರಮಾತ್ಮನನ್ನ ಮರ್ತಿರ್ತೀವಿ. ಅದಕ್ಕೆ ಜ್ಞಾನ. ಲೌಕಿಕ ವ್ಯವಹಾರನೇ ಸತ್ಯ ಕಾಣ್ತಿರ್ತದೆ. ಜಗತ್ ಸತ್ಯ, ಬ್ರಹ್ಮ ಮಿಥ್ಯೆ ಕೂತಿರ್ತದ. ಅಲ್ಲಿ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಜ್ಞಾನದೊಳಗ ಬ್ರಹ್ಮ ಮಿಥ್ಯಾಗಿ ಜಗತ್ತೇ ಸತ್ಯ ಆಗಿರ್ತದ. ಚಿದಾಭಾಸಗ ಅಷ್ಟೇ ಗೊತ್ತದ. ಅವನಿಗೆ ಬ್ರಹ್ಮಗೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಲೌಕಿಕ ವ್ಯವಹಾರದ ಆವಾಸ ನಡೀತಿರ್ತದ. ಮುಂದೆ ಏನೂ ಇಲ್ಲದೇನೆ ಬರೀ ಪ್ರಾತಿಭಾಷಿಕ ವ್ಯವಹಾರಗಳು, ಕನಸು. ವಿಷಮ ಸಂಸಾರವಿದನು ಕನಸೆನ್ನರಿ ಅಂತ ಹೇಳ್ಬಿಟ್ರು. ಕನಸಿನ ಏನೂ ವಸ್ತುಗಳೇ ಇಲ್ಲ ಅಲ್ಲಿ. ಮತ್ತೆ ನಿಜ ಜೀವನದೊಳಗೂ ಎಷ್ಟೋ ಸಲ ಅಲ್ಲಿ ಏನೋ ನಿಜವಾದ ವಸ್ತುಗಳು ಇಲ್ಲ ಅಂದ್ರೂ ಅವು ಸುಖ ದುಃಖಕ್ಕೆ ಕಾರಣ ಆಗಿರ್ತವೆ. ಅದೆಲ್ಲ ಅಭ್ಯಾಸ, ಭ್ರಮೆ, ಭ್ರಾಂತಿ, ಅಜ್ಞಾನ, ವಿಕ್ಷೇಪ. ಮತ್ತೇನು ಆವರಣ. ಅಜ್ಞಾನದ ಎರಡು ಶಕ್ತಿಗಳು, ಒಂದು ಆವರಣ, ಇನ್ನು ಒಂದು ವಿಕ್ಷೇಪ. ಆವರಣ ಅಂದ್ರೆ ಇದ್ದ ಸತ್ಯವನ್ನ ಮುಚ್ಚಾಕೋದು, ವಿಕ್ಷೇಪ ಅಂದ್ರೆ ಇಲ್ಲದನ್ನ ತಂದು ಮುಂದಿಡ. ಎಲ್ಲ ಹೇಳಿ ಆಯ್ತು. ಈಗ ಇಲ್ಲೇನ್ ಮಾಡ್ಯಾರ, ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ, 4ನೇ ತರಂಗ. ಜ್ಞಾನದಲ್ಲಿ ಜ್ಞಾನ, ಮಾನ, ಅಧ್ಯಾಸ. ಜ್ಞಾನದಲ್ಲಿ ಜಗತ್ತು ಸತ್ಯ, ಬ್ರಹ್ಮ ಮಿಥ್ಯ. ಪಾನದಲ್ಲಿ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಎರಡೂ ಮಿಥ್ಯ. ಅಲ್ಲಿ ಬ್ರಹ್ಮನೂ ಇಲ್ಲ, ಜಗತ್ತು ಇಲ್ಲ, ಸ್ಪಷ್ಟ ಮಿಥ್ಯ. ಕನಸಿನಾಗ ಏನ್ ಸತ್ಯ ಇರ್ತದ್ರಿ? ಜಗತ್ತು ಸತ್ಯ, ಬ್ರಹ್ಮನು. ಜಗತ್ತು ಮಿಥ್ಯ, ಬ್ರಹ್ಮನು ಮಿಥ್ಯ. ಎರಡು ಅಲ್ಲಿ ಇಲ್ಲೇ ಇಲ್ಲವು. ಇಲ್ಲಿ ಏನು ಇಲ್ಲದೆ ನಂದಿಸ್ತದ ನೋಡ್ರಿ. ಕರ್ಕೊಂಡೋಗಿ ಹೆಂಗದು ಸದ್ಯ ಹಗ್ಗಣೆ ಇಲ್ಲ. ಅದು ಕತ್ತಿ ರಾತ್ರಿ ಬೆಳತನ ಹಂಗೆ ನಿಂತದ, ಹಾಕಿರ್ಲಾರ್ದೆ. ಹೆಂಗದ ಮುಂಜಾನೆ ಹೊಡೆದ್ರೆ ಹೊರಗೆ ಬರಲ್ಲ. ಸಂಸಾರ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಆದ ಅಂತ ತಿಳ್ಕೊಂಡು 100 ವರ್ಷಕ್ಕೆ ಜೀವನ ಮಾಡಿಬಿಡ್ತಾನ. ಅದು ಜಗತ್ತು ನಿಮ್ಮದ, ಸಂಸಾರ ನಿಮ್ಮದ, ಹೆಂಡತಿ ನಿಮ್ಮದ, ಮಕ್ಕಳ ನಿಮ್ಮದ. ಇದೆಲ್ಲ ಓಟು ಈಶ್ವರನ ಸಾಮ್ರಾಜ್ಯ. ಅವನ ಸಾಮ್ರಾಜ್ಯ ಕೂಲಿ ಆಳುಗಳು ಬೇಕಾಗ್ಯಾವ ಕೆಲಸ ಮಾಡೋದಕ್ಕೆ. ಅದಕ್ಕೇನ್ ಮಾಡ್ಯಾನ, ಯಾರ್ಯಾರಿಗೋ ಕಾಮದಾಟ ಮಾಡ್ಲಕ್ಕೆ ಹಚ್ಚಿ ಮಕ್ಕಳನ್ನ ಹಡಿಸಿ, ಆ ಮಕ್ಕಳ ತಲೆ ಒಳಗೆ ಇವು ನನ್ನ ಮಕ್ಕಳು, ಇವು ನನ್ನ ಹೆಂಡ್ರು, ನನ್ನ ಗಂಡ ಅಂತೇಳಿ ಎಲ್ಲರ ಭ್ರಮೆ ತುಂಬಿ 100 ವರ್ಷ ಅವರ ಆಯುಷ್ಯ ಹಾಳು ಮಾಡ್ತಾರೆ. ಇವು ಗಂಟು ಕೂಡಿ ಈಶ್ವರ ಮತ್ತ ಮಾಯೆ. ಅದಕ್ಕೆ ಸದ್ಗುರುನಾಥ ಹೇಳ್ತಾನ, ಇದು ನಿಂದಲ್ಲೋ ಮಾರಾಯ, ಇದು ಮೋಸದ ಆಟ ಅದ. ಇದರ ಬೆನ್ನತ್ತಿ ಹೋಗಿ ನಿನ್ನ ಆಯುಷ್ಯ ಹಾಳು ಮಾಡ್ಕೋಬೇಡ. ಬ್ರಹ್ಮನ ಕಡೆ ಬಾ ನೀನು. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಕಡೆ ಬಾ ನೀನು ಅಂತ ಗುರು ಕರೀತಾನ. ಆದ್ರೆ ಏನಾಗ್ತಿರ್ತದ, ಪರಮಾನಂದ ನಿವೃತ್ತಿ ಸರ್ವ ದುಃಖ ಪ್ರಾಪ್ತಿ ಆದರೂ ಸಹಿತ ಅದೇನಾಗ್ತದ, ಅವಿವೇಕ ಅಂತ ಒಂದೇನು ಅದಲ್ಲ ಒಳಗ. ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ತಿಳ್ಕೊಳ್ಳೋದು ಗೊತ್ತಿರ್ಲಾರ್ದ. ಯಾಕೆ ಅವಿವೇಕ ಅದ ಅಂತಂದ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತಗಳ ಕೊರತೆ. ಯಾಕಂದ್ರ ಕರ್ಮ ಉಪಾಸನೆಗಳು ಸರಿಗೆ ಮಾಡಿಲ್ಲ. ಇಲ್ಲಿ ಸತ್ಸಂಗದಾಗ ಸದ್ಗುರುನಾಥ ಏನ್ ಹೇಳ್ತಾನ, ಅದೇ ಕರ್ಮ ಮಾಡು. ಪಾಠಗಳನ್ನ ಚೆನ್ನಾಗಿ ಓದು, ಚೆನ್ನಾಗಿ ಅರಿ, ಚೆನ್ನಾಗಿ ತಿಳ್ಕೋ. ಇದೇ ಕರ್ಮ. ಉಪಾಸನೆ ಅಂದ್ರೇನು? ಆ
ವಿಷಯದ ಮೇಲೆ ನಿನ್ನ ಮನಸ್ಸಿಟ್ಟುಕೊಂಡಿರು, ಚಂಚಲವಾಗಿ ಮತ್ತೆ ಬೇರೆ ಬೇರೆ ವಿಚಾರಗಳ ಕಡೆ ಹರಿಬೇಡ. ಆ ಪುಸ್ತಕ ಚಲೋ ಅದ, ಈ ಪುಸ್ತಕ ಚಲೋ ಅದ, ಆ ಗ್ರಂಥ ಚಲೋ ಅದ, ಈ ಗ್ರಂಥ ಚಲೋ ಅದ, ಆ ಗುರು ಚಲೋ ಅದ, ಈ ಗುರು ಚಲೋತನ, ಅದು ಹಂಗದ, ಇದು ಹಿಂಗದ, 18 ಕಡೆ ಹರಿದಾಡಬೇಡ. ನೀನು ಯಾವ ದಾರಿ ಹಿಡಿದಿದೆ ಅದು ಅತ್ಯಂತ ಶ್ರೇಷ್ಠವಾದ ದಾರಿ ಅದ. ಆ ದಾರಿ ಬಿಟ್ಟು ಮತ್ತೊಂದು ಕಡೆ ಹರಿದಾಡಬೇಡ. ನಿಷ್ಠೆಯಿಂದ ಇರು. ಇವೆರಡು ಇದ್ರು ಅಂತಂದ್ರ ಸದ್ಗುರು ಏನ್ ಹೇಳ್ತಾನ, ಅತ್ಯಂತ ಉತ್ಸಾಹದಿಂದ ಏನ್ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು. ಯಾರು ಮಾಡ್ತಾರ ಅವ್ರದ್ದು ಚಿತ್ತ ನಿರ್ಮಲ ಆಗ್ತದ, ಅದರದ್ದು ಸುಖ ಗೊತ್ತಾಗ್ತದ. ಅದರ ಸುಖ ಗೊತ್ತಾದ್ಮೇಲೆ ಅವ್ರದ್ದು ಚಿತ್ತ ನಿಶ್ಚಲ ಆಗ್ತದ, ಅದರೊಳಗೆ ತೊಡಗ್ತದ. ಯಾರದ ಚಿತ್ತ ನಿರ್ಮಲ ಅದ, ಯಾರದ ಚಿತ್ತ ನಿಶ್ಚಲ ಅದ, ಅಂತರಲ್ಲಿ ವಿವೇಕ ಉದಯ ಆಗ್ತದ. ವಿವೇಕ ಉದಯ ಆದಾಗ ಏನಾಗ್ತದ ಅಂತಂದ್ರೆ ದುಃಖ ಯಾವುದು ಸುಖ ಯಾವುದು ಅಂತ ಗೊತ್ತಾಗ್ತದ. ವಿವೇಕ ಉದಯ ಆಗಿಲ್ಲ ಅಂತಂದ್ರೆ ಸದ್ಗುರುನಾಥ ಹೇಳುವ ಕರ್ಮ ಉಪಾಸನೆಗಳು ದುಃಖದಾಯಕ ಅನ್ನಿಸ್ತಾವ, ವಾಜ್ಯ ಅನ್ನಿಸ್ತಾವ. ಇವು ನನಗೆ ಮಾಡ್ಲಕ್ ಆಗಲ್ರಿ ಅಂತೇಳಿ ನಾಚಿಕೆ ಬಿಟ್ಟು ಹೇಳುವಂಥದ್ದು ಇದಕ್ಕಿಂತ ದೊಡ್ಡ ಕೆಲಸ ಮತ್ತಿನ್ನೇನು ಮಾಡಕ್ಕಲ್ಲ ನಿಮಗೆ. ಬಹಳ ಕಷ್ಟದ ಇದು ಮಾಡೋದಂತ. ಇದು ಬಿಟ್ಟು ಉಳಿದೆಲ್ಲ ಮಾಡ್ತೀರಿ. 24 ತಾಸು ಏನ್ ಮಾಡ್ಬೇಕು, ಸಂಸಾರ ಹೆಂಡತಿ ಸುಮ್ ತನ್ನ ತಾರೀಖ ಮನೆಗೆ ಮಕ್ಕೊಂಡಿದ್ದು ಅಂದ್ರೆ ಎಬ್ಬಿಸಿ ಏನ್ ತರ್ಬೇಕು ಹೇಳು, ಏನ್ ಮಾಡ್ಬೇಕು ಹೇಳು. ಎಬ್ಬಿಸಿ ಕೇಳ್ತೇವೆ. ಮಕ್ಕಳಿಗೆ ಸಹಿತ ಏನು ಬೇಕಂತ ಕೇಳ್ತೇವೆ. ಏನಾರ ಅವ್ರು 100 ರೂಪಾಯಿ ಕೇಳಿದ್ರ 500 ರೂಪಾಯಿ ನೋಟ್ ತೆಗೆದು ಕೊಡ್ತಿರ್ತೇವೆ. ಅವು 1000 ಕೇಳಿದ್ರೆ 10,000 ರೂಪಾಯಿ ಕೊಡ್ತೇವೆ. ಅಂತಲ್ಲಿ ಬೆಕ್ಕದಟದ ಕೊಡ್ಲಕ್ಕ, ಬೆಕ್ಕದಟದ ಮಾಡ್ಲಿಕ್ಕೆ, ಇಲ್ಲಿ ಮಾಡ್ಲಿಕ್ಕೆ ಒಲ್ಲ ಅನ್ನಿಸ್ತದೆ. ಯಾಕಂದ್ರೆ ಚಿತ್ತ ನಿರ್ಮಲ ಇಲ್ಲ, ಚಿತ್ತ ನಿಶ್ಚಲ ಇಲ್ಲ, ವಿವೇಕ ಉದಯ ಆಗಿಲ್ಲ. ಯಾವುದು ನಿಮಗೆ ಉದ್ಧಾರ ಮಾಡ್ತದ ಅದರ ಕಡೆ ನಾನು ಹೆಚ್ಚು ನನ್ನ ಶಕ್ತಿ ಸಾಮರ್ಥ್ಯಗಳನ್ನ ತೊಡಗಿಸಬೇಕು ಅನ್ನೋಂಥದ್ದು ನಿಮ್ಮೊಳಗ ಒಂದು ದೃಢವಾದ ನಿರ್ಧಾರ ಇಲ್ಲ. ನಿಮ್ ತಪ್ಪಲ್ಲ, ನಿಮಗೆ ಪುಣ್ಯ ಇಲ್ಲ ಅಷ್ಟೇ, ಪಾಪಿಷ್ಟ್ರು ಅಂತಷ್ಟೇ. ಯಾರಿಗಿದ್ರಾಗ ಉತ್ಸಾಹ ಉಂಟಾಗಂಗಿಲ್ಲ ಅವರೆಲ್ಲರೂ ಕಡು ಪಾಪಿಗಳು. ಮೂರ್ಖತನ ಮಾಡ್ತೀವಿ ಅಂತಂದ್ರೆ ಅದು ಕಡು ಪಾಪಿಗಳು. ಜೀವನೋತ್ಸಾಹನೇ ಇಲ್ಲ ಗುರುವಾಕ್ಯದಲ್ಲಿ ಅಂತಂದ್ರೆ ಕಡು ಪಾಪಿಗಳಂತ. ಪಾಪಿಷ್ಟ್ರಿಗೆ ಇದು ಅಲ್ಲ, ಹೇಡಿಗಳಿಗೆ ಇದು ಅಲ್ಲ, ಪುಣ್ಯವಂತರಿಗೆ ಇದು ಪಾಠ ಮಾಡೋದು. ಆಯ್ತು, ಹಿಂದಿನ ಜನ್ಮದಾಗ ಪುಣ್ಯ ಇಲ್ಲದಕ್ಕ ನಮಗೆ ಇದರಾಗ ಉತ್ಸಾಹ ಉಂಟಾಗಲಾಗ್ಯದ ಅಂತೇಳಿ ತಿಳಿದ ಮೇಲೆ, ನನಗೆ ಅಜ್ಞಾನ ಆವರಿಸದ ಅಂತ ತಿಳಿದ ಮೇಲೆ ಆದ್ರೂ ನಾನು ಜ್ಞಾನಿ ಆಗಬೇಕು ಅನ್ನೋಂಥದ್ದು ಒಂದು ಒಳ್ಳೆ ಛಲ, ಒಳ್ಳೆ ಸಂಕಲ್ಪ ಬೇಕಲ್ಲ. ಇನ್ನು ಮುಂದಾದ್ರೂ ಮುಂದಿನ ಜನ್ಮಕ್ಕಾದ್ರೂ ನಾನು ಪುಣ್ಯ ಮಾಡಿ ಚಂದ ಆಗಬೇಕು ಅಂತಂದ್ರೆ ಈ ಜನ್ಮಕ್ಕಾದ್ರೂ ಒಂದಿಟ್ಟು ಮಾಡಬೇಕು. ಕಣ್ಣು ಚಂದವ, ಕೈ ಚಂದದ, ನೋಟ್ಬುಕ್, ಪೆನ್ನ, ಕಿವಿ ಎಲ್ಲ ಓಟು ಚಂದ ತಗೊಂಡು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ. ಯಾಕೆ ಸಾಧ್ಯ ಇಲ್ಲ ನಿಮ್ಗ? ದಿನ ಒಂದು ತಾಸು ಕೂತು ಮಾಡ್ಲಿಕ್ಕೆ ಆಗಂಗಿಲ್ಲ ನಿಮ್ಗ. ಉಳಿದು ಎಲ್ಲ ಮಾಡ್ಲಿಕ್ಕೆ ಬರ್ತದ. ಹೀಗಾಗಿ ಇಲ್ಲಿ ಕರ್ಮ ಉಪಾಸನೆಗಳು ಸರಿಗೆ ಮಾಡ್ಲಾರ್ದಕ್ಕ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇಲ್ಲ. ಹೀಗಾಗಿ ಅವಿವೇಕ ಆವರಿಸಿ ಏನಾಗ್ಯದ, ದುಃಖನೇ ಸುಖವೆಂಬರು ಅವಿವೇಕಿಗಳು, ಅಪಮಾನವನ್ನೇ ಸನ್ಮಾನವೆಂಬರು ಅವಿವೇಕಿಗಳು. ಯಾವ ಶುದ್ಧ ಬ್ರಹ್ಮ ಪೀಠದೊಳಗ ನಿಮ್ಮನ್ನ ಮಹಾತ್ಮರು, ಅಪಾರ ಮಹಿಮಾ ಸಂಪನ್ನರು, ದೊಡ್ಡ ಪುಣ್ಯವಂತರು ಇಂಥ ಗೌರವ ಇಲ್ಲಿ ಕೊಡ್ತಾರ, ಇಲ್ಲಿ ಕೊಟ್ಟಲ್ಲಿ ನಿಮ್ಮ ಮನಸ್ಸು ಬಹಳ ಸಣ್ಣದಾಗಿರ್ತದೆ. ಅಲ್ಲಿ ಮಳೆಯಾಗಿ ನಿಮಗೆ ಹಳಿನಾಯಿ ಕೇಳಂಗಿಲ್ಲ. ನೀವಿರದೇ ಅವ್ರಿಗೆ ರೊಕ್ಕ ಕೊಡ್ಲಕ್ಕ, ನೀವಿರದೇ ಅವ್ರ ಹಮಾಲಿ ಮಾಡ್ಲಕ್ಕ ಅಂತ ಹೇಳಿ ಎಲ್ಲಿ ನಿಮಗೆ ಇರ್ತಾರ ಅಲ್ಲಿ ನಿಮಗೆ ದೊಡ್ಡ ಗೌರವ, ದೊಡ್ಡ ಆಕರ್ಷಣೆ. ಯಾಕಂದ್ರೆ ಅವಿವೇಕಿಗಳು. ನಿಮಗೆ ವಿವೇಕ ಉದಯ ಆಗಿಲ್ಲ. ಎಲ್ಲಿ ಗೌರವ ಸಿಗ್ತದ, ಎಲ್ಲಿ ಆನಂದ ಸಿಗ್ತದ, ಎಲ್ಲಿ ನನಗೆ ಇಷ್ಟೊಂದು ಜ್ಞಾನ ಸಿಗ್ತದ, ಮಾನ ಸಿಗ್ತದ, ಏನೆಲ್ಲ ಆಗ್ಯದ, ಅಭ್ಯಾಸದಿಂದ ದೂರ ಕರ್ಕೊಂಡ್ಬಂದಾರ. ಅಲ್ಲಿ ನಾನು ಸರೆಂಡರ್ ಆಗಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಚಿತ್ತ ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ, ವಿವೇಕ ಉದಯ ಆಗಿಲ್ಲ. ಅವಿವೇಕಿಗಳಾಗಿದ್ದಕ್ಕೆ ನಿಮಗೆ ಈ ಪಾಠ
ಮೆಲುಕು ಹಾಕ್ಲಿಕ್ಕೆ ತಯಾರಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು. ಪಾಪಿಷ್ಟ್ರಿಗೆ ಇದು ಸಾಧ್ಯ ಇಲ್ಲ, ಹೇಡಿಗಳಿಗೆ ಇದು ಸಾಧ್ಯ ಇಲ್ಲ. ಹೇಡಿ ಅಂತ ಗೊತ್ತಾದ್ಮೇಲೆ ಇನ್ನು ಮುಂದಾದ್ರೂ ಧೈರ್ಯದಿಂದ ಇರಬೇಕು. ಪಾಪಿಷ್ಟ ಅಂತ ಗೊತ್ತಾದ್ಮೇಲೆ ಮುಂದಾದ್ರೂ ನಾನು ಪುಣ್ಯ ಮಾಡಬೇಕು ಅಂತೇಳಿ ನನಗೆ ಒಳಗೊಂದು ದೃಢವಾದ ನಿಶ್ಚಲವಾದಂತ ಒಂದು ಸಂಕಲ್ಪ ಮಾಡಿ ಕಾರ್ಯಪ್ರವೃತ್ತರಾಗಬೇಕು. ಜ್ಞಾನ, ಭಾನ ಮತ್ತು ಅಧ್ಯಾತ್ಮದಾಗ ಏನು ಇಲ್ಲದಲ್ಲಿ ನಮಗೆ ಸುಖ ದುಃಖಗಳು ಉಂಟಾಗ್ತವೆ. ಎಲ್ಲ ಮಿಥ್ಯ. ಬ್ರಹ್ಮ ಒಂದೇ ಸತ್ಯ, ಜ್ಞಾನನೂ ಮಿಥ್ಯ, ಭಾನನೂ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ. ಭಾನ ಮಾಡ್ಕೋಬೇಕಾದ್ರೂ ನಾವೇನ್ ಮಾಡ್ತೀವಿ? ಜೀವಭಾವ ಇಟ್ಕೊಂಡೇ ಭಾನ ಮಾಡ್ಕೋತೀವಿ, ಅದನ್ನು ಮಿಥ್ಯ. ಬ್ರಹ್ಮ ಒಂದೇ ಸತ್ಯ, ಅಹಂ ಬ್ರಹ್ಮ, ನಾನು ಬ್ರಹ್ಮ ಆಗದೆ ಸತ್ಯ. ಮತ್ತೇನೆ ಎಲ್ಲ ಇವು ಮೂರು ಬ್ರಹ್ಮನನ್ನು ಬಿಟ್ಟು ಪಾರಮಾರ್ಥಿಕ ಸತ್ಯ ವಸ್ತು ಏನದ ಆ ವಸ್ತುನೇ ನಾನು ಎನ್ನುವ ಅನುಭವ ಬರೋದಕ್ಕಿಂತ ಮೊದಲು ನಿಮ್ಗೆ ಏನೇನದವ ಅವೆಲ್ಲ ಓಟು ಮಿಥ್ಯ. ಸಣ್ಣ ಮರಿ ಮೀನು ತಾಯಿಗೆ ಕೇಳ್ತಿತ್ತಂತ, ಅಮ್ಮ ಸಮುದ್ರದ ದಂಡಿಗೆ ಕೂತು ಕವಿಗೋಷ್ಠಿ ಮಾಡಿದ್ರು, ಸಮುದ್ರದ ವರ್ಣನೆ ಮಾಡುವಾದ್ರು, ಏನಿದು ಸಮುದ್ರ, ಸಾಗರ, ಸಾಗರ ಸಮುದ್ರ ಅಂತ ಹೇಳಿ ಮಾಡೋದ್ರು. ಸಮುದ್ರ ಅಂದ್ರೆ ಏನಮ್ಮ ಅಂತ ಹೇಳಿ ಮೀನು ಕೇಳ್ತಿತ್ತಂತ, ಮರಿ ಮೀನು ತನ್ನ ತಾಯಿ. ಅದೇನ್ ಸಮುದ್ರದಾಗೆ ಹುಟ್ಟಿವಿ, ಸಮುದ್ರ ಅಂದ್ರೆ ಏನಂತ ಹೆಂಗೆ ಹೇಳ್ಬೇಕಪ್ಪ, ಇದಕ್ಕ ಹೆಂಗೆ ಹೇಳ್ಬೇಕು, ಅದು ಬಿಟ್ಟೇ ಇಲ್ಲ ಅಂತ ತಾಯಿಗೆ ಗಂಟೆ ಬಿತ್ತಂತ. ಗಂಟೆ ಬಿತ್ತು ಹೊತ್ನಾಗ ಅದು 2-3 ದಿವಸ ಆಲೋಚನೆ ಮಾಡಿ ಹೇಳ್ತಂತ ಒಂದು ವಾಕ್ಯ ಹೇಳ್ತಂತ. ನಾವು ಹುಟ್ಟಿದ್ದು ಸಮುದ್ರದಾಗ, ನಾವು ಬದುಕಿದ್ದು ಸಮುದ್ರದಾಗ, ಕಡಿಗೆ ಬಿದ್ದು ಸಾಕ್ ಹೋಗೋದು ಸಮುದ್ರದಾಗ, ಮತ್ತ ನಮ್ಮ ಒಳಗೆ ತುಂಬದಲ್ಲ ಅದು ಸಮುದ್ರನೇ, ಮತ್ತ ನಮ್ಮ ಹೊರಗೆ ಆವರಿಸದಲ್ಲ ಅದು ಸಮುದ್ರನೇ. ಹೀಗಾಗಿ ನಾವು ಅಂದ್ರೆ ಸಮುದ್ರ, ಸಮುದ್ರ ಅಂದ್ರೆ ನಾವೇ. ಇದು ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ. ಸಮುದ್ರ ಜಾಗದಾಗ ನೀವು ಬ್ರಹ್ಮ ಅಂತ ಹಾಕಬೇಕು. ಬ್ರಹ್ಮನಾಗೆ ಹುಡ್ತೀವಿ, ಬ್ರಹ್ಮನಾಗೆ ಬದುಕಲತ್ತೀವಿ, ಬ್ರಹ್ಮನಾಗೆ ಸಾಯ್ಲತ್ತೀವಿ. ನಮ್ಮ ಒಳಗೆ ತುಂಬಿದ್ದು ಬ್ರಹ್ಮನೇ, ನಮ್ಮ ಹೊರಗೆ ಆವರಿಸಿದ್ದು ಬ್ರಹ್ಮನೇ. ಹೀಗಾಗಿ ನಾವು ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ನಾವು. ಸಾಕ್ಷಿ ಅನ್ನ ಅದು ಬ್ರಹ್ಮದಲ್ಲ, ಒಳಗೆದ್ದು ಅದೇ ಹೊರಗೆದ್ದು ಅದೇ. ಈಗ ಸಮುದ್ರದೊಳಗೆ ಒಂದು ಕೊಡ ಮುಳುಗಿಸಿಟ್ಟಾರ, ಸಮುದ್ರದೊಳಗೆ ಒಂದು ಕೊಡ ಮುಳುಗಿಸಿಟ್ಟಾರ. ಅದಕ್ಕೆ ಗಾಗರ್ ಅಂತಾರೆ, ಗಾಗರ್ ಕೊಡ ಹಿಂದಿದಾಗ. ಆ ಗಾಗರ್ ಒಳಗನು ನೀರದ, ಗಾಗರ್ ಹೊರಗನು ನೀರದ. गागर का अंदर से पानी को क्या कहते हैं? ಕೊಡದೊಳಗಿನ ನೀರಿಗೆ ಏನಂತೀರಿ? गागर का पानी ಅಂತೀರಿ. गागर का बाहर का पानी सागर का पानी. गागर ಎಲ್ಲದ? ಸಾಗರ್ ಒಳಗೆ ಮುಳುಗಿಸಿಟ್ಟಾರ. ಪರಮಾತ್ಮ ಎಲ್ಲೋ ಭಾರಿ ದೊಡ್ಡದ ಖರೆ. ಮತ್ತ ಆ ಪರಮಾತ್ಮನೇ ಗಾಗರ ಒಳಗನು ಅನ್ನೋಣ ಇಲ್ಲ. ಸಮುದ್ರ ಅಂದ್ರೆ ಭಾರಿ ದೊಡ್ಡದ, ಅಪಾರವಾಗಿದೆ. ಅಂತ ದೊಡ್ಡ ಸಮುದ್ರ ನಿಮ್ಮೊಳಗಾದ ಇಲ್ಲ. ಗಾಗರ್ ಕ ಪಾನಿಗೆ ಸಾಗರ್ ಕ ಪಾನಿಗೆ ಏನಾರ ವ್ಯತ್ಯಾಸ ಅದ ಏನ್ರಿ? ಸಮುದ್ರದೊಳಗೆ ಮುನಿಗ್ಯದದು ಕೊಡ. ಏನು ವ್ಯತ್ಯಾಸ? ಓನ್ಲಿ ಏನದ ಅದು ಸಾಗರ ಎನ್ನುವ ಉಪಾಧಿಯ ಕಾರಣದ ಸಾಗರ ಅನಿಸ್ಕೊಳಕತ್ತದ. ಇದು ಗಾಗರ ಅನ್ನೋ ಉಪಾಧಿಯ ಕಾರಣ ಇದು ಕೊಡದಾಗಿನ ನೀರಾಗ್ಯದ, ಅದು ಸಾಗರದ ನೀರಾಗ್ಯದ. ಎರಡು ಉಪಾಧಿಗಳು ಇದ್ದದಕ್ಕೆ ಅವ್ರು ಸಾಗರ ಅವ್ರ ಗಾಗರ ಆಗ್ಯದ. ಒಳಗಿರ ನೀರು ಮಾತ್ರ ಒಂದೇ ಸಾಗರ. ಹಾಗೆ ಇಲ್ಲಿ ಸಾಕ್ಷಿ. ಏನ್ ಡೌಟ್ ಕ್ಲಿಯರ್ ಆಯ್ತರ ಕಲ್ಯಾಣಪ್ಪ ಗುರುಗಳೇ? ಕ್ಲಿಯರ್ ಆಗಿ ಎಂದೋ ಹೋಗ್ಬಿಟ್ಟಪ್ಪ, ಬಹಳ ಮುಂದೆ ಹೋಗ್ಬಿಟ್ಟು.
ಏನೂ ಇಲ್ಲ, ಏನೂ ಇಲ್ಲದಲ್ಲಿ ಏನೋ ಇದ್ದಂಗೆ ಅನಿಸ್ತದೆ. ಅಲ್ಲಿ ಬರೇ ತೋರುವಿಕೆ, ಇರುವಿಕೆ ಇಲ್ಲ. ಪ್ರಾತಿಭಾಷಿಕ ರಾಜ್ಯ. ಮತ್ತಿನ್ನ ಶುದ್ರ ಸತ್ಯದೊಳಗ ತೋರಿಕೆನೂ ಇಲ್ಲ, ಇರುವಿಕೆನೂ ಇಲ್ಲ, ಬರೀ ಅನಿಸಿಕೆ. ಯಾರ್ದದು ಶುದ್ರ ಸತ್ಯ ಅಂತಂದ್ರ ಒಂದೇ ಮಗ, ಮೊಲದ ಕೋಡು, ಕನಸಿನ ಕನ್ನೆ, ಗಗನ ಕುಸುಮ, ಇವೇನದವ ಎಲ್ಲ ಕಾಲ್ಪನಿಕವಾದಂತ ಕನ್ನೆ. ಅಲ್ಲಿರುವಿಕೆನೂ ಇಲ್ಲ, ತೋರಿಕೆನೂ ಇಲ್ಲ. ಇದು ಕಲ್ಪನೆ ಮಾಡ್ಕೋತಿರಲ್ಲ, ಅದಕ್ಕೆ ಶೂದ್ರ. ಪ್ರಾತಿಭಾಷಿಕ ಸತ್ಯದೊಳಗೆ ಅಟ್ಲೀಸ್ಟ್ ತೋರಿಕೆ ಅದ, ಇರುವಿಕೆ ಅದ. ವ್ಯವಹಾರಿಕ ಜಗತ್ತಿನೊಳಗೆ ಇರುವಿಕೆ ಅದ, ತೋರುವಿಕೆ ಅದ. ಇರುವಿಕೆ ಬ್ರಹ್ಮಂದು, ತೋರುವಿಕೆ ಜಗತ್ತಿನ ಲೌಕಿಕ ವಸ್ತುಗಳದು. ಪ್ರಾತಿಭಾಷಿಕ ಸತ್ಯದೊಳಗ ತೋರುವಿಕೆ, ಇರುವಿಕೆ ಏನೇನದ ಎಲ್ಲದಕ್ಕೂ ಪರಮಾಧಾರವಾದಂತ ವಸ್ತು ಪ್ರಾತಿಭಾಷಿಕ ಸತ್ಯ. ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾವುದು? ಪ್ರಾತಿಭಾಷಿಕ ಸತ್ಯ. ಆತ್ಮ, ಬ್ರಹ್ಮ, ಸಾಕ್ಷಿ, ಏನೇನು ಕೂಟಸ್ಥ, ಅದಕ್ಕೆ ಏನೇನು ಹೆಸರಿದ್ರಿ ಅದೆಲ್ಲ ಹೋದ್ರೆ ಏನದ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನವಾಗಿದೆ. ಅದಕ್ಕೆ ನಾಲ್ಕನೇ ತರಂಗ ತತ್ವದೃಷ್ಟಿಗೆ 3 ಜನರು ಕೂತಾರ. ತತ್ವದೃಷ್ಟಿನೂ ಅದನ, ಅದೃಷ್ಟಿನೂ ಅದನ, ತರ್ಕದೃಷ್ಟಿನೂ ಅದನ. ಇದನ್ನ ಸರಿಯಾಗಿ ಅರ್ಥ ಯಾರಿಗೆ ಆಗ್ಲಿಕ್ಕತ್ತದ ಅಂದ್ರೆ ತತ್ವದೃಷ್ಟಿಗೆ ಉಪದೇಶ ಆಗ್ಲಿಕ್ಕತ್ತದ. ಈ ತತ್ವದೃಷ್ಟಿ 4ನೇ ತರಂಗದೊಳಗ 147ನೇ ವಿಷಯ ಅಂತದೊಳಗೆ ಅಷ್ಟೇ ಕೇಳ್ತಾ ಇದ್ದಾನ. ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು? ಆಧಾರ ಅಧಿಷ್ಠಾನ. ಇನ್ನ ನಾವು ಆಧಾರ ಅಧಿಷ್ಠಾನಕ್ಕೆ ಹೋಗೇ ಇಲ್ಲ. ನಾವಿನ್ನ ಹಿಂದಿನ ತರಂಗದ ಪೀಠಿಕೆ ಒಳಗೆ ಅದೀವಿ. ಈ ಪೀಠಿಕೆ ಗಟ್ಟಿ ಆದ್ಮೇಲೆ ಮುಂದೋಗ್ತೀವಿ. ಅದಕ್ಕ ಇಲ್ಲಿ ನಮ್ಮ ವ್ಯವಹಾರ ಏನದಪ್ಪ ಅಂತಂದ್ರೆ, ಸಾಕ್ಷಿ ಭಾನ ಮಾಡ್ಕೊಳ್ಳೋದಕ್ಕ ಏನ್ ಮಾಡ್ಬೇಕಾಗ್ಯದ? 2 ರೀತಿಯಲ್ಲಿ ಸಾಕ್ಷಿ ಭಾನ. ಒಂದನೇದ್ದು ಎಂತ ರೀತಿ ಅದು? ಪ್ರಮಾತ ಭಾಷ್ಯ ಮತ್ತು ಸಾಕ್ಷಿ ಭಾಷ್ಯ. ಇವುಗಳ ಮೂಲಕ ವೃತ್ತಿ ಹೊರಗೋಗಿ ವಸ್ತುಗಳನ್ನ ಗುರುತಿಸೋದು. ಬೆಳಕಿದ್ದಾಗ ಒಂದು ರೀತಿ, ಬೆಳಕಿಲ್ಲದಾಗ ಇನ್ನೊಂದು ರೀತಿ. ನಮ್ಮ ಸಾಕ್ಷಿಯ ಆಶ್ರಯದಲ್ಲಿರುವ ಯಾವುದು ಅಂತಃಕರಣ ವೃತ್ತಿ, ಇನ್ನ ಒಂದು ಅವಿದ್ಯಾ ವೃತ್ತಿಗಳ ಮೂಲಕ ಈ ಜಗತ್ತಿನ ವ್ಯವಹಾರ ಮಾಡೋದು. ಅದು 1ನೇ ರೀತಿ ಸಾಕ್ಷಿ ಭಾಷ್ಯ. 1ನೇ ರೀತಿದು ಸಾಕ್ಷಿಯ ಭಾನ. ಸಾಕ್ಷಿಯ ಭಾನ ನಂಬರ್ 1. 1ನೇ ಟೈಪ್ ಇದು. 1ನೇ ವಿಧ ಸಾಕ್ಷಿ ಭಾನ, ಫಸ್ಟ್ ಟೈಪ್. ಇದ್ರೊಳಗೆ ಏನದ? ಅಂತಃಕರಣ ವೃತ್ತಿ. ಅದಕ್ಕೆ ಮೂಲಾಧಾರ ಯಾವುದು? ಸಾಕ್ಷಿನೇ. ಬೆಳಕಿತ್ತಂದ್ರೆ ಅದು ಹೊರಗೆ ಹೋಗಿ ಆ ವಸ್ತುವಿನ ಆಕಾರ ತಾಳಿ ಆ ವಸ್ತುವನ್ನ ಇದು ಅಂತ ಹೇಳಿ ಚಿದಾಭಾಸ ಗುರುತಿಸೋದು. ಅದು ಒಂದು ರೀತಿ ಸಾಕ್ಷಿಯ ಬಾಣ ಆಗಿದ್ದಕ್ಕೆ ಚಿದಾಭಾಸ ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯ. ಮತ್ತ ಅಲ್ಲಿ ಬೆಳಕಿಲ್ಲ ಅಂತಂದ್ರೆ ಚಿದಾಭಾಸನಿಗೆ ಅದು ಗುರುತಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಿ ಅದರ ಧ್ಯಾನ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಏನಾಯ್ತು? ಅವಿದ್ಯಾ ವೃತ್ತಿ, ನಮ್ಮ ಸಾಕ್ಷಿಯಲ್ಲಿ ಆಶ್ರಯ ತಗೊಂಡಿರುವಂತ ಅವಿದ್ಯಾ ವೃತ್ತಿ ಹೋಗಿ ಅದೇನ್ ಮಾಡ್ತದ? ಇದು ಭಾವ ಅಂತ ಹೇಳಿ ಅಧ್ಯಾನ ಮಾಡಿಟ್ಟು ಬಿಡ್ತದ. ಇದಕ್ಕ ಸಾಕ್ಷಿಯ ಭಾನ 1ನೇ ವಿಧಾನ. 2ನೇ ವಿಧಾನ ಏನದ? ಇದು ನಿಮಗೆ ಸರಿಗೆ ತಿಳಿದ್ರ ಸರಿ, ತಿಳಿಲಿಲ್ಲ ಅಂತಂದ್ರೆ ಇನ್ನೊಂದು ರೀತಿ ಜ್ಞಾತೃ ಜ್ಞಾನ ಜ್ಞೇಯ ಅಂತಿರ್ತಾರ. ಈ ಜ್ಞಾತೃ ಜ್ಞಾನ ಜ್ಞೇಯ ಈ ಒಂದು ಯಾವ್ದಪ್ಪ ಅಂತಂದ್ರೆ ಕೂಟಸ್ಥ ದೀಪ ಅಂತ ಹೇಳಿ ಒಂದು ಪಂಚದಶಿ ಒಳಗಿಂದ ಒಂದು ದೀಪದೊಳಗ ಹೇಳಿದ ವಿಷಯ ಇದು. ಜ್ಞಾತೃ ಅಂತಂದ್ರೆ
ಬೆಳಿಗ್ಗೆಯಿಂದ ಸಂಜೆ ತನಕ ಜಗತ್ತಿನ ವಸ್ತುಗಳ ವ್ಯವಹಾರಗಳ ಒಂದು ನೀವು ಕೆಲಸ ಮಾಡ್ತಿರ್ತೀರಲ್ಲ, ಅದು ಯಾರಿಗೆ ಜ್ಞಾನ ಆಗ್ತದ ಅವರಿಗೆ ಚಿದಾಭಾಸ ಅಂತಾರ, ಅದಕ್ಕೆ ಜ್ಞಾತೃ ಅಂತಾರ. ಮತ್ತೆ ಜ್ಞಾನ ಅಂತಂದ್ರ ನಿಮ್ಮ ವೃತ್ತಿ ಹೋಗಿ ಯಾವ ವಸ್ತುವಿನ ಆಕಾರ ತಾಳ್ತದ ಅದಕ್ಕ ಬೆಳಕಿದ್ದಾಗ ಅದಕ್ಕೇನಂತಾರ ಜ್ಞಾನ ಅಂತಾರ. ಅಲ್ಲಿ ಏನ್ ಕೆಲಸ ಆಗ್ತಿರ್ತದ, ಸಾಕ್ಷಿ ಮತ್ತು ವೃತ್ತಿ ಉಪಯುಕ್ತ ಚೇತನ ಎರಡೂ ಕೂಡ ಹೋಗಿ ವಸ್ತು ಉಪಯುಕ್ತ ಚೇತನದೊಡನೆ ಸೇರ್ತಾವ, ಮೂರೂ ಕೂಡ್ತಾವ. ನಿಮ್ಮ ಅಂತಃಕರಣದ ಒಳಗಿರುವಂತ ಸಾಕ್ಷಿ ಚೇತನ ಅದು ವೃತ್ತಿಯ ಜೊತೆಗೆ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ, ಮತ್ತ ಅಲ್ಲಿ ಮುಂದೆ ಯಾವ ವಸ್ತು ವಿಷಯ ಅದ ಅದರೊಳಗಿರುವ ಉಪಯುಕ್ತ ಚೇತನದೊಳಗೆ ಸಂಗಮ ಆದಾಗ ಅಲ್ಲಿ ಚಿದಾಭಾಸ ಈ ವಸ್ತು ಇದು ಆದ ಅಂತ ತಿಳ್ಕೊತಾನಲ್ಲ, ಅದು ಜ್ಞಾನ. ಮತ್ತೆ ಜ್ಞೇಯ ಅಂತಂದ್ರ ಯಾವ ವಸ್ತುವನ್ನ ನೀವು ಕುರಿತು ತಿಳ್ಕೊಬೇಕಂತ ಹೋಗಿರಿ, ಘಟ ತಿಳ್ಕೊಬೇಕಂತಿರೋ, ಪಟ ತಿಳ್ಕೊಬೇಕಂತಿರೋ, ಗೋವನ್ನ ತಿಳ್ಕೊಬೇಕಂತಿರೋ, ಗಂಗೆಯನ್ನ ತಿಳ್ಕೊಬೇಕಂತಿರೋ, ಮತ್ತಿನ್ನೇನಂತ ತಿಳ್ಕೊಬೇಕಂತಿರೋ, ರಜ್ಜುವನ್ನ ತಿಳ್ಕೊಬೇಕಂತಿರೋ, ಅಲ್ಲಿ ಸರ್ಪ ಬಂದದ್ರಿ ಅಂದ್ರೆ ಎಲ್ಲರೂ ಹೋಗಿ ಸರ್ಪ ನೋಡ್ತಿರಲ್ಲ, ಸರ್ಪ ಅಲ್ಲಿ ನಾವು ಬಂದ್ರೆ ಎಲ್ಲರೂ ಹೋಗ್ಲಿಕ್ಕೆ ಬಿಡ್ತೀರಿ, ಹೋಗಿ ನೋಡ್ತೀರಿ ಹೆಂಗಿರ್ತದ, ಏನ್ ತಿಳ್ಕೊಬೇಕಂತೀರಿ ಅಲ್ಲಿ ಹೋಗ್ತದೆ ನಿಮ್ಮ ರುಚಿ ಹೋಗಿ ಆ ಅಂತಃಕರಣ ರುಚಿ ಅಲ್ಲಿ ಹೋದಾಗ ಅದೇನಪ್ಪ ನಿಮ್ಮ ಅಂತಃಕರಣದೊಳಗಿನ ಸಾಕ್ಷಿ ಮತ್ತ ನಿಮ್ಮ ರುಚಿ ಒಳಗಿನ ಸಾಕ್ಷಿ ಉಪಯುಕ್ತ ಚೇತನ ಸಾಕ್ಷಿ ಮತ್ತೇನ್ ಮಾಡ್ತದ, ಆ ಹಾವಿನೊಳಗಿನ ಹಾವಿನ ಸಮಾನಾಕಾರವಾದಂತ ಬ್ರಹ್ಮದನ್ನಿಲ್ಲ, ಸರ್ಪದ ಸಮಾನಾಕಾರವಾದ ಬ್ರಹ್ಮಕ್ಕ ಸರ್ಪ ಉಪಯುಕ್ತ ಚೇತನ. ಆ ಮೂರೂ ಚೇತನಗಳ ಸಂಗಮ ಆದಾಗ ಆವಾದ ಓಹೋ ಇದು ಕಾವಂತರ ಅಂತ. ಹೀಗಾಗಿ ಯಾವ ವಸ್ತು ಸರ್ಪ ಅದೋ, ರಜ್ಜು ಅದೋ, ಘಟ ಅದೋ, ಪಟ ಅದೋ, ಗೋವಾದೋ, ಗಂಗೆ ಅದೋ, ಜಗತ್ತಿನ ಎಲ್ಲಾ ವಸ್ತುಗಳನ್ನ ನೀವೇನ್ ತಿಳ್ಕೊಳಕ್ ಹೋಗ್ತೀರಿ ಆ ವಸ್ತುಗಳೆಲ್ಲ ಜ್ಞೇಯ ವಸ್ತುಗಳು. ಜಗತ್ತಿನ ಏನ್ ವಸ್ತುಗಳವ ಎಲ್ಲ ಜ್ಞೇಯ ವಸ್ತುಗಳು. 84 ಲಕ್ಷ ಜೀವರಾಶಿಗಳ ಶರೀರಗಳೆಲ್ಲ ಜ್ಞೇಯ ವಸ್ತುಗಳು. ಎಂತ ಶರೀರ, ಸ್ಥೂಲ ಶರೀರ ಆದ್ರೂ ಆಗಿರ್ಬೋದು, ಸೂಕ್ಷ್ಮ ಶರೀರ ಆದ್ರೂ ಆಗಿರ್ಬೋದು. ಇನ್ನೊಬ್ಬರು ಮನಸ್ಸು ನೋಡ್ತಿರಲಿಲ್ಲ ಹೆಂಗಿರ್ತದಂತ ಗೊತ್ತಾಗ್ತದಿಲ್ಲ, ಬರೀ ಶರೀರ ನಾಮರೂಪ ಒಂದೇ ಗೊತ್ತಾಗ್ತದ, ಮನಸ್ಸು ಎಂತ ಮನಸ್ಸು ಗೊತ್ತಾಗ್ತದಿಲ್ಲ. ಕಾಮುಕ ಮನಸ್ಸು, ಕ್ರೋಧಿ ಮನಸ್ಸು, ಲೋಭಿಯ ಮನಸ್ಸು, ಮತ್ಸರದ ಮನಸ್ಸು, ಅಹಂಕಾರದ ಮನಸ್ಸು, ಮಮಕಾರದ ಮನಸ್ಸು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯದ ಮನಸ್ಸು ಗೊತ್ತಾಗ್ತದಲ್ರಿ ಇನ್ನೊಬ್ಬರ ಮನಸ್ಸು ಎಂತದಲ್ಲ ಅಂತ. ಸೂಕ್ಷ್ಮ ಶರೀರ ಗೊತ್ತಾಗ್ತದಿಲ್ಲ, ಸ್ಥೂಲ ಶರೀರ ಗೊತ್ತಾಗ್ತದಿಲ್ಲ. ಇದೆಲ್ಲ ಏನದಪ್ಪ ಅಂದ್ರೆ ಜ್ಞೇಯ ವಸ್ತು. ಅವ್ರ ಮನಸ್ಸು ಎಂತದ ನೋಡ್ರಿ ಹಿಂಗದರಲ್ಲ ಶರೀರ, ಅದಕ್ಕೇನಂತ ಜ್ಞೇಯ ವಸ್ತು. ಯಾವುದನ್ನ ತಿಳ್ಕೊತೀರಿ ಆ ವಸ್ತು ಜ್ಞೇಯ. ಆ ವಸ್ತುವಿನ ಬಗ್ಗೆ ನೀವು ಏನ್ ತಿಳ್ಕೊತೀರಿ ಅದು ಜ್ಞಾನ. ಮತ್ತೆ ಯಾರು ತಿಳ್ಕೊತಾರ ಅದು ಜ್ಞಾತೃ. ಆವಾಸ ಸಹಿತವಾದ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಹೊರಟು ಘಟ, ರಜ್ಜು ಮೊದಲಾದ ವಿಷಯಗಳನ್ನು ಪ್ರಕಾಶಿಸುತ್ತದೆ. ಈಗ ಒಂದು ಘಟದ ಜ್ಞಾನವಾಗಬೇಕಾದರೆ ಘಟ ಹೊರಗಿದೆ, ಅಂತಃಕರಣ ವೃತ್ತಿಯೂ ಹೊರಗಿದೆ. ವೃತ್ತಿ ಇಲ್ಲದೆ ಜ್ಞಾನದ ವ್ಯವಹಾರ ಆಗುವುದಿಲ್ಲ. ಎರಡರಾಗ ಒಂದು ವೃತ್ತಿ ಬೇಕು, ಎರಡರಾಗ ಒಂದು ವೃತ್ತಿ ಬೇಕು. ಒಂದು ಅಂತಃಕರಣ ವೃತ್ತಿ ಆದರೂ ಬೇಕು, ಇಲ್ಲ ಒಂದು ಅವಿದ್ಯಾ ವೃತ್ತಿ ಆದರೂ ಬೇಕು. ಎದಕ್ಕ? ಭಾನಕ್ಕ, ಜ್ಞಾನಕ್ಕ. ನಿಮಗ ಜ್ಞಾನ ಆಗ್ಬೇಕಾದ್ರೆ ಇವೆರಡರಾಗ ಒಂದು ವೃತ್ತಿ ಇದ್ರೆ ಜ್ಞಾನ ಆಗ್ತದೆ. ಭಾನ ಆಗ್ಬೇಕಾದ್ರೆ ಎಂತ ವೃತ್ತಿ ಬೇಕು? ಆತ್ಮದ ಭಾನ ಆಗ್ಬೇಕಾದ್ರೆ ಎಂತ ವೃತ್ತಿ ಬೇಕು? ಅಹಂ ಬ್ರಹ್ಮ ಶಿವೋಹಂ, ಅಹಂ ಬ್ರಹ್ಮ
ನಿರ್ವಾಣ ಶತಕಂದಾಗ ಆ ವೃತ್ತಿ ಅಹಂ ಬ್ರಹ್ಮ ವೃತ್ತಿ ಶಿವೋಹಂ ವೃತ್ತಿ ಇಲ್ಲಿಂದ ನಿಮಗ ಭಾನ ಆಗ್ತದ, ಆತ್ಮ ಸಾಕ್ಷಾತ್ಕಾರ ಆಗ್ತದ. ಇಲ್ಲಿ ಏನಪ್ಪಾ ಅಂತಂದ್ರೆ ಅಂತಃಕರಣ ವೃತ್ತಿ ಮತ್ತ ಅವಿದ್ಯಾ ವೃತ್ತಿ ಮತ್ತ ಬ್ರಹ್ಮ ವೃತ್ತಿನೂ ಅಲ್ಲಿರ್ತದ. ಬ್ರಹ್ಮ ವೃತ್ತಿ ಬಗ್ಗೆ ವಿಸ್ಮೃತಿ. ಸಾಕ್ಷಿ ಅಂದ್ರೆ ಬ್ರಹ್ಮ ವೃತ್ತಿನೇ ಅಲ್ಲ, ಅದ್ರ ಬಗ್ಗೆ ವಿಸ್ಮೃತಿ. ಬ್ರಹ್ಮ ವೃತ್ತಿ ಬಗ್ಗೆ ಅರಿವಿಲ್ಲ, ಕೇವಲ ಲೌಕಿಕ ವ್ಯವಹಾರಗಳ ಬಗ್ಗೆ ಅರಿವಲ್ಲ. ಅದು ಎಲ್ಲಿ? ಜ್ಞಾನದೊಳಗೆ. ಅಧ್ಯಾತ್ಮದೊಳಗೆ ಯಾವ ವೃತ್ತಿ ಕೆಲಸ ಮಾಡ್ತದ? ಅವಿದ್ಯಾ ವೃತ್ತಿ ಕೆಲಸ ಮಾಡ್ತದೆ ಅಷ್ಟೇ. ಇಷ್ಟು ತಿಳ್ಕೊಂಡ ಮೇಲೆ ಅಹಂ ಬ್ರಹ್ಮ ವೃತ್ತಿ ಇದು ಮೂರನೇ ಕಣ್ಣು ಅಂತ ನೀನ್ ಹೇಳಿದೆ. ಪರಮಾತ್ಮ ನನ್ನ ನೋಡುವಂತ ಒಂದು ಜ್ಞಾನದ ಕಣ್ಣು, ತಾನು ಪರಮಾತ್ಮನಾಗಿ ಪರಮಾತ್ಮನನ್ನು ನೋಡುವಂತ ಜ್ಞಾನದ ಕಣ್ಣು ಸದ್ಗುರುನಾಥ ತನ್ನ ಮುಂದೆ ಕುಳಿತ ಶಿಷ್ಯನಿಗೆ ಕಾಣಿಸ್ತಾನ. ನಿನಗಿದ ಕಣ್ಣೇನದ? ಜಗತ್ತಿನ ಲೌಕಿಕ ವಸ್ತುಗಳನ್ನ ನೋಡುವ ಕಣ್ಣದಪ್ಪ, ಪ್ರಕೃತಿಕ ಕಣ್ಣು. ಆ ಕಣ್ಣಿನಿಂದ ನೋಡಿದರೆ ನಿನಗ ಭೇದ ಭಾವಗಳು, ಹಿತ ಅಹಿತಗಳು, ರಾಗ ದ್ವೇಷಗಳು, ಪಾಪ ಪುಣ್ಯಗಳು ಮಾಡ್ಲಿಕ್ಕಾಗ್ತದ. ಅವೆಲ್ಲ ಮಿಥ್ಯ ಅದಾವ, ಬರೇ ತೋರಿಕೆಯಲ್ಲದವ. ಇರುವಿಕೆಯಲ್ಲಿ ಬ್ರಹ್ಮನೇ ಅದನ ಅಂತೇಳಿ ಬ್ರಹ್ಮನನ್ನೇ ನೋಡುವಂತ, ಯಾವ ವಸ್ತುವನ್ನು ನೋಡಿದರೂ ಅದರೊಳಗೆ ಬ್ರಹ್ಮನನ್ನೇ ನೋಡುವಂತ ಜ್ಞಾನದ ಕಣ್ಣನ್ನ ಸದ್ಗುರುನಾಥ ಕರುಣಿಸ್ತಾನ. ಅದೇ ಭಾನ ಆಗ್ಬೇಕಾದ್ರೆ ಅಹಂ ಬ್ರಹ್ಮ ಶಿವೋಹಂ ಎನ್ನುವ ವೃತ್ತಿಯನ್ನ ಸದ್ಗುರುನಾಥ ಕರುಣಿಸ್ತಾನ. ಮುಂದ ಆ ಕಣ್ಣು ತೆರೆದು ಜಗತ್ತಿನೊಳಗೆ ಬ್ರಹ್ಮನನ್ನ ನೋಡಿ ಮೋಕ್ಷ ಹೊಂದದು ನಿಮ್ಮ ಕೆಲಸ. ಸದ್ಗುರುನಾಥ ಅವನು ಪಾಠ ಹೇಳ್ತಾನ, ವಿಡಿಯೋ ಮಾಡಿ, ಆಡಿಯೋ ಮಾಡಿ, ಯೂಟ್ಯೂಬ್ನಾಗ ವಾಟ್ಸಾಪ್ನಾಗ ಹಾಕಿ ಸಂಗ್ರಹ ಮಾಡ್ತಾನ. ಏನ್ ಮಾಡ್ತಾನ? ಕಚ್ಚಿ ತಗೊಂಡೋಗಿ ನೀರಿನ ಸಮೀಪ ಹೋಯ್ತಾನ. ನೀರು ಕುಡಿಬೇಕಾಗಿದ್ದ ಕಚ್ಚಿ ಕುಡಿಬೇಕು, ನೀವ ಕುಡಿಬೇಕು. ನೀನೇ ಹೇಳಿದ ಪಾಠ ನೀನೇ ಕೇಳ್ಕೊತ ಕೂಡಂದಂಗ. ಏನ್ ಮಾಡ್ತಾನ? ಕಚ್ಚೋ ಕೂದಿರೋ ದನನೋ ತಗೊಂಡು ನೀರಿನ ಸಮೀಪ ತನಕ ಒಯ್ಬೋದು. ಅಲ್ಲಿ ಆದ್ಮೇಲೆ ನೀರು ತಾನೇ ಕುಡಿಬೇಕಲ್ಲ. ಏನೆಲ್ಲ ಹೇಳಿದ್ರಿ ಕೂತಿ ಕೇಳಿದೆವು, ನನಗೆ ಮೋಕ್ಷನೇ ಆಗ್ಲಿಲ್ಲ ಅಂತಂದ್ರ ನನ್ ನೀರಿಡ್ಕಿನೇ ಓದಿಲ್ಲ. ನಾನ್ ನೀರಿನ ಸಮೀಪ ಕರ್ಕೊಂಡು ಹೋದಾಗ ನೀನ್ ನೀರೇ ಕುಡುದಿಲ್ಲ ಅಂದ್ರೆ ನಾನೇನ್ ಮಾಡ್ಲಕ್ಕಾಗ್ತದ? ಹೀಗಾಗಿ ಇಲ್ಲೇನಾಗ್ತದ? ಯಾವ ವೃತ್ತಿ? ಅಹಂ ಬ್ರಹ್ಮ ವೃತ್ತಿ. ಅದರಿಂದ ನಿಮಗ ಸಾಕ್ಷಿಯ ಭಾನ ಆಗ್ತದ. ಇಲ್ಲಿ ಏನದ? ಲೌಕಿಕ ವ್ಯವಹಾರ ನಡಿಬೇಕಾದ್ರ ಎರಡರಾಗ ಒಂದು ವೃತ್ತಿ ಬೇಕೇ ಬೇಕು. ಯಾವುದು? ಒಂದು ಅಂತಃಕರಣ ವೃತ್ತಿ, ಇನ್ನ ಒಂದು ಅವಿದ್ಯಾ ವೃತ್ತಿ. ಇವೆರಡು ವೃತ್ತಿಗಳು ಎದರ ಆಶ್ರಯದಾಗದವ? ಸಾಕ್ಷಿ ಆಶ್ರಯದಲ್ಲಿದವ. ಆ ಸಾಕ್ಷಿ ಆಶ್ರಯದಲ್ಲಿದ್ದದ್ದು ಹೊರಗೆ ಬಂದು ಅಂತಃಕರಣ ಹೋಗಿ ಏನಾಗಿದೆ? ವೃತ್ತಿ ಅನಿಸ್ಕೊಂಡದ. ವೃತ್ತಿಯೊಳಗೆ ಸಾಕ್ಷಿ ಆದ ಇಲ್ಲ? ವೃತ್ತಿ ಆಶ್ರಯದಲ್ಲಿ ಮೂಲವು. ಆದರೆ ಆ ಯಾವುದು ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿಗಳು ವಸ್ತು ಉಪಯುಕ್ತ ಚೇತನದಾಗಿಲ್ಲ, ರಜ್ಜು ಉಪಯುಕ್ತ ಚೇತನದಾಗಿಲ್ಲ. ಜಡ ವಸ್ತುಗಳು ಏನದವ ಆ ವಸ್ತುಗಳ ಒಳಗ ಆ ಅಂತಃಕರಣ ವೃತ್ತಿ, ಅವಿದ್ಯಾ ವೃತ್ತಿಗಳು ಇಲ್ಲ. ನೀವೇ ಹೋಗಿ ಅವುಗಳನ್ನ ಗುರುತಿಸಬೇಕೇ ಹೊರತು ಅವು ಬಂದು ಎಂದೂ ನಿಮ್ಮನ್ನು ಗುರುತಿಸಲ್ಲ. ಒಂದು ಮನಿ ಕಟ್ಟಿರಿ, ಆ ಮನೆಯ ಸಮಾನಾಕಾರವಾಗಿ ಬ್ರಹ್ಮದನ ಇಲ್ಲ. ಆ ಮನೆಯೊಳಗ ಉಪಯುಕ್ತ ಚೇತನನಾಗಿ ಬ್ರಹ್ಮ ಅದನ. ಮತ್ತ ನಿಮ್ಮ ಒಳಗನು 3.5 ಮೊಳ ನಿಮ್ಮದು ಒಂದು ಶರೀರದ, ನಿಮ್ಮೊಳಗನು ಬ್ರಹ್ಮ ಅದನ. ನಿಮ್ಮೊಳಗನು ನಿಮ್ಮ ಶರೀರಕ್ಕೆ ಉಪಯುಕ್ತ ಚೇತನ ಸ್ವರೂಪನಾಗಿ ಬ್ರಹ್ಮದನ ಇಲ್ಲ. ಅವನಿಗೆ ಸಾಕ್ಷಿ ಅಂತೀರ ಇಲ್ಲ? ಅದನ.
ಇದ್ಮೇಲೆ ಮತ್ತೆ ಇಬ್ರು ಬ್ರಹ್ಮರಾದ್ಮೇಲೆ ಪರಸ್ಪರ ಅಭಿಮಾನ ಉಂಟಾಗಬೇಕಲ್ಲ. ಅಲ್ಲಿ ಬ್ರಹ್ಮದನ ಇಲ್ಲಿ ಬ್ರಹ್ಮದನ ಪರಸ್ಪರ ಅಭಿಮಾನ ಉಂಟಾಗಬೇಕಲ್ಲ. ಪರಸ್ಪರ ಅಭಿಮಾನ ಯಾಕೆ ಉಂಟಾಗ್ತಾ ಇಲ್ಲ? ಈ ಮನೆ ನಂದು ಅಂತ ನೀವು ಅಂತೀರಿ, ಮತ್ತ ನಾನು ನಿನ್ನ ಮನೆ ಅಂತೇಳಿ ಅದು ಯಾಕಂತ ಇಲ್ಲ. ಈ ಮನಿ ನಂದು ಅಂತ ನೀವು ಅಂತೀರಿ, ಅದ್ರ ಬಗ್ಗೆ ಅಭಿಮಾನ ಪಡ್ಲಕತ್ತೀರಿ. ಆ ಮನಿನೂ ಮಾತ್ರ ನಿಮ್ಲಿಂದ ಸೃಷ್ಟಿಯಾಗ್ಯದ ಅಂತಂದ್ಮೇಲ ಅದ್ರೊಳಗೂ ಬ್ರಹ್ಮದನ ಅಂತಂದ್ಮೇಲ ಅದ್ರೊಳಗೂ ಸಾಕ್ಷಿ ಆದ ಅಂತಂದ್ಮೇಲ ಅದನ್ನ ನೀವು ನಿಮ್ಮ ಬಗ್ಗೆ ಅದು ಯಾಕೆ ಅಭಿಮಾನ ಪಡ್ತಾ ಇಲ್ಲ? ಯಾಕಂದ್ರೆ ಅದ್ರೊಳಗ ಅವಿದ್ಯಾ ವೃತ್ತಿನೂ ಇಲ್ಲ, ಅಂತಃಕರಣ ವೃತ್ತಿನೂ ಇಲ್ಲ. ಹೊರಗಿರುವ ವಸ್ತುಗಳು ಏನದವ ಅದ್ರೊಳಗೆ ಬ್ರಹ್ಮ ಅದನ. ಆ ಬ್ರಹ್ಮನ ಆಶ್ರಯದಲ್ಲಿ ಏನಿಲ್ಲ, ಅವಿದ್ಯಾ ವೃತ್ತಿ ಇಲ್ಲ, ಅಂತಃಕರಣ ವೃತ್ತಿ ಇಲ್ಲ. ಅದಕ್ಕೆ ನಿಮ್ಮ ಆಲ್ಮರೇನು ಬಂಗಾರ, ನಾನು ನಿಮ್ಮ ಬಂಗಾರ ಅಂತ ಇಲ್ಲ. ನಿಮ್ಮ ಮನಿ ನಾನು ನಿನ್ನ ಮನಿ ಅಂತ ಇಲ್ಲ. ನಿಮ್ಮ ಹೊಲ ನಾನು ನಿನ್ನ ಹೊಲ ಅಂತ ಇಲ್ಲ. ಅದ್ರೊಳಗೆ ಬ್ರಹ್ಮ ಇದ್ರೂ ಸಹಿತ ವೃತ್ತಿಗಳು ಇಲ್ಲ. ನಿಮ್ಮ ಸಾಕ್ಷಿ ಒಳಗೇನದ, ಅಂತಃಕರಣ ಸಾಕ್ಷಿ ಒಳಗ ವೃತ್ತಿಗಳದಾವ. ಅವಿದ್ಯಾ ವೃತ್ತಿ ಮತ್ತೆ ಅಂತಃಕರಣ ವೃತ್ತಿ. ಇವು ಏನದವ, ಈ ವೃತ್ತಿಗಳು ಇರೋದ್ರಿಂದ ನೀವು ಅವಕ್ಕೆ ಬೆನ್ನಚ್ಚಿರಿ. ಮಣ್ಣು ಮಾಯೆ ಎಂಬರು, ಮಣ್ಣು ಮಾಯೆಯಲ್ಲ. ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯೆ ಎಂಬರು, ಮಣ್ಣು ಮಾಯೆಯಲ್ಲ. ಯಾಕ ಅವು ಏನ್ ಬಂದು ನಿಮಗೆ ನಾನಿನ್ನವನ್ನು, ನಾನಿನ್ನ ಮಣ್ಣು, ನಾನಿನ್ನ ಏನಂತ ಹೆಣ್ಣ ಕೇಳಿಕೆ ಅವೇನ್ರ ಬಂದು ನಿಮಗೆ ತೆಗಿದ್ದಾವೆ ನಾವೆಲ್ಲರೇ ಇಲ್ಲ. ಅವು ತಂಪಾಡಿ ತಾವಲ್ಲ. ಯಾಕಂದ್ರೆ ಅಲ್ಲಿ ವೃತ್ತಿ ಇಲ್ಲ. ಹೆಣ್ಣು ಅಂತಂದ್ರೆ ಗಟ್ಟಿಯಾಗಿ ತಿಳ್ಕೊಳ್ರಿ ಶರೀರ, ಮತ್ತಿನ್ನೇನಿಲ್ಲ. ಹೆಣ್ಣನ್ನ ಹೆಣ್ಣ ಗಂಡ ಇವು ಅಲ್ಲ, ಶರೀರ. ಹೆಣ್ಣಂದ್ರೆ ಶರೀರ, ಗಂಡ ಅಂದ್ರೆ ಆತ್ಮ ಸಾಕ್ಷಿ, ಮತ್ತಿನೇನಿಲ್ಲ. ಅವ ಒಬ್ಬನೇ ಪರಮಾತ್ಮ, ಅವ ಒಬ್ಬನೇ ಗಂಡ. ಉಳಿದು ಎಲ್ಲ ವಸ್ತು ಹೆಣ್ಣೆ. ಈ ಜಗತ್ತಿನಾಗಿರುವ ಎಲ್ಲಾ ವಸ್ತುಗಳು ಹೆಣ್ಣಿನ ಶರೀರನು ಹೆಣ್ಣೆ, ಗಂಡಿನ ಶರೀರನು ಹೆಣ್ಣೆ. ಹೆಣ್ಣಿನ ಶರೀರದೊಳಗಿರುವ ಆತ್ಮನು ಗಂಡೆ, ಗಂಡಿನ ಶರೀರದೊಳಗಿರುವ ಆತ್ಮನು ಗಂಡೆ. ಒಬ್ಬನೇ ಗಂಡ, ಉಳಿದು ಎಲ್ಲ ಹೆಣ್ಣೆ. ಹಿಂಗಾಗಿ ಏನಾಯ್ತು, ನಿಮ್ಮೊಳಗ ವೃತ್ತಿಗಳಿದ್ದಕ್ಕೆ ನೀವು ಅಭಿಮಾನ ಪಡ್ತೀರಿ. ನೀವು ಹೋಗಿ ಆ ವಸ್ತುಗಳನ್ನ ಕಣ್ಣಾರೆ ನೋಡ್ತೀರಿ. ಇಲ್ಲಿ ಏನಾಯ್ತು, ಘಟದ ಜ್ಞಾನವಾಗಬೇಕಾದರೆ ಘಟ ಹೊರಗಿದೆ, ಅಂತಃಕರಣ ವೃತ್ತಿ ಹೊರಗೆ ಇದೆ. ವೃತ್ತಿ ಹೊರಗೆ ಬಂದು ವೃತ್ತಿ, ಅಂತಃಕರಣ ಏನಾಗಿದೆ ಹೊರಗೆ ಬಂದು ವೃತ್ತಿ ಅನ್ಸ್ಕೊಳಕತ್ತದ. ವೃತ್ತಿ ಇಲ್ಲದೆ ಜ್ಞಾನದ ವ್ಯವಹಾರ ಆಗುವುದಿಲ್ಲ. ಆ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಗೆ ಬಂದು ಘಟದ ಪರ್ಯಂತರವಾಗಿ ಹೋಗುತ್ತದೆ. ಹೋಗಿ ಘಟ ಮೊದಲಾದವುಗಳನ್ನ ಪ್ರಕಾಶ ಮಾಡುತ್ತದೆ. ಅಂದ್ರೇನು, ಅದರ ಸಮಾನ ಆಕಾರ ತಾಳ್ತದ. ಆ ಸಮಾನ ಆಕಾರ ತಾಳಿದ ಮೇಲೆ ಚಿದಾಭಾಸ ಆ ವಸ್ತುವನ್ನ ಇದು ಘಟ ಅಂದ್ರೆ ಗುರುತಿಸ್ತಾನ. ಜ್ಞಾತ್ರ ಜ್ಞಾನ ಜ್ಞೇಯಗಳನ್ನ ಪ್ರಕಾಶ ಮಾಡ್ತದ. ನಿಮ್ಮ ಸಾಕ್ಷಿ ಒಳಗೇನ ಸಾಕ್ಷಿ ಅದಲ್ಲ, ಆ ಸಾಕ್ಷಿ ಏನ್ ಮಾಡ್ತದ, ನಿಮ್ಮ ಅಂತಃಕರಣವನ್ನ ಪ್ರಕಾಶ ಮಾಡ್ತದ. ಅಂತಃಕರಣ ವೃತ್ತಿಯನ್ನ ಪ್ರಕಾಶ ಮಾಡ್ತದ. ಅವಿದ್ಯಾ ವೃತ್ತಿಯನ್ನ ಪ್ರಕಾಶ ಮಾಡ್ತದ. ಅದು ಹೊರಗೆ ಹೋಗಿ ಅಂತಃಕರಣ ಹೊರಗೆ ಹೋಗಿ ವೃತ್ತಿ ಅನಿಸ್ಕೊಂಡ್ರೆ ಅದಕ್ಕೂ ಪ್ರಕಾಶ ಮಾಡ್ತದ. ಮತ್ತ ಹೊರಗಿರುವ ಜಗತ್ತಿನೊಳಗಿರುವ ವಸ್ತುಗಳೇನದವ ಆ ವಸ್ತುಗಳನ್ನ ಪ್ರಮೇಯ ವಸ್ತುಗಳಂತರ, ವಿಷಯ ವಸ್ತುಗಳಂತರ, ಮತ್ತೇನೇನಂತರ ಅವೆಲ್ಲ ಓಷ್ಟುಕ ಪ್ರಮೇಯ. ಆ ವಸ್ತುಗಳನ್ನ ಪ್ರಕಾಶ ಮಾಡ್ತದ. ಆ ವಸ್ತುಗಳೊಳಗಿರುವ ಉಪಯುಕ್ತ ಚೇತನವನ್ನ ಪ್ರಕಾಶ ಮಾಡ್ತದ. ನಿಮ್ಮೊಳಗಿನ ಸಾಕ್ಷಿ ಮಾಡೋ ಕೆಲಸ ಅಷ್ಟೆಲ್ಲ ಮಾಡ್ತದ. ಏನು, ಜ್ಞಾತೃವನ್ನು ಸಾಕ್ಷಿನೇ ಪ್ರಕಾಶ ಮಾಡ್ತದ. ನಿಮ್ಗ ಜ್ಞಾನ ಎಲ್ಲಿ ಆಲಕತ್ತದ, ಎದರ್ಲಿಂದ ಆಲಕತ್ತದ, ಹ್ಯಾಂಗ್ ಆಲಕತ್ತದ ಅಂತ ನಿಮ್ಗೆ ಗೊತ್ತಾಗಕತ್ತದ. ಅಂತಃಕರಣ ವೃತ್ತಿಲಿಂದ ಆಯ್ತು, ಅಥವಾ ಅವಿದ್ಯಾ ವೃತ್ತಿಲಿಂದ ಆಯ್ತು,
ಮತ್ತೆ ಯಾರಿಗಾಯ್ತು? ಚಿದಾಭಾಸನಿಗೆ ಆಯ್ತು. ಈ ಲೌಕಿಕ ವಿಷಯಗಳ ಒಂದು ಜ್ಞಾನ ಚಿದಾಭಾಸನಿಗೆ ಆಯ್ತು ಅಂತೇಳಿ ಜ್ಞಾತೃವನ್ನ ಪ್ರಕಾಶ ಮಾಡೋದು ಯಾವುದು? ನಿಮ್ಮೊಳಗೆ ಚಿದಾಭಾಸ ಅದಾನ ಅಂತೇಳಿ ನಿಮಗೆ ಗೊತ್ತಾಗಲಿಕ್ಕತ್ತೋದಿಲ್ಲ. ನಿಮ್ಮೊಳಗೊಂದು ಕೂಟಸ್ಥ ಅಂತೇಳಿ ಬ್ರಹ್ಮಚೇತನ ಅದ, ನಿಮ್ಮ ಬುದ್ಧಿ ಅಥವಾ ಅವಿದ್ಯೆ ಎನ್ನುವಂತ ಒಂದು ಕನ್ನಡಿ ಅದ, ಗೊತ್ತಿಲ್ಲದಿರುವಿಕೆ ಅನ್ನೋದು ಅಜ್ಞಾನದ ಒಂದು ಕನ್ನಡಿ ಅದ. ಆ ಕನ್ನಡಿ ಒಳಗ ಕೂಟಸ್ಥನ ಪ್ರತಿಬಿಂಬ ಮೂಡ್ಲಕತ್ತದ. ಆ ಕೂಟಸ್ಥ ಚಿದಾಭಾಸ ಅಂತಾರ. ಆ ಚಿದಾಭಾಸ ನಿಮ್ಮೊಳಗ ಅದನ ಅಂತ ನಿಮಗೇನು ಗೊತ್ತಾಗ್ಲಕತ್ತದ? ಅದು ಯಾರಿಗೆ ಗೊತ್ತಾಗ್ಲಕತ್ತದ? ಬಿಂಬ, ಕನ್ನಡಿ, ಪ್ರತಿಬಿಂಬ, ಇದು ಯಾರಿಗೆ ಗೊತ್ತಾಗ್ಲಕತ್ತದ? ಸಾಕ್ಷಿ. ಇದು ಪ್ರಕಾಶ ಮಾಡ್ಲಕತ್ತಿದ್ದ ಸಾಕ್ಷಿ ಹೌದಾ ಇಲ್ಲ? ಇದೆಲ್ಲ ಗುರುತು ಮಾಡಿಕೊಡ್ಲಕತ್ತದಿಲ್ಲ. ಮುಂದೇನಾಯ್ತು? ಆ ಅಂತಃಕರಣ ವೃತ್ತಿ ಅಥವಾ ಅವಿದ್ಯಾ ವೃತ್ತಿ ಏನಾಯ್ತು? ಇದು ಜಗತ್ತಿನ ವಸ್ತುಗಳನ್ನ ತಿಳ್ಕೊಳಕದ. ಇದಕ್ಕೆ ಜ್ಞಾತೃ ಅಂತಾರ, ಜ್ಞಾತೃ ಅಂತಾರ ಅಂತ ಹೇಳಿ ಇದು ಒಂದು ನಿಮಗ ತಿಳಿಸಿಕೊಟ್ಟದ್ದು ನಿಮ್ಮ ಸಾಕ್ಷಿ. ನೀವೇನ್ ತಿಳ್ಕೊಂಡಿರಿ? ವಿಚಾರ ಸಾಗರೊಳಗ ನಿತ್ಯದಾಸರು ತಿಳಿಸ್ಯಾರ, ಇನ್ನೊಂದ ಪಾಠ ಹೇಳ್ಯಾರ. ಇದಕ್ಕೆ ತಿಳಿದದಲ್ಲ, ನಿಮ್ಮ ಸಾಕ್ಷಿಗೆ ತಿಳಿದದು. ನಾವು ಹೇಳಿದ್ದು ನಿಮಿತ್ತ ಮಾತ್ರ, ತಿಳ್ಕೊಂಡವ್ರು ನೀವೇ. ನಿಮ್ಮಿಂದ ನಿಮ್ಮನ್ನು ನೀವೇ ಅರಿತೀರಿ. ನಾವೆಲ್ಲ ಹೊರಗಿನವರು. ನನ್ನೊಳಗ ಮೂಲ ಆತ್ಮ ಚೈತನ್ಯ ಏನದ ಅದು ಕೂಟಸ್ಥ ಸಾಕ್ಷಿ ಅಂತಾರೆ. ನನ್ನೊಳಗ ಒಂದು ಗೊತ್ತಿಲ್ಲದಿರುವಿಕೆ ಅಂತೇಳಿ ಒಂದು ಅವಿದ್ಯೆ ಇದೆ, ಅಜ್ಞಾನ ಇದೆ, ಒಂದು ಬುದ್ಧಿ ಇದೆ. ಅದು ಏನ್ ಮಾಡ್ತದಪ್ಪ ಅಂದ್ರೆ ಕನ್ನಡಿ ಇದ್ದಂಗದ. ಅದರ ಒಳಗ ಈ ಕನ್ನಡಿ ಒಳಗ ಕೂಟಸ್ಥನ ಪ್ರತಿಬಿಂಬ ಮೂಡ್ಯದ. ಆ ಪ್ರತಿಬಿಂಬ ಮೂಡಿದ್ದೇನದ ಸಾಕ್ಷಿ ಇದೇನದ. ಅದಕ್ಕೇನಂತಾರ? ಆಭಾಸ ಅಂತಾರ, ಚಿದಾಭಾಸ, ಜೀವಾಭಾಸ, ಚಿದಾಭಾಸ ಅಂತಾರ. ಈ ಆಭಾಸ ಅಂತೇನಾದಲ್ಲ, ಇದಕ್ಕ ಜಗತ್ತಿನ ಜ್ಞಾನವನ್ನ ಮಾಡ್ಕೊಳ್ಳಂತ ಶಕ್ತಿ ಅದ. ಇದು ಜ್ಞಾತೃ ಅಂತಾರೆ. ಇದಕ್ಕ ಆಭಾಸ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನೊಳಗೆ ಅವಿದ್ಯಾ ವೃತ್ತಿ ಅಂತದ. ಅದು ಏನ್ ಮಾಡ್ತದ? ಭ್ರಮೆಯನ್ನು ಉಂಟು ಮಾಡಿ ತನ್ನದೇ ಆದ ಒಂದು ಅಭಿಪ್ರಾಯವನ್ನ ಕೊಡ್ತದ. ಇಷ್ಟಕ್ಕೆ ನೀವೇನ್ ತಿಳ್ಕೊಂಡಿರಿ? ಇದಕ್ಕೆ ಜ್ಞಾತೃ. ಜ್ಞಾತೃ ಯಾರಿಗೆ ಜ್ಞಾನ ಆಯ್ತು? ಅವಿದ್ಯಾ ವೃತ್ತಿಯ ಮೂಲಕ ಚಿದಾಭಾಸನಿಗೆ ಹಾವಂತ ಗೊತ್ತಾಯ್ತು. ಅಂತಃಕರಣ ವೃತ್ತಿಯ ಮೂಲಕ ಚಿದಾಭಾಸನಿಗೆ ಹಗ್ಗಂತ ಗೊತ್ತಾಯ್ತು. ಇದು ಗೊತ್ತಾಗಿದ್ದು ಚಿದಾಭಾಸನಿಗೆ. ಹೀಗಾಗಿ ಏನಾಯ್ತಪ್ಪ ಅಂದ್ರೆ ಬೆಳಕಿದ್ದಾಗ ಒಂದು, ಬೆಳಕಿಲ್ದಾಗ ಒಂದು, ಜ್ಞಾನ ಇದ್ದಾಗ ಒಂದು, ಜ್ಞಾನ ಇದ್ದಾಗ ಒಂದು, ಹೆಸರಿದ್ದಾಗ ಒಂದು, ಹೆಸರಿದ್ದಾಗ ಇದೇನು ಜ್ಞಾನ ಆಗ್ತದ? ಇದೆಲ್ಲ ಚಿದಾಭಾಸಕ್ಕೆ ಆಗ್ತದೆ. ಇದಕ್ಕೆ ಜ್ಞಾತೃ ಅಂತಾರ. ಈ ಜ್ಞಾತೃ ಅನ್ನೋದು ಯಾರಿಗೆ ತಿಳಿಯಿತು? ಯಾರಲಿಂದ ತಿಳಿಯಿತು? ಜ್ಞಾತೃ ನಾನು ನನ್ನೊಳಗೊಂದು ಜ್ಞಾತೃ ಆದ, ಆಭಾಸ ಆದ ಅಂತ ತಿಳಿಯಿತು. ಒಂದು ಹೆಣಕ ಪ್ರವಚನ ಹೇಳಿದ್ರೆ ತಿಳಿತದೇನ್ರಿ? ಅದಕ್ಕ ನನ್ನೊಳಗೊಂದು ಜ್ಞಾತೃ ಅಂತ ಆದ ಅಂತೇಳಿ, ಆಭಾಸ ಆದ ಅಂತೇಳಿ ತಿಳಿಯಂಗಿಲ್ಲ. ಎದರಿಂದ ತಿಳಿಸಿ? ನಿಮ್ಗ ಒಳಗ ನಿಮ್ಗೊಂದು ಸಾಕ್ಷಿ ಅಥವಾ ಬ್ರಹ್ಮ ಅಥವಾ ಕೂಟಸ್ಥ ಚೇತನ ಆದ ಅಂತೇಳಿ ಇದು ತಿಳಿತಾ ಇಲ್ಲ. ಹೀಗಾಗಿ ಸಾಕ್ಷಿ ಏನ್ ಮಾಡ್ತದ? ಈ ಒಂದು ಆಭಾಸನನ್ನ ಪ್ರಕಾಶ ಮಾಡುತ್ತದೆ. ಈ ಸಾಕ್ಷಿ ಕೂಟಸ್ಥ ಇದೇನದ? ಇದು ವಿಶೇಷ ಚೈತನ್ಯ. ಈ ವಿಶೇಷ ಚೈತನ್ಯ ನಿಮಗೇನ್ ಮಾಡ್ತು? ಜ್ಞಾತೃವನ್ನ ಪ್ರಕಾಶ ಮಾಡಿ ಕೊಟ್ಟಿತು. ಮುಂದೇನ್ ಮಾಡ್ತು? ಹೊರಗೆ ಬಂದು ಅದು ವೃತ್ತಿ ಅನಿಸ್ಕೊತು. ವೃತ್ತಿ ಹೋಗಿ ಆ ವಸ್ತುವಿನ ಸಮಾನ ಆಕಾರ ತಾಳ್ತು. ಬೆಳಕಿದ್ದಾಗ ಅವಿದ್ಯಾ ವೃತ್ತಿ ಹೋಗಿ ಅದರ ಬಗ್ಗೆ ತನ್ನದೇ ಆದ ಅಭಿಪ್ರಾಯ ಹೇಳ್ತು. ಇದು ಹೊರಗಾಗ ವಿಷಯವನ್ನ ಜ್ಞಾತೃ ಅಂತೇಳಿ ನಿಮ್ಮ ಸಾಕ್ಷಿ ಏನು ಪ್ರಕಾಶ ಮಾಡ್ಯಾರ, ಅದೇ ಸಾಕ್ಷಿ ಏನ್ ಮಾಡ್ಯಾರ? ಹೊರಗೆ ಬಂದು ವೃತ್ತಿಗಳು ಹೆಂಗ್ ಕೆಲಸ ಮಾಡ್ತಾವ, ಅಂತಃಕರಣ ವೃತ್ತಿ ಹೆಂಗ್ ಕೆಲಸ ಮಾಡ್ತದ, ಅವಿದ್ಯಾ ವೃತ್ತಿ ಹೆಂಗ್ ಕೆಲಸ ಮಾಡ್ತದ, ಇದನ್ನ ತಿಳ್ಕೊಳಕ, ಇದನ್ನ ಪ್ರಕಾಶ ಆಗೋದಕ್ಕ ನಿಮ್ ಸಾಕ್ಷಿನೇ ಕಾರಣ. ಹೌದಾ?
ನಿಮ್ ಬಗ್ಗೆ ಸಾಕ್ಷಿ ಇದ್ದದಕ್ಕೆ ವೃತ್ತಿ ಜ್ಞಾನ ಗೊತ್ತಾಯ್ತಾ ಇಲ್ಲ? ನಿಮ್ ಒಳಗೆ ಸಾಕ್ಷಿ ಇದ್ದಿದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ಹೌದಲ್ರಿ? ಒಳಗೆ ಸಾಕ್ಷಿನೇ ಇಲ್ಲ, ವಿಶೇಷ ಚೈತನ್ಯನೇ ಇಲ್ಲ. ಒಂದ್ ಹೆಣದ ಮುಂದೆ ಕೂತು ನಾವು ವೃತ್ತಿ ಬಗ್ಗೆ ಪ್ರವಚನ ಮಾಡಿದ್ರೆ ಅದಕ್ಕೆ ಅರ್ಥ ಆಗ್ತದೇನ್ರಿ? ನಿಮ್ಮೊಳಗ ವೃತ್ತಿ, ನಿಮ್ಮೊಳಗ ಒಂದು ಆತ್ಮ ಚೈತನ್ಯ, ಕೂಟಸ್ಥ ಚೈತನ್ಯ ಯಾರಂತ ನಿಮ್ಗೆ ಇದು ಅರ್ಥ ಆಯ್ತಾ ಇಲ್ಲ? ಒಳಗಿಂದ ಒಂದು ವೃತ್ತಿ ಹೊರಗೆ ಬರ್ತದ, ಅದ್ರ ಜೊತೆಗೆ ಚೈತನ್ಯನೂ ಇರ್ತದ, ಅದಕ್ಕೆ ಉಪಯುಕ್ತ ಚೇತನ ಅಂತ. ಅದ್ರ ಜೊತೆಗೆ ಒಂದು ಆಭಾಸ ಇರ್ತದ, ಆಭಾಸನಲ್ಲಿ ಏನಿರ್ತದ ಅಂತಃಕರಣ ವೃತ್ತಿ ಮತ್ತ ಅವಿದ್ಯಾ ವೃತ್ತಿ ಇರ್ತದ. ಬೆಳಕಿದ್ದಾಗ ಅಂತಃಕರಣ ವೃತ್ತಿ ಕೆಲಸ ಮಾಡ್ತದ, ಬೆಳಕಿಲ್ದಾಗ ಅವಿದ್ಯಾ ವೃತ್ತಿ ಕ್ಷೋಭೆಗೊಂಡು ಇದೆಲ್ಲ ತಿಳ್ಕೊಂಡ್ರು ಎದರ್ಲಿಂತ ತಿಳ್ಕೊಂಡ್ರಿ. ನಿಮ್ ಸಾಕ್ಷಿ ಯಾವ್ದಂತ ತಿಳ್ಕೊಂಡ್ರು? ನಿಮ್ ಒಳಗಿನ ಸಾಕ್ಷಿ ಇದ್ದಿದ್ದಿಲ್ಲ ಅಂತ ತಿಳ್ಕೊತಿದ್ರು. ನಿಮ್ಮ ಆತ್ಮ ಇದ್ದಿದ್ದಿಲ್ಲ ಅಂದ್ರೆ ಇದು ತಿಳಿತಿತ್ತ? ಹಿಂಗಾಗಿ ಈ ಸಾಕ್ಷಿಯು ಜ್ಞಾನ ಅಂತಾರೆ. ಇದಕ್ಕ ವೃತ್ತಿ ಹೊರಗೆ ಬಂದ ಅದರ ಆಕಾರ ತಾಳಿ ಇದು ಘಟ, ಇದು ಪಟ ಅಂತ ತಿಳ್ಕೊತಿರಲ್ಲ, ಇದು ಜ್ಞಾನ. ಈ ಜ್ಞಾನವನ್ನು ಪ್ರಕಾಶ ಮಾಡೋದವದು ಸಾಕ್ಷಿನೇ. ಜ್ಞಾತೃವನ್ನು ಪ್ರಕಾಶ ಮಾಡೋದು ಸಾಕ್ಷಿನೇ, ಜ್ಞಾನವನ್ನು ಪ್ರಕಾಶ ಮಾಡೋದು ಸಾಕ್ಷಿನೇ. ಹೊರ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಮತ್ತು ಆ ವಸ್ತುಗಳೊಳಗೆ ಬ್ರಹ್ಮ ಸರ್ವವ್ಯಾಪಕನಾಗಿದ್ದಾನೆ. ಯಾವ ವಸ್ತುವನ್ನು ನೋಡುತ್ತೇವೆ ಆ ವಸ್ತುವಿನ ಒಳಗ ಬ್ರಹ್ಮ ಉಪಹಿತ ಚೇತನನಾಗಿದ್ದಾನೆ. ರಜ್ಜುವಿನೊಳಗೆ ರಜ್ಜು ಉಪಹಿತ ಚೇತನ, ಘಟದೊಳಗೆ ಘಟ ಉಪಹಿತ ಚೇತನ, ಪಟದೊಳಗೆ ಪಟ ಉಪಹಿತ ಚೇತನ. 84 ಲಕ್ಷ ಜೀವರಾಶಿಗಳೊಳಗ ಅವುಗಳ ಶರೀರದ ಉಪಹಿತ ಚೇತನನಾಗಿ ಆ ಬ್ರಹ್ಮ ಅದನ ಅಂತ ಹೇಳಿ ಈ ರೀತಿಯಾದಂತ ಜ್ಞಾನ ನಿಮಗೇನು ಉಂಟಾಗ್ಲಕತ್ತದ? ಇದು ಯಾರಿಂದ ಆಗ್ಲಿಕ್ಕತ್ತದ? ಜ್ಞೇಯ ವಸ್ತುವಿನ, ನಿಮಗ ಜ್ಞೇಯ ವಸ್ತುವಿನ ಬಗ್ಗೆ ತಿಳುವಳಿಕೆ ಉಂಟಾಗ್ಲಕತ್ತದ, ಪ್ರಕಾಶ ಆಗ್ಲಕತ್ತದ, ತಿಳಿಲಕತ್ತದ. ಇದಕ್ಕೂ ನಿಮ್ ಸಾಕ್ಷಿ ನಿಂತೆ ತಿಳಿಲಕತ್ತದ. ಜ್ಞಾತ್ರ, ಜ್ಞಾನ, ಜ್ಞೇಯ ಈ ಮೂರನ್ನ ಪ್ರಕಾಶ ಮಾಡುವುದು ಯಾವುದು? ಸಾಕ್ಷಿನೇ. ಸಾಕ್ಷಿ ಇಲ್ಲ ಅಂತಂದ್ರೆ ಈ ಮೂರು ಪ್ರಕಾಶ ಆಗುವಂಗಿಲ್ಲ. ಸಾಕ್ಷಿಯ ಮೂಲಕನೇ ಇವೆಲ್ಲ ನಿಮಗೆ ಪ್ರಕಾಶ ಆಗ್ಲಕತ್ತವ. ಮತ್ತದು ಸಾಕ್ಷಿ ಹೆಂಗದಂತಂದ್ರ ತಾನು ಜ್ಞಾನವಾಗಲಾರದೆ, ತಾನು ಜ್ಞೇಯವಾಗಲಾರದೆ, ತಾನು ಜ್ಞಾತೃ ಆಗಲಾರದೆ ಹೊರಗೆ ಇದ್ದು ಈಗ ಇದನ್ನ ಪ್ರಕಾಶ ಮಾಡ್ತದೆ. ಹೊರಗಿದ್ದು ಪ್ರಕಾಶ ಮಾಡ್ತದೆ ಇದನ್ನ. ಅದಕ್ಕೇನಂತಾರ, ಘಟ ಮೊದಲಾದವುಗಳನ್ನು ಪ್ರಕಾಶ ಮಾಡುತ್ತದೆ. ಜ್ಞಾತ್ರ, ಜ್ಞಾನ, ಜ್ಞೇಯಗಳನ್ನು ಪ್ರಕಾಶ ಮಾಡುತ್ತದೆ. ಯಾವುದು? ಸಾಕ್ಷಿ. ಘಟಾಕಾರ ವೃತ್ತಿಯೇ ಜ್ಞಾನ. ಆಕಾರ ವೃತ್ತಿ ಹೋಗಿ ಆ ಘಟದ ಆಕಾರ ತಾಳ್ತಲ್ಲ, ಘಟಾಕಾರ ವೃತ್ತಿಯೇ ಜ್ಞಾನ. ಘಟವೇ ಜ್ಞೇಯ ವಸ್ತು. ಮತ್ತು ಯಾರಿಗೆ ಇದು ಘಟ ಅಂತ ಜ್ಞಾನವಾಗುತ್ತದೆಯೋ ಅವರಿಗೆ ಜ್ಞಾತೃ ಎಂದು ಕರೆಯುತ್ತಾರೆ. ಅಂತಃಕರಣ ವಿಶಿಷ್ಟ ಚೇತನ. ಚಿದಾಭಾಸಗೆ ಏನಂತಾರ? ಅಂತಃಕರಣ ವಿಶಿಷ್ಟ ಚೇತನ. ಅಂತಃಕರಣ ಅಂತ ಒಂದು ಅಲ್ಲ, ಅದರೊಳಗ ವಿಶಿಷ್ಟವಾಗಿರುವಂತದ್ದು ಯಾವುದು? ಚೇತನ. ವಿಶಿಷ್ಟ ಅಂದ್ರೆ ಅದ್ರಾಗ ಬೆರೆತು ಬಿಟ್ಟದ. ಅಂತಃಕರಣದೊಳಗ ಬೆರೆತು ಬಿಟ್ಟದ. ಅದಕ್ಕೆ ಕೂಟಸ್ಥ ಅಂತ. ಕೂಟಸ್ಥ ಅಂದ್ರೆ ಬೆರೆತದ್ದಕ್ಕ. ಈಶ್ವರನು ಅಂತಃಕರಣ ಅದ, ಈಶ್ವರಿಗೂ ಅಂತಃಕರಣ ಅದ, ಜೀವನಿಗೂ ಅಂತಃಕರಣ ಅದ. ಆ ಅಂತಃಕರಣದೊಳಗ ಈ ಚೇತನ ಏನಾಗ್ಯದ? ಮಿಕ್ಸ್ ಆಗಿಬಿಟ್ಟದ. ನೀಲೋ ಘಟ ಅಂದ್ರೆ ನೀಲಿ ಬಣ್ಣ ಹೆಂಗ ಕೊಡದೊಳಗ ಮಿಕ್ಸ್ ಆಗ್ಯದ, ಹಾಗಿದು ಮಿಕ್ಸ್ ಆಗಿಬಿಟ್ಟದ. ನೀಲಿ ಬಣ್ಣದ ಕೊಡ ತಗೊಂಬ ಅಂದ್ರೆ ನೀಲಿ ಬಣ್ಣ ಕೊಡದಾಗ ಮಿಕ್ಸ್ ಆಗಿರ್ತದಿಲ್ಲ, ಅದು ನೀಲಿ ಬಣ್ಣ ಸೆಪರೇಟ್ ಬರ್ತದೇನೋ? ಬರಲ್ಲ. ಅದಕ್ಕೇನಂತಾರ? ಅದರೊಳಗೆ ಮಿಕ್ಸ್ ಆಗಿತ್ತು ಅಂತಂದ್ರೆ ಅದಕ್ಕೆ ವಿಶಿಷ್ಟ ಚೇತನ, ವಿಶಿಷ್ಟ ಅಂತ.
ಉಪಾಯಿತ ಅಂದ್ರೆ ಮಿಕ್ಸ್ ಆಗಲ್ಲ, ಸಪರೇಟ್ ಇರ್ತದೆ. ಘಟ ಆಕಾಶದ ಜೊತೆಗೆ ಬೆರೆತಿಲ್ಲ, ಆದ್ರೂ ಘಟ ಆಕಾಶಕ್ಕೆ ಸಪರೇಟ್ ಆದಂತ ಘಟಾಕಾಶ ಅಂತ ಒಂದು ಹೆಸರು ಬರಂಗೆ ಮಾಡ್ಯಾರ. ನೀಲಿ ಬಣ್ಣ ಅಂತ, ನೀಲಿ ಬಣ್ಣ ಕೊಡಕ ನೀಲಿ ಬಣ್ಣದ ಕೊಡ ಹೆಸರು ಬರಂಗ ಮಾಡ್ಯಾರ. ಆದ್ರೆ ನೀಲಿ ಬಣ್ಣ ಏನಾಗ್ಯದ, ಕೊಡದೊಳಗೆ ಮಿಕ್ಸ್ ಆಗ್ಯದ. ಘಟ ಏನಾಗ್ಯದ, ಆಕಾಶದೊಳಗೆ ಬೆರೀಲಾರ್ದೆ. ಅದಕ್ಕ ಬೆರೀಲಾರ್ದೆ ಇರೋದಕ್ಕ ಉಪಯುಕ್ತ ಅಂತಾರ, ಬೆರೀತು ಅಂದ್ರೆ ವಿಶಿಷ್ಟ ಅಂತಾರ. ಇಲ್ಲೇನಾಗ್ಯದ, ಅಂತಃಕರಣದೊಳಗ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಚೇತನ ಮಿಕ್ಸ್ ಆಗ್ಬಿಟ್ಟದ, ಜೀವಚೇತನ ಮಿಕ್ಸ್ ಆಗ್ಯದ. ಈಶ್ವರನೊಳಗೂ ಅಂತಃಕರಣ ಅದ, ಜೀವನೊಳಗೂ ಅಂತಃಕರಣ ಅದ. ಆದರ ಏನಾಗ್ತದಪ್ಪ ಅಂತಂದ್ರೆ ಈಶ್ವರ ಮತ್ತು ಜೀವನಿಗಿರೋ ವ್ಯತ್ಯಾಸ ಏನಂತಂದ್ರೆ, ಈಶ್ವರ ಹೆಂಗದನ, ಹೆಂಡದ ಅಂಗಡಿ ಮಾಲೀಕ್ ಇದ್ದಂಗದನ. ಮಾಲಕ್ ಹೆಂಗಿರ್ತಾನ, ಬಗಲಾಗಿ ಇಟ್ಕೊಂಡಿರ್ತಾನ, ಕುಡಿತಾನೇನು? ಹೆಂಡದ ಅಂಗಡಿ ಮಾಲಕ್ಕ ಹೆಂಡ ಕುಡಿತಾನೇನ್ರಿ? ಅವ ಹೆಂಡ ಕೊಡ್ದಂತಂದ್ರೆ ಜಗ ಅದು ಅಂಗಡಿ ವ್ಯವಹಾರ ಹೆಂಗ್ ಮಾಡ್ತಾನ? ನಡೆಯಂಗಿಲ್ಲ. ಅವ ನಿಷೇಧವಾದ್ನಂದ್ರೆ ಹೆಂಗ ಅವ ಹೆಸರಿರ್ತಾನ. ಹಂಗ ಈಶ್ವರ ಹೆಂಗದನ, ಹೆಂಡದ ಅಂಗಡಿ ಮಾಲೀಕ್ ಇದ್ದಂಗದನ, ಬಾಗ್ಲಾಗಿ ಇಟ್ಕೊಂಡನ. ಮಾಯಾ ಉಪಾಧಿಕ ಅಂತಾರ ಅವನಿಗೆ. ಮಾಯಾ ಉಪಾಧಿಕ ಅಂದ್ರೆ ಬಾಗ್ಲಾಗಿ ಇಟ್ಕೊಂಡು ಕೂತಾನ. ಜೋಗಮ್ಮನ ಕೂಡ ಬಾಗ್ಲಾಗಿ ಯಾರು ಇಟ್ಕೊತಾರ ಅವ್ರಿಗೆ ಜೋಗಪ್ಪ ಅಂತಾರ. ದೃಷ್ಟಾಂತ ಗೊತ್ತದ ನಿಮಗೆ. ಜೋಗಪ್ಪ ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾದತ್ತ ಇದೊಂದು ಸ್ವಲ್ಪ ಪಡ ನಿನ್ ಬಾಗ್ಲಾಗಿ ಇಟ್ಕೋತೀನಿ, ಸ್ವಲ್ಪ ಕಾಯಿ ಅಂತ ಹಚ್ಚಿ ಹಾಕೂಡ್ಲೇನೆ ಊರಾಗಿ ಹೋಗೋರು ಬರೋರು ಇವ ಜೋಗಪ್ಪ ಅಲ್ಲ ಖರೆ, ಆದ್ರೆ ಇದ್ಯಾಕೆ ಪಡ ಇಟ್ಕೊಂಡು ಕೂತಾರಂತ ಬರೋರು ಹೋಗೋರು ಅವನಿಗೆ ಆಟ ಆಡಿಸ್ತಾರೆ. ಯಾವ ಜೋಗಪ್ಪಪ್ಪ ನೀನು ಅಂತ. ಯಾಕಂದ್ರೆ ಜೋಗಪ್ಪನ ಕೊಡ ನಿಮ್ ಬಾಗ್ಲಾಗಿ ಇರ್ತಕ್ಕ. ಅದಕ್ಕೇನಂತಾರ, ಉಪಾಧಿ ಅಂತಾರ. ಈಶ್ವರ ಏನಾಗ್ಯಾನ, ಉಪಾಧಿ ಬಾಗಿಲಾಗಿ ಇಟ್ಕೊಂಡು ಕೂತಾನ ಅಷ್ಟೇ. ಆದ್ರೆ ಕೂಟಸ್ಥ ಅಂದ್ರೆ ಕುಡಿದು ಬಿಟ್ಟಾನ. ಜೀವ ಏನ್ ಮಾಡ್ಯಾನ, ಅಂತಃಕರಣದೊಳಗೆ ಚೇತನ ಏನಾಗ್ಯದ, ಕುಡಿದು ಕೂತದ ಜೀವಚೇತನ. ಅದು ನಿಶಾ ಬಂದ್ಬಿಟ್ಟ. ನಿಶಾ ಬಂದು ಏನಾಗ್ಯದ, ತನ್ನ ಸ್ವರೂಪ ತಾನು ಮರೆತು ಬಿಟ್ಟದ. ನಾನು ಬ್ರಹ್ಮ ಅನ್ನೋದು ಮರೆತು ಬಿಟ್ಟದ. ಅದಕ್ಕೆ ವಿಶಿಷ್ಟ ಚೇತನ. ಅದಕ್ಕ ಎರಡು ಶಬ್ದಗಳು ನೀಟಾಗಿ ಬರ್ಕೊಳ್ಳಿ. ಏನಂದ್ರೆ ಅಂತಃಕರಣ ವಿಶಿಷ್ಟ ಚೇತನ ಅಂತಾರ ಚಿದಾಭಾಸಗ. ಚಿದಾಭಾಸಗ ಅಂತಃಕರಣ ವಿಶಿಷ್ಟ ಚೇತನ. ವಿಶಿಷ್ಟ ಅಂದ್ರೆ ಅದರೊಳಗೆ ಸೇರ್ಕೊಂಡ್ಬಿಟ್ಟದ. ಮತ್ತ ಬ್ರಹ್ಮ ಪರಬ್ರಹ್ಮ ಕೂಟಸ್ಥಗೆ ಏನಂತಾರ, ಅಂತಃಕರಣ ಚಿದಾಭಾಸಗ ಅಂತಃಕರಣ ವಿಶಿಷ್ಟ ಚೇತನ ಅಂತಾರ. ಮತ್ತ ಆತ್ಮಕ್ಕೇನಂತಾರ, ಅಂತಃಕರಣದೊಳಗೆ ಏನದ, ಉಪಹಿತ ಚೇತನ ಅಂತಾರ. ನಿಮ್ ಸಾಕ್ಷಿ ಏನಂತಾರ, ಅಂತಃಕರಣ ಉಪಹಿತ ಚೇತನ ಅಂತಾರ. ಸಾಕ್ಷಿ ಅಂತ ಗೊತ್ತದ ಇಲ್ಲ, ಪರಬ್ರಹ್ಮ. ಇವೆರಡು ಶಬ್ದ ಚಂದ ತಿಳ್ಕೊಳ್ರಿ, ಚಂದ ಬರ್ಕೊಳ್ರಿ, ಮನಸ್ಸಿನಾಗ ಇಟ್ಕೊಂಡಿರ್ರಿ. ಇದು ಅಂತಃಕರಣ ವಿಶಿಷ್ಟ ಚೇತನ ಅಂದ್ರೆ ಚಿದಾಭಾಸ. ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಕೂಟಸ್ಥ ಬ್ರಹ್ಮ, ಪರಬ್ರಹ್ಮ, ಶುದ್ಧ ಬ್ರಹ್ಮ. ಸ್ವಲ್ಪ ವ್ಯತ್ಯಾಸದ ಅಲ್ಲಿ. ಚಂದದಲ್ರಿ ವಾಕ್ಯದೊಳಗೆ ಸಣ್ಣ ವ್ಯತ್ಯಾಸ. ಬಿಂಬಕ್ಕೆ ಪ್ರತಿಬಿಂಬಕ್ಕೊಂದು ಸಣ್ಣ ವ್ಯತ್ಯಾಸ. ಅಂತಃಕರಣ ವಿಶಿಷ್ಟ ಚೇತನ ಅಂದ್ರೆ ಚಿದಾಭಾಸ, ಅಂತಃಕರಣ ಉಪಹಿತ ಚೇತನ ಅಂದ್ರೆ ಬ್ರಹ್ಮ, ಕೂಟಸ್ಥ, ಸಾಕ್ಷಿ ಏನರೆ ಅಂದ್ರೆ ಶುದ್ಧ ಬ್ರಹ್ಮ. ಚಿದಾಭಾಸ ಪ್ರತಿಬಿಂಬ, ಅಂತಃಕರಣ ವಿಶಿಷ್ಟ ಚೇತನ ಪ್ರತಿಬಿಂಬ, ಅಂತಃಕರಣ ಉಪಹಿತ ಚೇತನ ಅದು ಬಿಂಬ.
ಘಟಾದಿ ಜಡ ಪದಾರ್ಥಗಳು ಚಿದಾಭಾಸನಿಗೆ ಪ್ರಕಾಶವಾಗುತ್ತವೆ. ಇದು ಘಟವಿರುತ್ತವೆ. ಇದಾಂ ಘಟ, ಇದಾಂ ಪಟ. ಎಲ್ಲಾ ಜಡ ಪದಾರ್ಥಗಳು ಚಿದಾಭಾಸನಿಗೆ ಗುರುತಾಗ್ತವ. ಈ ರೀತಿಯಲ್ಲಿ ಆಭಾಸ ಸಹಿತವಾದ ವೃತ್ತಿಯಿಂದ ಘಟಾದಿ ಜಡ ಪದಾರ್ಥಗಳು ಮಾತ್ರ ಪ್ರಕಾಶವಾಗುತ್ತವೆ. ಇದು ಯಾರಿಗಾಗ್ತವ? ಜಡ ಪದಾರ್ಥಗಳ ಪ್ರಕಾಶ ಯಾರಿಗಾಗ್ತದ? ಚಿದಾಭಾಸನಿಗೆ ಆಗುತ್ತದೆ. ಯಾರಿಗಾಗ್ತದಂದ್ರೆ ಚಿದಾಭಾಸನಿಗೆ. ಘಟಾದಿಗಳ ಜ್ಞಾನ ಚಿದಾಭಾಸನಿಗೆ. ಚಿದಾಭಾಸನಿಗೆ ಘಟವಿರುತ್ತದೆ ಅಂತ ಅಷ್ಟೇ ಜ್ಞಾನವಾಗುತ್ತದೆ. ಜ್ಞಾನವನ್ನು ಜ್ಞಾತೃವನ್ನು ಪ್ರಕಾಶ ಮಾಡುವ ಸಾಮರ್ಥ್ಯ ಚಿದಾಭಾಸನಿಗೆ ಇಲ್ಲ. ಜ್ಞಾನ ಆಗ್ತದ, ಜ್ಞಾನವನ್ನ ಪ್ರಕಾಶ ಮಾಡಕ್ಕ ಸಾಕ್ಷಿಗೆ ಸಾಧ್ಯ. ಜ್ಞಾನ ಮಾಡ್ತಾನ. ಆದ್ರೆ ಜ್ಞಾನವನ್ನು ಪ್ರಕಾಶ ಮಾಡಲಿಕ್ಕೆ ಚಿದಾಭಾಸನಿಗಿಲ್ಲ. ಘಟದ ಜ್ಞಾನ ಆಯ್ತು ನಿಮಗ. ಇದು ಘಟ ಅಂತ ಗೊತ್ತಾಯ್ತು. ಇದು ಘಟ ಅಂತೇಳಿ ಅಷ್ಟೇ ಗೊತ್ತಾಯ್ತು. ಇದು ಘಟ ಅಂತ ಅಷ್ಟೇ ನಿಮಗೆ ಗೊತ್ತಾಯ್ತು. ಆದ್ರ ಈ ಘಟದ ಬಗ್ಗೆ ಜ್ಞಾನ ಹ್ಯಾಂಗಾಯ್ತು ಅನ್ನೋದು ಸಾಕ್ಷಿಗೆ ಗೊತ್ತದೆ ಹೊರತು ಚಿದಾಭಾಸಗೆ ಗೊತ್ತಿಲ್ಲ. ಅವ ಬರೇ ಭೋಗ. ಈ ಭೋಗ ಎಲ್ಲಿಂದ ಬಂತು, ಹ್ಯಾಂಗಾಯ್ತು ಗೊತ್ತಿಲ್ಲ. ಅದಕ್ಕೆ ಚಿದಾಭಾಸನಿಗೆ ಇದು ಘಟವಿರುತ್ತದೆ ಅಂತ ಜ್ಞಾನ ಆಗ್ತದೆ ಹೊರತು ಜ್ಞಾನವನ್ನ ಪ್ರಕಾಶಿಸುವ ಶಕ್ತಿ, ಜ್ಞಾತೃವನ್ನ ಪ್ರಕಾಶಿಸುವ ಶಕ್ತಿ ಈ ಚಿದಾಭಾಸನಿಗೆ ಇಲ್ಲ. ಚಿದಾಭಾಸನಿಗೆ ಜ್ಞೇಯವನ್ನು ಮಾತ್ರ ಪ್ರಕಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ. ಜ್ಞಾನ ಮತ್ತು ಜ್ಞಾತೃವನ್ನ ಪ್ರಕಾಶ ಮಾಡುವ ಸಾಮರ್ಥ್ಯ ಅವನಿಗಿಲ್ಲ. ಜ್ಞಾತೃ ಅಂದ್ರೆ ಚಿದಾಭಾಸ, ಜ್ಞೇಯ ಅಂದ್ರೆ ಘಟ, ಜ್ಞಾನ ಎಂದರೆ ಘಟದ ಜ್ಞಾನ. ಈಗ ಚಿದಾಭಾಸನಿಗೆ ತಾನು ಚಿದಾಭಾಸ ಅಂತ ಸಹಿತ ಗೊತ್ತಿಲ್ಲ ಅವನಿಗೆ. ಇವನು ಚಿದಾಭಾಸ ಅಂತ ಗೊತ್ತು, ಪ್ರತಿಬಿಂಬ ಅಂತ ಗೊತ್ತಾಗದು ಯಾರಿಗೆ ಗೊತ್ತಾಗ್ತದ? ಆಕೆಗೆ ಗೊತ್ತಾಗ್ತದ. ತಾನೇನದನ್ನ ತನಗೇ ಗೊತ್ತಿಲ್ಲ ಅಂತಂದ ಮೇಲೆ ಮತ್ತ ತನ್ನಿಂದ ಉಂಟಾಗುವ ಭೋಗವನ್ನು ಮಾತ್ರ ಮಾಡ್ತಾನೆ. ಶಬ್ದಸ್ಪರ್ಶ ರೂಪರಸ ಗಂಧಗಳ ಮೂಲಕ ಆ ವಸ್ತುಗಳ ಹಿಂದಿರುವಂತ ಯಾವ ಸಾಕ್ಷಿ ಅದ, ಯಾವ ಬ್ರಹ್ಮದ, ಆ ವಸ್ತುಗಳ ಬಗ್ಗೆನೂ ಗೊತ್ತಿಲ್ಲ. ಆ ವಸ್ತುಗಳ ಜ್ಞಾನ ಆಗ್ಬೇಕಾದ್ರೂ ಸಹಿತ ನನಗ ಇದು ಘಟ ಅಂತ ಗೊತ್ತಾಗಬೇಕಾದ್ರ ಈ ಘಟಕ್ಕ ಹಿಂದ ಈ ಒಂದು ನನಗೆ ಜ್ಞಾನ ಉಂಟಾಗಬೇಕಾದ್ರೆ ಅದರಿಂದ ಅಂತಃಕರಣದೊಳಗಿರುವ ಸಾಕ್ಷಿ, ಹೊರಗೆ ಬಂದಿರುವ ವೃತ್ತಿಯೊಳಗಿರುವ ಸಾಕ್ಷಿ, ಮತ್ತ ಆ ವಸ್ತುವಿನೊಳಗಿರುವ ಉಪಯುಕ್ತ ಚೇತನ ಅವೆಲ್ಲನೂ ಸೇರಿದಾಗ ಇದು ಜ್ಞಾನ ನನಗೆ ಆಯ್ತು ಅಂತೇಳಿ ತಿಳ್ಕೊಳ್ಳೋ ಶಕ್ತಿ ಚಿದಾಭಾಸಗೆ ಇಲ್ಲ. ಚಿದಾಭಾಸಗ ಆ ಜ್ಞಾನ ಇಲ್ಲ. ಅವನಿಗೇನದ ತನಗೆ ಏನ್ ಸಿಗ್ಬೇಕಂತ ಸಿಗ್ತದೆ ಮುಗಿತಷ್ಟೇ. ಅದು ಎಲ್ಲಿ ಗೊತ್ತು, ಹ್ಯಾಂಗ್ ಗೊತ್ತು ಅಂತ ಹೇಳಿ ಕೆಲ್ಸಗಳಕ್ ಹೋಗತ್ತಲ್ಲ. ಅದಕ್ಕ ಜ್ಞಾನ ಆಗಿರತಕ್ಕಂತ ಚಿದಾಭಾಸ ಘಟ ಎನ್ನುವಂತ ಜ್ಞೇಯವನ್ನು ಮಾತ್ರ ಪ್ರಕಾಶ ಮಾಡುತ್ತಾನೆ. ಇದಂ ಘಟ. ಜ್ಞಾನ ಆಗಿರುವಂತ ಚಿದಾಭಾಸ ಘಟ ಎನ್ನುವಂತ ಜ್ಞಾನವನ್ನ ಏನ್ ಮಾಡ್ತಾನೆ? ಇದಂ ಘಟ ಇರುತ್ತದೆ ಅಂತ. ನಾನು ಘಟವನ್ನು ತಿಳಿಯುತ್ತೇನೆ. ನಾನು ಅಂದ್ರೆ ಯಾರು? ನಾನು ಘಟವನ್ನು ತಿಳಿಯುತ್ತೇನೆ. ನಾನು ಅಂದ್ರೆ ಯಾರು? ಚಿದಾಭಾಸ, ಜ್ಞಾತೃ, ಜೀವ ಅಂತ. ನಾನು ಘಟವನ್ನು ತಿಳಿಯುತ್ತೇನೆ ಅಂದ್ರೆ ನಾನು ಅಂದ್ರೆ ಜ್ಞಾತೃ, ಚಿದಾಭಾಸ, ಜೀವ.
ಘಟವನ್ನು ಅಂದ್ರೆ ಘಟ ಏನದು? ಜ್ಞೇಯ, ಜ್ಞೇಯ ವಿಷಯ, ಮತ್ತೇನಂತಾರ ವಸ್ತು, ಜಡವಸ್ತು. ಘಟವನ್ನು ನಾನು ಘಟವನ್ನು ತಿಳಿಯುತ್ತೇನೆ ಅಂತ ಒಂದು ವಾಕ್ಯ ಅದ. ಇದರೊಳಗೆ 3 ಭಾಗ ಮಾಡ್ಯಾರ. ನಾನು ಅನ್ನೋದು ಚಿದಾಭಾಸ ಅಂತ ತಿಳಿಯಿತು. ಘಟ ಪಟ ಜಗತ್ತಿನ ಎಷ್ಟು ವಸ್ತುಗಳವ ಆ ಎಲ್ಲ ವಸ್ತುಗಳಿಗೆ ಜ್ಞೇಯ ಅಂತಾರ, ವಿಷಯ ಅಂತಾರ, ಜಡವಸ್ತು ಅಂತಾರ. ಜಡವಸ್ತುವನ್ನು ತಿಳಿದ್ರೆ ಜ್ಞಾನ, ಚೈತನ್ಯವನ್ನು ತಿಳಿದ್ರೆ ಜ್ಞಾನ. ಏನೈತೆ ಈಗ ಜಡವಸ್ತುವನ್ನು ತಿಳ್ಕೊತಿರಲ್ಲ, ಆ ಘಟಕ್ಕೆ ಏನಂತಾರ? ಜ್ಞೇಯ, ಪ್ರಮೇಯ. ಪ್ರಮೇಯನು ಅಂತಾರ. ಇದಕ್ಕೇನಂತಾರ? ಪ್ರಮಾತೃ ಅಂತಾರ. ಪ್ರಮಾತ, ಪ್ರಮಾತೃ ಯಾರಿಗೆ? ಚಿದಾಭಾಸ ತಿಳ್ಕೊಳ್ಳೋಣ. ಜ್ಞೇಯ, ಪ್ರಮೇಯ, ಜಡವಸ್ತು, ವಿಷಯ, ಜ್ಞೇಯ. ಇದು ತಿಳಿಯುತ್ತೇನೆ. ಏನ್ ತಿಳಿತೀನಿ? ಜ್ಞಾನ. ತಿಳುವಳಿಕೆ ಇರುವ ಭಾಗ ತಿಳಿಯುತ್ತೇನೆ ಅಂತದಲ್ಲ ಜ್ಞಾನ. ನಾನೇ ಹೋಗಿ ಏನ್ ಮಾಡ್ತೀನಿ, ಆ ವಸ್ತುವಿನ ಸಮಾನ ಆಕಾರ ತಾಳ್ತೀನಿ ಗಳಕ್ಕಿದ್ದಾಗ ಅದನ್ನ ತಿಳಿತೀನಿ. ಅದಕ್ಕೆ ಏನಂತಾರ? ಜ್ಞಾನ. ಅದಕ್ಕೆ ನಾನು ಘಟವನ್ನು ತಿಳಿಯುತ್ತೇನೆ ಅಂತಂದ್ರೆ, ನಾನು ಅಂದ್ರೆ ಈ 3 ಶಬ್ದದಲ್ಲಿ ತಿಳ್ಕೊಳ್ರಿ. ನಾನು ಅಂದ್ರೆ ಜ್ಞಾತು, ಘಟವನ್ನು ಅಂದ್ರೆ ಜ್ಞೇಯ, ತಿಳಿಯುತ್ತೇನೆ ಅಂತಂದ್ರೆ ಜ್ಞಾನ. ಈ 3 ಪ್ರಕಾಶ ಮಾಡುವುದು ಯಾವುದು? ಜ್ಞಾನವನ್ನು ಪ್ರಕಾಶ ಮಾಡದವುದು, ಜ್ಞಾತೃವನ್ನು ಪ್ರಕಾಶ ಮಾಡದವುದು, ಜ್ಞೇಯವನ್ನು ಪ್ರಕಾಶ ಮಾಡದವುದು ಅಂತಂದ್ರೆ ಯಾವುದು ಪ್ರಕಾಶ ಮಾಡೋದು? ಇದೆಲ್ಲ ಎದರಿಂದ ಗೊತ್ತಾಯ್ತು? ಸಾಕ್ಷಿಗಿಂತ ಗೊತ್ತಾಯ್ತು. ಸಾಕ್ಷಿನೇ ಆಧಾರ. ಜ್ಞಾನ, ಜ್ಞಾತೃ, ಜ್ಞೇಯಕ್ಕ ಸಾಕ್ಷಿನೇ ಆಧಾರ. ಈ 3 ಪ್ರಕಾಶ ಮಾಡುವುದು ಯಾವುದು ಅಂದ್ರೆ ಸಾಕ್ಷಿ. ಸಾಕ್ಷಿಯಿಂದ ಈ 3 ಪ್ರಕಾಶವಾಗುತ್ತವೆ. ಚಿದಾಭಾಸನಿಗೆ ತನ್ನ ಬಗ್ಗೆ ತನಗೇ ಗೊತ್ತಿಲ್ಲ, ಜ್ಞಾನದ ವಿಧಾನವೂ ಗೊತ್ತಿಲ್ಲ. ಆದರೆ ಘಟವನ್ನ, ಜ್ಞೇಯ ವಸ್ತುವನ್ನು ಮಾತ್ರ ತಿಳಿಯುತ್ತಾನೆ. ಈಗ ಹೊರಗ ಕಟ್ಟಿ ಮೇಲ ನಿಮ್ ಮನ್ಯಾಗ ನಿನ್ನೆ ರಾತ್ರಿ ಉಳಿದದ್ದು ಏನಾರ ಒಂದಿಷ್ಟು ಯಾವರ ಪ್ರಾಣಿಗಳ ತಿಂದೋಲಿ ಅಂತ ಹೊರಗೆಲ್ಲೋ ಲೈಟಿನ ಕಂಬದ ಬಲ್ಲಿ ಒಂದು ಸ್ವಚ್ಛ ಜಾಗ ನೋಡಿ ಇಟ್ಟು ಬರ್ತೇವೆ. ಇಟ್ಟು ಬಂದ್ಮೇಲೆ ಅದು ನಾಯಿಯೋ ಮತ್ತಿನ್ ಯಾವುದೋ ಬರ್ತಾವ. ಪ್ರಾಣಿಗಳು ಬಂದು ಏನ್ ಮಾಡ್ತಾವ? ಅದನ್ನ ತಿಂದು ಬಿಡ್ತಾವ. ಅವು ತಿನ್ನೋ ಟೈಮ್ನೊಳಗ ಅವಕ್ಕ ಇದು ತಾನು ತಿನ್ನಲು ಯೋಗ್ಯವಾದ ವಸ್ತು ಅಂತ ಅಷ್ಟೇ ಗೊತ್ತಿದ್ದು ಅವ್ರು ತಿಂದು ಬಿಡ್ತಾವ. ಆದ್ರ ಯಾರಿಟ್ರು, ಎಲ್ಲಿದು ಬಂತಿದು ಅಂತವೇನಾರ ಆಲೋಚನೆ ಮಾಡ್ತಾವೇನ್ರಿ? ಚಿದಾಭಾಸ ಅಂದ್ರೆ ಒಂದು ನಾಯಿ ಇದ್ದ ನಾವು ಅಷ್ಟೇ, ತಿಂದು ಕುಂದಿರ್ತ ನಾವು ಅಷ್ಟೇ. ಇದ್ರ ಹಿಂದೆ ಏನ್ ನಡೆದ ಏನೇನು ಜ್ಞಾನ ಇಲ್ಲ. ಹಸಿವಾಗ್ಯದ, ಬಂಡ್ಯಾಗ ಬಾಳೆಹಣ್ಣು ಅದವ, ತಗೊಂಡು ತಿಂದು ಬಿಡ್ತಾನ ಅಷ್ಟೇ. ಈ ಬಾಳೆಹಣ್ಣು ಎಲ್ಲಿ ಬೆಳೀತು, ಯಾಕೆ ಬೆಳೀತು, ಏನಾಯ್ತು, ಏನೇನು ಜ್ಞಾನ ಇಲ್ಲ. ಹೀಗಿರೋ ಚಿದಾಭಾಸ. ಅದಕ್ಕೆ ಚಿದಾಭಾಸನಿಗೆ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ. ನಾಯಿಗೆ ತಾನು ನಾಯಿ ಅಂತ ಗೊತ್ತಿಲ್ಲ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ಇನ್ನೊಂದ್ರ ಬಗ್ಗೆ ತಿನ್ನೋದೊಂದು ಬಿಟ್ಟರೆ ಏನೇನು ಗೊತ್ತಿಲ್ಲ. ಆಗ ಈ ಚಿದಾಭಾಸನಿಗೆ ಜ್ಞಾನದ ವಿಧಾನನೂ ಗೊತ್ತಿಲ್ಲ, ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ. ಘಟವನ್ನು ಅಂತಂದ್ರೆ ಜಡ ವಸ್ತುಗಳನ್ನು ಮಾತ್ರ ಗುರುತಿಸೋದು ಇವನ ಕೆಲಸ ಅಷ್ಟೇ. ಅದನ್ನೊಂದೇ ಗುರುತಿಸ್ತಾನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಹೆಂಗರೆ ಮಾಡಿ ಈ ವಸ್ತು ಹಿಂಗದ ಅಂತ ಹೇಳಿ ತಿಳ್ಕೊತಾನೆ. ಈ 3 ಪ್ರಕಾಶ ಮಾಡಲಿಕ್ಕೆ 3ರಿಂದಲೂ ಭಿನ್ನವಾದ ಬೇರೆ ಒಂದು ವಸ್ತು ಇರಬೇಕಲ್ಲ. ಜ್ಞೇಯ ರೂಪವಾದ ಘಟವನ್ನೂ ಪ್ರಕಾಶ ಮಾಡಿದೆ, ಘಟದ ಜ್ಞಾನವನ್ನೂ ಪ್ರಕಾಶ ಮಾಡಿದೆ. ಜ್ಞಾನವು ಯಾರಿಗೆ ಆಗಿದೆಯೋ ಅವನನ್ನೂ ಪ್ರಕಾಶ
ಪ್ರಕಾಶ ಮಾಡಿದೆ. ನಾನು ಎನ್ನುವ ಶಬ್ದದ ಅರ್ಥ ಜ್ಞಾತೃ, ಘಟವನ್ನ ಎನ್ನುವ ಶಬ್ದದ ಅರ್ಥ ಜ್ಞೇಯ, ತಿಳಿಯುತ್ತೇನೆ ಎನ್ನುವ ಶಬ್ದದ ಅರ್ಥ ಜ್ಞಾನ. ಈ ಮೂರನ್ನು ಪ್ರಕಾಶ ಮಾಡತಕ್ಕಂಥ ಈ ಮೂರರಿಂದಲೂ ಬೇರೆಯಾದ ವಸ್ತುವೇ ಸಾಕ್ಷಿ. ಸಾಕ್ಷಿ ಅಂದ್ರಿ, ಕೂಟಸ್ಥ ಅಂದ್ರಿ, ಶುದ್ಧ ಬ್ರಹ್ಮ ಅಂದ್ರಿ, ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ಅಂದ್ರಿ, ಎಲ್ಲಾನು ಇದರಿಂದ ನಡೆದ. ಒಂದು ವೇಳೆ ಸಾಕ್ಷಿ ಇಲ್ಲದಿದ್ದರೆ, ಈ ಸಾಕ್ಷಿ ಮಹತ್ವ ತಿಳ್ಕೋಬೇಕು ನೀವು. ಒಂದು ವೇಳೆ ಸಾಕ್ಷಿ ಇಲ್ಲದಿದ್ದರೆ ನಾನು ಘಟವನ್ನು ತಿಳಿಯುತ್ತಿದ್ದೇನೆ ಎಂಬ ವ್ಯವಹಾರ ಆಗುತ್ತೇನೆ ರೀ ಅಂತ ಕೇಳಕ್ಕಿದ್ದಾರ. ನಿಮ್ಮೊಳಗೆ ಸಾಕ್ಷಿ ಇರಲಿಲ್ಲ ಅಂದ್ರೆ ನಾನು ಘಟವನ್ನು ತಿಳಿಯುತ್ತೇನೆ ಅನ್ನೋ ವ್ಯವಹಾರ ಆಗುತ್ತಿದ್ದೆ, ಆಗುತ್ತಿರಲಿಲ್ಲ. ಕಾರಣ ಈ ಮೂರನ್ನೂ ಪ್ರಕಾಶ ಮಾಡುತ್ತಿರಲಿಲ್ಲ. ಇಂದು ಮೂರನ್ನು ಪ್ರಕಾಶ ಮಾಡುವಂತ ಒಂದು ವಸ್ತು ಇಲ್ಲದಕ್ಕೆ ವ್ಯವಹಾರ ಆಗ್ತಿರಲಿಲ್ಲ. ಸಾಕ್ಷಿಯು ತಾನು ಅಜ್ಞಾತ ಆಗಿದ್ದರೆ, ಅಂದ್ರೆ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲದಿದ್ದರೆ, ಚಿದಾಭಾಸನ ಹಾಗೆ ತ್ರಿಪುಟಿಯ ಜ್ಞಾನ ಸಾಕ್ಷಿಯಿಂದ ಸಂಭವಿಸುತ್ತಿರಲಿಲ್ಲ. ಇದಕ್ಕೇನಂತರ ಚಿಲ್ಲಿಂಗ, ಚಿದ್ರೂಪ ಬ್ರಹ್ಮ. ಈ ಚಿದ್ರೂಪ ಬ್ರಹ್ಮನಿಗೇನದ? ತನ್ನ ಪ್ರಕಾಶದಲ್ಲಿ ಧನ್ಯವಾದ ಎಲ್ಲವನ್ನ ಪ್ರಕಾಶ ಮಾಡುವಂತ ಶಕ್ತಿ. ತನ್ನ ಪ್ರಕಾಶ ಅಂತಂದ್ರ ತಾನೇನದ ತನಗ ಗೊತ್ತದ. ತನ್ನ ಪ್ರಕಾಶದಲ್ಲಿ ಧನ್ಯವಾದ ಎಲ್ಲವನ್ನು ಪ್ರಕಾಶ ಮಾಡ್ತದಿದು ಚಿದ್ರೂಪ ಬ್ರಹ್ಮ. ನಿಮ್ಮೊಳಗಿರೋದ ಸಾಕ್ಷಿ. ಒಂದು ವೇಳೆ ಅಲ್ಲಿ ಸಾಕ್ಷಿ ಇರಲಿಲ್ಲ ಅಂತಂದ್ರ ತಾನು ಸಾಕ್ಷಿ ಅಂತೂ ಗೊತ್ತಿಲ್ಲ, ಅನ್ಯವಾದ ವಸ್ತುಗಳನ್ನು ಗೊತ್ತಿಲ್ಲದಂತ ಒಂದು ವಸ್ತು ಅಲ್ಲಿ ಇರಲಿಲ್ಲ ಅಂತಂದ್ರೆ ಏನಾಗ್ತದೆ? ಇಂಥ ವ್ಯವಹಾರ ಆಗ್ತಿರ್ಲಿಲ್ಲ. ಆ ಸಾಕ್ಷಿ ಎಂತ ಸಾಕ್ಷಿ ಅದ ನಿಮ್ಮೊಳಗಂದ್ರ ಅಲುಪ್ತ ಪ್ರಕಾಶ ಅಂತರದಕ್ಕೆ. ಅಲುಪ್ತ ಪ್ರಕಾಶ ಅಂದ್ರ ನೀವು ಹಚ್ಚಿದ ದೀಪಗಳು ಏನಾಗ್ತವ? ಎಣ್ಣೆ ಕನಸ ಅಂದ್ರೆ ಹೋಗ್ಬಿಡ್ತಾವ, ಲುಪ್ತ ಆಗ್ತಾವ. ಸೂರ್ಯ ಬೆಳಿಗ್ಗೆ ಬಂದು ಸಂಜೆಗೆ ಹೋಗ್ಬಿಡ್ತಾನೆ, ಚಂದ್ರ ಸಂಜೆಗೆ ಬಂದು ನಸಿಕ್ನಾಗ ಹೋಗ್ಬಿಡ್ತಾನೆ. ಅವೆಲ್ಲ ಒಮ್ಮೆ ಬಂದು ಇನ್ನೊಂದ್ ಸಾರಿ ಹೋಗ್ತಾವಲ್ಲ, ಒಮ್ಮೆ ಇದ್ದು ಇನ್ನೊಂದ್ ಸಾರಿ ಇಲ್ಲದಂಗ ಆಗ್ತಾವಲ್ಲ, ಅವೆಲ್ಲ ವ್ಯಭಿಚಾರಿಗಳು. ಎಲ್ಲಾ ಕಾಲದಲ್ಲಿ ಇರೋದಕ್ಕ ಏನಂದ್ರೆ ಅವು ವ್ಯಭಿಚಾರಿ. ಅದಕ್ಕೆ ನಿಮ್ ಸಾಕ್ಷಿ ಚೇತನ ಹೆಂಗದ ಅಂತಂದ್ರ ಎಲ್ಲಾ ಕಾಲದಲ್ಲಿ ನಿಮ್ಮೊಳಗ ಅದ, ಅದು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ಮತ್ತೆ ಹೆಂಗದ? ಅಲುಪ್ತ ಪ್ರಕಾಶ. ಲುಪ್ತ ಇಲ್ಲದು, ಅಲುಪ್ತ. ನೀವು ಮಕ್ಕಳು ನಿದ್ದೆ ಮಾಡ್ತಾ ಇದ್ರು ಸಹಿತ ನಿಮ್ಮ ಬಗ್ಗೆ ನಿಮಗೆ ಅರಿವು ಇಲ್ಲಂದ್ರೂ ಸಹಿತ ನಿಮ್ಮೊಳಗ ರಕ್ತ ಪರಿಚಲನೆ, ಹಾರ್ಟ್ ಕೆಲಸ ಮಾಡ್ತಿರ್ತದ, ಕಿಡ್ನಿ ಕೆಲಸ ಮಾಡ್ತಿರ್ತದ, ರಕ್ತ ಶುದ್ಧ ಮಾಡುವ ಕೆಲಸ, ಉಸಿರಾಟ ನಡೆದಿರ್ತದ, ಆಕ್ಸಿಜನ್ನು ಗ್ಲೂಕೋಸು ನಿಮ್ಮ ಸೆಲ್ಸ್ಗಳಿಗೆ, ಜೀವಕೋಶಗಳಿಗೆ ಸಪ್ಲೈ ಮಾಡಿ ಜೀವಂತಿದಂತ ಕೆಲಸ ನಡೆದಿರ್ತದ. ಯಾಕೆ ನಡೆದಿರ್ತದ? ನೀವು ಮಕ್ಕೊಂಡ್ರಿ ಅಂತಂದ್ರೆ ನೀವು ಸಾಕ್ಷಿನೂ ಮಕ್ಕೋತು ಅಂತಂದ್ರೆ ಇವೆಲ್ಲ ಕೆಲಸ ನಡೀಲಿಕ್ಕೆ ಸಾಧ್ಯ ಅದ ಏನ್ರಿ? ಸಾಕ್ಷಿ ಅಲುಪ್ತ ಪ್ರಕಾಶ. ಹೀಗಾಗಿ ಅದು ಅವ್ಯಭಿಚಾರಿ. ಹಿಂಗಿದ್ದದಕ್ಕೆ ಏನಾಯ್ತು? ಸಾಕ್ಷಿ ಇದ್ದಿದ್ದಿಲ್ಲ ಅಂತಂದ್ರೆ ಈ ಜ್ಞಾನ ಸಂಭವಿಸುತ್ತಿರಲಿಲ್ಲ. ಚಿದ್ರೂಪ ಬ್ರಹ್ಮ ತನ್ನ ಪ್ರಕಾಶದಲ್ಲಿ ಅನ್ಯವಾದ ಎಲ್ಲವನ್ನು ಪ್ರಕಾಶ ಮಾಡುವಂತ ಬ್ರಹ್ಮ. ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವು ಅವಶ್ಯಕವಾಗಿ ಆಗುತ್ತದೆ. ನೀವು ಏನೇ ವಸ್ತುಗಳ ಬಗ್ಗೆ ಜ್ಞಾನ ಮಾಡಿರ್ಬೋದು, ಶಬ್ದದ ಮೂಲಕ ಮಾಡಿರ್ಬೋದು, ಸ್ಪರ್ಶದ ಮೂಲಕ ಮಾಡಿರ್ಬೋದು, ಗಂಧದ ಮೂಲಕ ಮಾಡಿರ್ಬೋದು, ರೂಪದ ಮೂಲಕ ಮಾಡಿರ್ಬೋದು, ಮತ್ತ ಇದು ತಿಳಿತಾ ಇಲ್ಲ ಅಂತ ಅವಿದ್ಯೆಯ ಮೂಲಕನೂ ಮತ್ತೆ ಬೇರೆ ಏನೋ ಆದಂತ ತಿಳ್ಕೊಂಡಿರ್ಬೋದು. ಅವೆಲ್ಲ ಮಾಡ್ಬೇಕಾದ್ರೆ ಅವಿದ್ಯಾ ರುಚಿ ಕೆಲಸ ನಡೆದ್ರು ಅಷ್ಟೇ, ಅಂತಃಕರಣ ರುಚಿ ಕೆಲಸ ನಡೆದ್ರು ಅಷ್ಟೇ. ಅವೆಲ್ಲದಕ್ಕೂ ಹಿಂದ
ಸಾಕ್ಷಿನೇ ಇರುತ್ತದೆ. ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವು ಅವಶ್ಯಕವಾಗಿ ಆಗಿರುತ್ತದೆ. ಇಲ್ಲಿ ಸಾಕ್ಷಿ ಎಂಬುವ ಶಾಸ್ತ್ರೀಯ ಶಬ್ದದಲ್ಲಿ ತೇಲಾಡಬಾರದು. ಬರೀ ಸಾಕ್ಷಿ ಸಾಕ್ಷಿ ಅಂತೇಳಿ ಒಂದೇನೋ ವಿಚಾರಸಾಗರದಾಗ ನಿಶ್ಚಯದಾಸರು ಬರದಾರ ಹೇಳ್ಯಾರ ಅಂತೇಳಿ ಬರೀ ಆ ಶಬ್ದ ಕಂಡುಕೋಬೇಡ್ರಿ. ನಿಮ್ಮೊಳಗಿನ ಸಾಕ್ಷಿಯನ್ನ ಗುರುತಿಸಿಕೊಳ್ಳ್ರಿ. ಆ ಸಾಕ್ಷಿಯ ಬಗ್ಗೆ ಒಂದು ಒಳ್ಳೆ ಧನ್ಯತಾ ಭಾವ ತಾಳ್ರಿ. ಆ ಸಾಕ್ಷಿನೇ ಇದಕ್ಕೆಲ್ಲ ಆಧಾರ ಅದ. ಅದೇ ನನ್ನ ಮೂಲ ಸ್ವರೂಪ, ಒರಿಜಿನಲ್ ನಂದು ಸ್ಥಿತಿನೇ ಸಾಕ್ಷಿ ಅಂತ ತಿಳ್ಕೊಳ್ರಿ. ಬರೀ ಶಬ್ದದಾಗ ತೇಲಾಡಬೇಡ್ರಿ. ಇಲ್ಲಿ ಸಾಕ್ಷಿ ಎಂಬ ಶಾಸ್ತ್ರೀಯ ಶಬ್ದದಲ್ಲಿ ತೇಲಾಡಬಾರದು. ಸಾಕ್ಷಿ ಎಂಬ ಶಬ್ದದ ಅರ್ಥದಲ್ಲಿ ತೇಲಾಡಬಾರದು. ಅದನ್ನ ಅರ್ಥ ಮಾಡ್ಕೊತೀವತ್ತ ಅದ್ರಾಗೂ ತೇಲಾಡಬಾರದು. ಸಾಕ್ಷಿನೇ ನಾನದೀನಿ ಅಂತ ತಿಳ್ಕೋಬೇಕು. ಶಬ್ದನೂ ಬೇಡ, ಅರ್ಥನೂ ಬೇಡ. ತ್ರಿಪುಟಿಯನ್ನ ಬೆಳಗತಕ್ಕಂತ ಅರಿವಿನಲ್ಲಿ ಮುಳುಗಬೇಕಾಗುತ್ತದೆ. ಒಂದು ಶಬ್ದ ಆಗ್ಯದಂತ ಇನ್ನ ಒಂದು ಅರ್ಥ ಆಗ್ಯದಂತ ಇದ್ರಾಗ ತೇಲಾಡಬೇಡ್ರಿ. ಅದೇ ನಾವದೀವಿ ಅಂತ ತಿಳ್ಕೊಳ್ರಿ. ಆ ತ್ರಿಪುಟಿಯನ್ನ ಬೆಳಗತಕ್ಕಂತ ಅರಿವಿನಲ್ಲಿ ಮುಳುಗಬೇಕಾಗುತ್ತದೆ. ಚಿದಾಭಾಸ ಅಂತ ನಿಮಗೆ ತಿಳಿಬೇಕಾದ್ರೆ ನಿಮ್ಮೊಳಗೆ ಸಾಕ್ಷಿ ಇದ್ರೆ ತಿಳಿದದ. ಚಿದಾಭಾಸ ಮಾಡುವ ವ್ಯವಹಾರಗಳು ಜಡವಸ್ತುಗಳನ್ನ ಗುರುತಿಸದು ಅದು ನಿಮ್ ಸಾಕ್ಷಿಯಿಂದಲೇ ತಿಳಿದದ. ಮತ್ತೆ ಚಿದಾಭಾಸ ಯಾವ ವಸ್ತುಗಳನ್ನ ಗುರುತಿಸ್ತಾನ ಜ್ಞೇಯ ವಸ್ತುಗಳು ಅದು ನಿಮ್ ಸಾಕ್ಷಿಲಿಂತೆ ಗೊತ್ತಾಗ್ಯದ. ಹೀಗಾಗಿ ನೀವೇನ್ ಮಾಡ್ಬೇಕು, ಮನ ಬುದ್ಧಾದಿಗಳಿಗೆ ಈ ಸಾಕ್ಷಿಯನ್ನ ಸೀಮಿತಗೊಳಿಸಬಾರದು. ಶಾಸ್ತ್ರಕ್ಕೆ ಸೀಮಿತಗೊಳಿಸಬಾರದು, ಪ್ರವಚನಕ್ಕೆ ಸೀಮಿತಗೊಳಿಸಬಾರದು, ಮನಸ್ಸು ಬುದ್ಧಿಗಳಿಗೆ ಸೀಮಿತಗೊಳಿಸಬಾರದು. ಚಿದಾಭಾಸನಿಂದ ಈ ಸಾಕ್ಷಿಯನ್ನ ತಿಳ್ಕೋಬಾರದು. ನೀವು ಚಿದಾಭಾಸನಾಗಿ ಈ ಸಾಕ್ಷಿ ತಿಳ್ಕೋಬಾರದು. ನೀವು ಬ್ರಹ್ಮ ಸ್ವರೂಪರಾಗಿ ಈ ಸಾಕ್ಷಿಯನ್ನ ತಿಳ್ಕೊಂಡು ಎಲ್ಲವನ್ನ ಬೆಳಗಕ್ಕೆ ಸಾಧ್ಯ ಇರೋದು ನನ್ನ ಸಾಕ್ಷಿನೇ ಅಂತೇಳಿ ಈ ರೀತಿ ತಿಳ್ಕೋಬೇಕು. ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಮ ವ್ಯವಹಾರಗಳು ಏನ್ ನಡೆದವ ಅವೆಲ್ಲ ಓಸು ಇಂದು ನನಗೆ ಸಾಕ್ಷಿ ಇದ್ದದಕ್ಕೆ ಇವೆಲ್ಲ ಮಾಡ್ಲಿಕ್ಕಾಯ್ತು. ಬೆಳಗ್ಗೆಯಿಂದ ಸಂಜೆ ತನಕ ಲಕ್ಷ ಲಕ್ಷ ಮಾತಾಡ್ತೀನಿ. ಆ ಎಲ್ಲ ಮಾತುಗಳಾಡೋದಕ್ಕ ನನ್ನೊಳಗೆ ಸಾಕ್ಷಿ ಇದ್ರೆ ಇದು ಸಾಧ್ಯ ಆಗ್ಯದ. ಲಕ್ಷ ಲಕ್ಷ ಕೋಟಿ ಕೋಟಿ ಆಲೋಚನೆ ಮಾಡ್ತೀನಿ, ಅದಕ್ಕೆಲ್ಲ ಸಾಕ್ಷಿಲಿಂದ ಸಾಧ್ಯ ಆಗ್ಯದ. ಸಾವಿರಾರು ಕೆಲಸಗಳು ಮಾಡ್ತೀನಿ, ಅದೆಲ್ಲಕ್ಕೂ ನನ್ನ ಸಾಕ್ಷಿಲಿಂದ ಸಾಧ್ಯ ಆಗ್ಯದ. ನನ್ನ ಸಾಕ್ಷಿಲಿಂದ ನನಗೆ ಯಾಕೆ ಸಾಧ್ಯ ಆಗ್ಯದ? ಇಡೀ ಬ್ರಹ್ಮಾಂಡದ 84 ಲಕ್ಷ ಜೀವರಾಶಿಗಳಿಗೆ ಕೂಡ ನನ್ನೊಳಗಿದ್ದ ಸಾಕ್ಷಿನೇ ಅವುಗಳೊಳಗೂ ಆದ. ಅವುಗಳ ಸಾಕ್ಷಿ ಅವುಗಳ ವ್ಯವಹಾರಕ್ಕೆ ಆಧಾರ ಆಗ್ಯದ. ಮತ್ತ ವ್ಯವಹಾರಗಳು ಏನೂ ಮಾಡಲಾರ್ದೆ ಜಡ ವಸ್ತು ರಾಶಿ ಎಂದಿದ್ದದ. ಆ ವಸ್ತುವಿನೊಳಗೂ ನಾನೇ ಅದೀನಿ. ಉಪಯುಕ್ತ ಚೇತನಗಳ ಮೂಲಕ ನಾನೇ ಎಲ್ಲ ಕಡೆಯದೀನಿ. ಎಲ್ಲವೂ ನಾನೇ, ನನ್ನಿಂದಲೇ ಎಲ್ಲ ಅಂತೇಳಿ ಸಾಕ್ಷಿ ಭಾವನ ಮಾಡ್ಕೋಬೇಕು. ತ್ರಿಪುಟಿಗಳನ್ನ ಬೆಳಗತಕ್ಕಂತ ಅರಿವಿನಲ್ಲಿ ಮುಳುಗಬೇಕಾಗುತ್ತದೆ. ಮನ ಬುದ್ಧಿಗಳನ್ನ ಸಾಕ್ಷಿ ಎಂಬ ಬಳಕೆಗೆ ಸೀಮಿತಗೊಳಿಸದೆ ಸಾಕ್ಷಿಯ ಅರ್ಥದಲ್ಲಿ ಮುಳುಗಬೇಕು. ಅರಿವು, ಸಾಕ್ಷಿ, ಬ್ರಹ್ಮ, ತಾನು ಅಂದ್ರೆ ಲಕ್ಷ್ಯಾರ್ಥದ ತಾನು. ಈ ಶಬ್ದಗಳು ಏನು ಮಾಡುತ್ತವೆ ಅಂದರೆ ಅರ್ಥವನ್ನ ತಂದು ನಮ್ಮ ಕೈಗೆ ಒಪ್ಪಿಸುತ್ತವೆ. ಶಬ್ದಗಳು ಏನ್ ಮಾಡ್ತವ? ಅರ್ಥ ತಂದು ನಿಮ್ಮ ಕೈಗೆ ಒಪ್ಪಿಸ್ತವೆ. ಘಟ ಅಂತ ಯಾವಾಗ ಹೇಳುತ್ತೇವೆಯೋ ಆವಾಗ ಅಂತಃಕರಣ ವೃತ್ತಿಯು ಘಟಾಕಾರವಾಗುತ್ತದೆ. ಘಟ ಎಂಬ ಶಬ್ದವು ಘಟದ ಅರ್ಥವನ್ನು ಅಂಗೈಯೊಳಗೆ ತಂದು ನೆಲ್ಲಿಕಾಯಿಯನ್ನು ಸರಳವಾಗಿ ಮಾಡಿಕೊಡುತ್ತದೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಶಬ್ದದ ಅರ್ಥ ಹೇಗೆ ಹೇಳಿದ್ದಾರೆಂದರೆ, ಎಷ್ಟೊಂದು ಶಬ್ದ ಹೇಳ್ತೀವಿ, ಅದರ ಅರ್ಥ ಹೆಂಗತ್ತಾತದಂದ್ರೆ, ಪಾತಾಳದ ಹಗ್ಗವಣಿಯ ಏನಿಲ್ಲದೆ ಸೋಪಾನದಿಂದಲ್ಲದೆ ತೆಗೆಯಬಹುದೇ. ಒಂದು ಕಡೆ ನಮ್ಮ ಹೊಲ್ದಾಗ ಕೃಷಿ ಹೊಂಡ ಅಂತ
ಎದುರಿಸಿಬಿಟ್ರು. ಅದಕ್ಕೆ ಎದುರಿಸಿದ ಮೇಲೆ ನೀರು ಬಂತು ಮಳೆಗಾಲದಾಗ. ಆ ನೀರು ತೆಗಿಬೇಕಂದ್ರ ಏನು ಸ್ಟೆಪ್ಸು ಇಲ್ಲ, ಹಗ್ಗನೂ ಇಲ್ಲ, ಏನೇ ಹೆಂಗ್ ತಗೋಬೇಕು. ಅದಕ್ಕೊಂದು ಸೋಪಾನ ಅಂದ್ರೆ ಸ್ಟೆಪ್ ಬರಬೇಕಲ್ಲ, ಒಂದು ಸ್ಟೆಪ್ ತರಬೇಕು, ಇಲ್ಲ ಅಂದ್ರೆ ಹಗ್ಗರಬೇಕು, ಏನಾರ ಕಟ್ಟಿ ಹೇಳಿಲ್ಲ, ಎರಡೂ ಇಲ್ಲ ಮನೆಗೆ. ಹೌದಿಲ್ಲ? ಅದಕ್ಕೇನಾಯ್ತು, ಒಂದು ವಾರ 15 ದಿವಸ ಗಟ್ಟಲೆ ನೀರದ ವಾಯುದಿಂದ ಹೊರಗೆ ತೆಗೆದಂಗ, ಬಿಸಿಲು ಬಿತ್ತು, ಮಳೆ ಎಲ್ಲ ಗಿಡಗಳು ಹೋಗ್ತಾವ. ನೀರ್ ತೆಗಿಬೇಕಾದ್ರ ಬೋರ್ ಹಾಕಿವಿ, ಹೊಂದ್ಕೊಂಡಿರ್ತಿಲ್ಲ, ಕಣ್ಣೆದ್ರ ನೀರದ ತೆಗಿಯಕ್ ಬರಲ್ಲ. ಏನ್ ಮಾಡ್ಬೇಕು? ಎಲ್ಲಿ ಓಡಿಸ್ಬಿಟ್ಟೆ. ಏನು ಇದೇನು ಸಿಮೆಂಟ, ಕಲ್ಲ, ಗುಡ್ಡ, ಮಣ್ಣಲ್ಲ, ಮಣ್ಣಿನ ಕೆರ. ಒಂದು ಕೂರ್ಸಿ ತಗೊಂಡು ಒಂದಿಷ್ಟು ಸ್ಟೆಪ್ಸ್ ಗಟ್ಟಲೆ ಮಣ್ಣು ಕೆದರ್ಬಿಟ್ಟೆ. ಸ್ಟೆಪ್ಸ್ ಆಗ್ಬಿಟ್ಟು ಒಂದು ಸ್ಟೆಪ್ ಮುಂದಿನ ಸ್ಟೆಪ್ ಕೆದರ್ಬಿಟ್ಟೆ. ಅದೇನಾಯ್ತು, ಸಾವಕಾಶ ನೀರಿನ ಸಮೀಪ ಹೋಗಕ್ ಸಾಧ್ಯ ಆಯ್ತು. ಸ್ಟೆಪ್ ಇಲ್ಲದ ನೀರ್ ಮೇಲೆ ಹೆಂಗ್ ಹೋಗ್ತೇನೆ? ಹೀಗಾಗಿ ನೀರಿನ ಸಮೀಪ ಹೋಗಿ ಒಂದೆರಡು ಬಕೆಟ್ ತುಂಬಿ ಕೊಡಂಗಾದಾಗ ಏನಾಯ್ತು, ಗಿಡಗಳಿಗೆ ನೀರು ಹಾಕ್ಲಕ್ ಸಾಧ್ಯ. ಅದಕ್ಕೆ ಪಾತಾಳದ ಅಗ್ಗಮಣಿ ನೇಣಿಲ್ಲದೆ ಸೋಪಾನದಿಂದ ಅಲ್ಲದೆ ತೆಗೆಯಬಹುದೇ. ಸೋಪಾನ ಅಂದ್ರೆ ಸ್ಟೆಪ್, ಇಲ್ಲಂದ್ರೆ ನೇಣ ಅಂದ್ರೆ ಹಗ್ಗ. ಯಾವ್ದಾದ್ರೆ ಒಂದು ಬೇಕಲ್ಲ, ಎರಡೂ ಇಲ್ಲ ಅಂದ್ರೆ ಹೆಂಗ್ ತೆಗಿತೀವಿ? ಬಾವಿಯ ಆಳದಲ್ಲಿ ನೀರು ಇದೆ, ನೀರಿಲ್ಲ, ನೀರದ ಅಗ್ಗವಣಿ ಅಂತಂದ್ರೆ ನೀರದ. ನೀರನ್ನು ಮೇಲೆ ಎತ್ತಲು ಒಂದು ಹಗ್ಗವಾದರೂ ಬೇಕು, ಇಲ್ಲ ಮೆಟ್ಟಿಲು ಸೋಪಾನಗಳಾದರೂ ಬೇಕು. ಅದಕ್ಕೆ ಶಬ್ದಗಳು ಏನದಾವ, ಶಬ್ದ ಸೋಪಾನಗಳನ್ನು ಕಟ್ಟಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಪುರಾತನರು ಶರಣರು ಏನ್ ಮಾಡಿದ್ರು, ವಚನಗಳ ಮೂಲಕ ಶಬ್ದದ ಸ್ಟೆಪ್ಗಳು ಹಾಕಿ ಕೊಟ್ರು, ಮೆಟ್ಟಿಲುಗಳಾಕಿ ಕೊಟ್ರು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ನಿತ್ಯದಾಸರು ಏನ್ ಹಾಕ್ಯಾರ, ಜ್ಞಾನ, ಜ್ಞಾತೃ, ಜ್ಞೇಯ. ಈ ಜ್ಞಾನ, ಜ್ಞಾತೃ, ಜ್ಞೇಯ ಮೂರೇ ಶಬ್ದಗಳಿಂದ ನೀವು ಮೋಕ್ಷ ಆಗ್ಲಕತ್ತದ ಇಲ್ಲ? ಇಲ್ಲಿ ಆತ್ಮದ ಒಂದು ಭಾನ ಆಗ್ಲಕತ್ತದ ಇಲ್ಲ? ಇವೆಲ್ಲ ಸ್ಟೆಪ್ಸ್. ಶಬ್ದ ಸೋಪಾನಗಳನ್ನು ಕಟ್ಟಿದರು ನಮ್ಮ ಪುರಾತನರು. ವಿಚಾರ ಸಾಗರದೊಳಗಿರುವ ಎಲ್ಲಾ ಶಬ್ದಗಳು ಸ್ಟೆಪ್ಸ್. ಎಲ್ಲ ವಾಕ್ಯಗಳು, ಎಲ್ಲ ಅರ್ಥಗಳು ಸ್ಟೆಪ್ಸ್. ಒಂದೊಂದು ಶಬ್ದನು ಬಿಡ್ಲಾರ್ದಂಗ ಅವುಗಳನ್ನ ಸರಿಯಾಗಿ ತಿಳ್ಕೊಳಕತ್ತೀರಿ ಅಂತ ಪುಣ್ಯವಂತರು ನೀವು. ಅದಕ್ಕೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಆ ಸ್ಟೆಪ್ಸ್ ಮೇಲೆ ಒಂದ್ ಸ್ವಲ್ಪ ಕಾಲಿಟ್ಟು ಮುಂದಕ್ಕೆ ಓದ್ರಿ, ಬರೀರಿ, ತಿಳ್ಕೋರಿ. ದೇವಲೋಕಕ್ಕೆ ಹೋಗ್ತೀರಿ ಅಂತ ಗುರು ಹೇಳಕತ್ತಾನ. ಆಗಲ್ರಿ, ಅವೆಲ್ಲ ಬರಕ್ಕಾಗಲ್ಲ, ಹೋಗಕ್ಕಾಗಲ್ಲ, ನಾವಿಲ್ಲೇ ಜಮೀನ ಲೋಕದಾಗೆ ಇರ್ತೀವಿ, ಯಾರು ಬೇಡ ಅಂತಾರೆ, ಇರ್ಲಿ. ಆ ಶಬ್ದಗಳು ಏರ್ರಿ ಅಂತ ಗುರು ಹೇಳಕತ್ತ. ಶಬ್ದ ಸೋಪಾನಗಳು ಅವೇನು ನಿಮಗೆ ದೇವಲೋಕಕ್ಕೆ ಹೋಗುವುದಕ್ಕೆ ದಾರಿ ಮಾಡಿಕೊಡುವಂತ ಶಬ್ದಗಳ ಮೆಟ್ಟಿಲುಗಳದವ. ಅದ್ರೊಳಗ ನಾನು ನಿಮಗೆ ಕೈ ಹಿಡಿದು ಕರ್ಕೊಂಡು ಹೋಗಿ ಮಾಡಿದ್ದಕ್ಕಿಂತ ನೀವೇ ಸ್ವತಃ ಹೋಗ್ರಿ ಸ್ವಲ್ಪ. ನೀವೇ ಸ್ಟೆಪ್ಗಳ ಮೇಲೆ ಕಾಲಿಟ್ರಿ, ಯಾರು ಕಾಲಿಟ್ರು ದೇವಲೋಕಕ್ಕೆ ಹೋಗ್ತೇವೆ. ನಾನಿಟ್ಟು ನಾ ಓದ್ತೇನೆ, ನೀವಿಟ್ರು ನೀವು ಓದ್ತೀರಿ. ಅದಕ್ಕೆ ಶಬ್ದ ಸೋಪಾನಗಳನ್ನು ಕಟ್ಟಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರ. ಬಟ್ಟೆ ಅಂದ್ರೆ ದಾರಿ. ವಚನಗಳು ಓದ್ರಿ, ದೋಹಗಳು ಓದ್ರಿ, ಹಾಡ್ರಿ. ಅದರ ಅರ್ಥಗಳು ತಿಳಿಲಿಲ್ಲ ಅಂತಂದ್ರೆ ಬೇಕಾದಷ್ಟು ಅರ್ಥ ಮಾಡಿಕೊಟ್ಟಿವಿ. ನಾವು ಮಾಡಿದಷ್ಟು ಅರ್ಥ ಇನ್ನೆಲ್ಲಿ ಎಲ್ಲೇನೆ ಮಾಡಿದ್ರು ಅಂತಂದ್ರೆ ನಾವು ನೀವು ಕೂಡ ಅಡಿಗೆ ಹೋಗ ಮಾಡ್ರಿ ಅಂತ ಸಹಿತ ಚಾಲೆಂಜ್ ಇದ್ದೀವಿ. ಅಷ್ಟು ಸರಳ ಮಾಡಿಕೊಟ್ಟ ಮೇಲೆ ಆ ಸ್ಟೆಪ್ಸ್ ಎಲ್ಲ ಮಾಡಿಕೊಟ್ಟ ಮೇಲೆ ಆ ಸ್ಟೆಪ್ಸ್ ಮೇಲೆ ಒಂದ್ ಸ್ವಲ್ಪ ಕಾಲಿಟ್ಟು ಸಾವಕಾಶ ಏರ್ಕೋತೋರಿ ಅಂತ ಹೇಳಿದ್ರ ಯಾರು ಮಾಡ್ತೀರಿ ಮೆಲುಕು ಕಾರ್ಯಕ್ರಮ ಅಂದ್ರೆ ಏರ್ಲಕ್ಕೆ ತಯಾರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸುಮ್ಮನೆ ಕೂತು ಏನ್ ಮಾಡಬಹುದು? ಅದಕ್ಕೆ ಶಬ್ದ ಸೋಪಾನಗಳನ್ನು ಕಟ್ಟಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ದೇವಲೋಕ ಹೊರಗೆ ಎಲ್ಲೋ ಸ್ವರ್ಗ ಎಂದು ತಿಳಿಯಬಾರದು. ದೇವಲೋಕ ಅಂದ್ರೆ ಎಲ್ಲೋ ಹೊರಗದ ಅಂತ ತಿಳ್ಕೋಬೇಡ್ರಿ. ದೇವಲೋಕ ಎಲ್ಲದ? ನಿಮ್ ಸಾಕ್ಷಿನೇ ನಿಮ್ಮ ದೇವಲೋಕ. ಕೈಲಾಸವೆಂಬುದು ಹಾಲು ಬೆಟ್ಟ ಕಾಣಿರೋ. ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ. ಅಲ್ಲಿರುವ ಶಿವಗಣಾಧೀಶ್ವರರೆಲ್ಲ ಮೈಗಳ್ಳರು ಕಾಣಿರೋ. ಕೊಲ್ಲಾಪುರ ಸಿದ್ದರಾಮೇಶ್ವರ ವಚನ. ಅದು ದೇವಲೋಕ ಅಲ್ಲರು. ದೇವಲೋಕ ಇರೋದೇ ನಿಮ್ಮೊಳಗ ಸಾಕ್ಷಿ ಬ್ರಹ್ಮ.
ಅವನ ಕಡೆ ಹೊರಡ್ರಿ ಸ್ವಲ್ಪ. ದೇವಲೋಕ ನಮ್ಮೊಳಗೆ ಇದೆ, ದೇವರು ನಮ್ಮೊಳಗೆ ಇದ್ದಾನೆ. ಆ ದೇವಲೋಕಕ್ಕೆ ದಾರಿ ಬಟ್ಟೆ ಮಾಡಿಕೊಟ್ಟಾನ. ಲೋಕದ ಮರ್ತ್ಯರ ಮನದ ಮೈಲಿಗೆ ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಕಿಟ್ಟರು ನಮ್ಮ ಕೂಡಲ ಚನ್ನ ಸಂಗಮ ದೇವರ ಶರಣ. ಲೋಕದ ಮರ್ತ್ಯರ ಮನದ ಮೈಲಿಗೆ ಕಳೆಯಲು ನಾನಾ ರೀತಿ ದೇವರುಗಳು, ನಾನಾ ರೀತಿ ಧರ್ಮಗಳು, ನಾನಾ ರೀತಿ ಗುರುಗಳು, ನಾನಾ ರೀತಿ ಗ್ರಂಥಗಳು ಏನೆಲ್ಲ ತಲೆ ಕೆಡಿಸ್ಕೊಂಡು ಮನವನ್ನು ಹೊಲಸು ಮಾಡ್ಕೊಂಡು ಕೂತೀವಿ. ಆ ಹೊಲಸು ಮಾಡ್ಕೊಂಡದ್ರಿಂದ ಏನೂ ಸಾಧಿಸಿಲ್ಲ. ಈಗ ಒಂದು ಚಲೋ ದಾರಿ ಸಿಕ್ಕದ. ಲೋಕದ ಮರ್ತ್ಯರ ಮನದ ಮೈಲಿಗೆ ಧರ್ಮ ತಗೊಂಡ್ರು, ಧರ್ಮ ಶಾಂತಿ ಕೊಡ್ತದ, ಸುಖ ಕೊಡ್ತದ ಅಂತೇಳಿ ಧರ್ಮ ಹಿಡಿದ್ರು. ಆ ಧರ್ಮ ಹಿಡ್ಕೊಂಡು ರೋಡ್ ಮೇಲೆ ಜಗಳಾಡ್ಲಕತ್ತಾರ. ಇದು ನನ್ನ ಧರ್ಮ, ಇದು ನಿನ್ನ ಧರ್ಮ. ದೇವರಿಂದ ನಾವು ಉದ್ಧಾರ ಆಗ್ತೀವಿ ಅಂತೇಳಿ ಭಗವಂತನನ್ನ ಹಿಡ್ಕೊಂಡ್ರು. ಆ ಭಗವಂತನ ಹಿಡ್ಕೊಂಡು ರಸ್ತೆ ಇಳಿದು ಜಗಳಾಡ್ಲಕತ್ತಾರ. ಇದು ನನ್ನ ದೇವರು, ನಿನ್ನ ದೇವರು. ಶಾಸ್ತ್ರಗಳನ್ನ ಓದಿದ್ರೆ ನಮಗ ಜ್ಞಾನ ಆಗ್ತದಂತ ಶಾಸ್ತ್ರಗಳನ್ನ ತಗೊಂಡು ಓದಿದ್ರು. ಆ ಶಾಸ್ತ್ರಗಳನ್ನ ಹಿಡ್ಕೊಂಡು ಒಬ್ಬರು ಶಾಸ್ತ್ರಗಳನ್ನು ಇನ್ನೊಬ್ಬರು ಬೆಂಕಿ ಹಚ್ಚಿ ಸುಳ್ಳಕತ್ತಾರ ರಸ್ತೆ ಒಳಗೆ ಹಾಕಿ. ಇವೆಲ್ಲ ಮನದ ಮೈಲಿಗೆ ಹೌದಾ? ಅಲ್ಲ. ಹುಟ್ಟು ಸುಳ ಮಕ್ಕಳಂತ ಇವೆಲ್ಲ. ಯಾವುದನ್ನ ನಮ್ಮ ಶಾಂತಿ ನೆಮ್ಮದಿಗಾಗಿ ಹಿಡಿದಿವಿ, ಅದರಿಂದ ಶಾಂತಿ ನೆಮ್ಮದಿ ಪಡ್ಕೊಳ್ಳಾರ್ದೆ ಗುದ್ದಾಡಿ ಜಗಳಾಡಿದ್ರ ಅವ್ರಿಗೆ ಏನ್ ಅನ್ಬೇಕು? ಅದನ್ನು ಉಗುಳಿ ಬಿಡ್ಬೇಕ್ರಿ, ಉಗುಳಿ ಬಿಡ್ಬೇಕು. ರಸ್ತೆಯ ಮೇಲೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಧರ್ಮ ಗ್ರಂಥಗಳ ಹೆಸರಿನಲ್ಲಿ ಗುದ್ದಾಡವರು ಕಡು ಮೂರ್ತರು. ಅದಕ್ಕೆ ಉಪಯೋಗ ತೆಕ್ಕೊಂಡಿಲ್ಲ ಅವರು. ಬರೀ ಜಂಡ ಹಿಡ್ಕೊಂಡು ಹೊರಗೆ ಗುದ್ದಾಡಕತ್ತಾರ. ಅದಕ್ಕ ಏನಾಗ್ಯದ ಅಂತಂದ್ರ ಸ್ವರ್ಗ ಹೊರಗದ, ದೇವಲೋಕ ಹೊರಗದ ಅಂತ ತಿಳ್ಕೊಂಡಾರ ಅವರು. ಅದೇ ಅವರ ಸಮಸ್ಯೆ. ದೇವಲೋಕ ಹೊರಗಲ್ಲ, ನಿಮ್ಮೊಳಗದ. ಲೋಕದ ಮರ್ತ್ಯರ ಮನದ ಮೈಲಿಗೆ ಕಳೆಯಲು ಗೀತ ಮಾತೆಂಬ ಜ್ಯೋತಿ. ಗೀತೆ ಅಂತಂದ್ರ ಸದಾಕಾಲ ಅದರದ್ದು ಗಾನ ಒಳಗೆ ಹತ್ತಿರ್ತದ ನೋಡ್ರಿ, ಅದೇ ಗೀತೆ. ಅದಕ್ಕೇನಂತೀರಿ? ಅದರದೇ ಒಂದು ಅವನಿಗೆ ಹತ್ತಿರ್ತದಲ್ಲ, ಗುಂಗಿಡೋದು ಅವನಿಗೆ ಅಂತಾರ. ಅದೇ ಗೀತೆ. ಪರಮಾತ್ಮನ ವಿಷಯವನ್ನ ಕುರಿತು ಒಳಗ ಗುಂಗ್ ಹತ್ತಬೇಕಲ್ಲ. ಗೀತ ಮಾತೆಂಬ ಜ್ಯೋತಿಯ ಬೆಳಕಿಟ್ಟರು ನಮ್ಮ ಕೂಡಲ ಚನ್ನ ಸಂಗಮ ದೇವರ ಶರಣ. ಆ ಗೀತ ಒಳಗ ಈ ಒಂದು ಶಬ್ದಗಳ ಕೊಟ್ಟಾರ, ಅದರೊಳಗ ಜ್ಯೋತಿಯ ಬೆಳಕಿಟ್ಟು ಕೊಟ್ಟಾರ. ಯಾವ ಶಾಸ್ತ್ರಗಳು, ಯಾವ ಶ್ಲೋಕಗಳು ಏನೇನು ಹೇಳ್ಯಾರ ಅದ್ರೊಳಗ ಜ್ಞಾನ ಜ್ಯೋತಿ ಬೆಳಕು ಇಟ್ಟು ಕೊಟ್ಟಾರ. ಆ ಜ್ಞಾನ ಜ್ಯೋತಿ ಬೆಳಕು ಬಿಟ್ಟು ಶಬ್ದ ಹಿಡ್ಕೊಂಡು ಗುದ್ದಾಡ್ಲಕತ್ತ. ಅದಕ್ಕೆ ಮೈಲಿಗೆ ಅಂದ್ರೆ ಮನಸ್ಸಿನ ಮೈಲಿಗೆ. ಏನು ಮೈಲಿಗೆ? ಅಸತ್ಯವನ್ನೇ ಸತ್ಯವೆಂದು ತಿಳಿಯುವ ಮೈಲಿಗೆ, ಅಜ್ಞಾನವನ್ನೇ ಸುಜ್ಞಾನವೆಂದು ತಿಳಿಯುವ ಮೈಲಿಗೆ, ದುಃಖವನ್ನೇ ಆನಂದ ಎಂದು ತಿಳಿಯುವ ಮೈಲಿಗೆ, ಅನಿತ್ಯವನ್ನೇ ನಿತ್ಯ ಅಂತ ತಿಳಿಯುವ ಮೈಲಿಗೆ, ಅಪೂರ್ಣವನ್ನ ಪೂರ್ಣ ಎಂದು ತಿಳಿಯುವ ಮೈಲಿಗೆ. ಮತ್ತೇನದ? ಸ್ವರ್ಗ ಹೊರಗೆಲ್ಲೋ ಇದೆ ಎಂಬ ತಿಳುವಳಿಕೆ, ಇದು ಒಂದು ಮೈಲಿಗೆ. ಪ್ರಪಂಚವನ್ನೇ ಸತ್ಯ ಅಂತ ತಿಳಿದಿದ್ದು ಒಂದು ಮೈಲಿಗೆ. ಜ್ಞಾತೃ ಜ್ಞಾನ ಜ್ಞೇಯ ತ್ರಿಪುಟಿಯನ್ನೇ ಸತ್ಯ ಅಂತ ತಿಳ್ಕೊಂಡದ್ದು ಮೈಲಿಗೆ. ಜ್ಞಾನನೂ ಸತ್ಯ ಅಲ್ಲ, ಜ್ಞಾತೃನೂ ಸತ್ಯ ಅಲ್ಲ, ಜ್ಞೇಯನೂ ಸತ್ಯ ಅಲ್ಲ. ಈ ಮೂರಕ್ಕೂ ಆಧಾರವಾಗಿರುವಂತ, ಈ ಮೂರನ್ನು ಪ್ರಕಾಶ ಮಾಡುವಂತ ಸಾಕ್ಷಿ ಒಂದೇ ಸತ್ಯ. ಇವೆಲ್ಲ ವ್ಯವಹಾರ. ಇವು ಜ್ಞಾತೃ ಜ್ಞಾನ ಜ್ಞೇಯ, ಇವು ಮೂರು ವ್ಯವಹಾರಗಳು. ಈ ವ್ಯವಹಾರಕ್ಕೆ ಆಧಾರವಾಗಿರುವಂತದ್ದು ಯಾವುದು? ಸಾಕ್ಷಿ ಅದಲ್ಲ, ಅದು ಸತ್ಯ.
ಶರಣರು ಎಂದರೆ ಸುಮ್ಮನೆ ವಿಭೂತಿ ಹಚ್ಚಿಕೊಂಡು ರುದ್ರಾಕ್ಷಿ ಹಾಕಿಕೊಂಡು ತಿರುಗಾಡುವವರಿಗೆ ಶರಣರು ಎನ್ನುವುದಿಲ್ಲ. ವೇದಿಕೆಯ ಮೇಲೆ ಎಲ್ಲೋ ಒಂದಿಷ್ಟು ಅರ್ಕ ಪರಕು ವಚನಗಳನ್ನು ಓದಿ ತಮಗೆ ತಿಳಿದಂಗೆ ಅರ್ಥ ಮಾಡೋರು ಶರಣರಲ್ಲ. ತಿಳ್ಕೊಂಡ್ಬಿಡ್ರಿ. ಗೀತ ಮಾತೆಂಬ ಜ್ಯೋತಿಯ ಬೆಳಕು ತಮ್ಮ ಅಂತರಂಗದಲ್ಲಿರುವ ಸಾಕ್ಷಿಯೇ ದೇವರು ಅಂದ. ಈ ಸಾಕ್ಷಿಯೇ ನೀರು, ಅಗ್ಗಮಣಿ. ಅದನ್ನು ಪಡೆದುಕೊಳ್ಳಲು ಸೋಪಾನ ಅಂದ್ರೆ ನೇಣು ಅಂದ್ರೆ ಶಬ್ದ ಸೋಪಾನ. ಈ ಶರಣರ ವಚನಗಳನ್ನ ತಿಳ್ಕೊಂಡು ತಮ್ಮ ಅಂತರಂಗದಲ್ಲಿರುವ ಸಾಕ್ಷಿ ಎಂಬುವ ನೀರನ್ನ ಜಗ್ಗಿ ಆ ಸಾಕ್ಷಿಯ ನೀರು ಕುಡಿದು ತೃಪ್ತಿಯಾಗವ್ರಿಗೆ ಶರಣರಂತಾರ. ಅವ್ರಿಗೆ ಗುದ್ದಾಡೋರಿಗೆಲ್ಲ ವೀರಶೈವ ಬೇರೆ, ಲಿಂಗಾಯತ ಬೇರೆ, ಹಿಂದೂ ಬೇರೆ, ಇವೆಲ್ಲ ಎಂತ ಅವ ಬಸವಣ್ಣ ಹೇಳ್ತಾನ, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮ ಎನ್ನಯ್ಯ, ಸಮಾನ ಭಾವ ತಾಳ್ರಿ, ಎಲ್ಲರೊಳಗಿರೋದು ಅದೇ ಸಾಕ್ಷಿ ಅದಂತ ಬಸವಣ್ಣ ಹೇಳ್ತಾನ. ಇವರು ಜಾತಿಗಳ ಹೆಸರ ಮೇಲೆ, ಧರ್ಮಗಳ ಹೆಸರ ಮೇಲೆ ಇಷ್ಟಲಿಂಗ ಅಂತ, ಸಾವರಲಿಂಗ ಅಂತ ಭೇದ ಭಾವ ಮಾಡಿ ಸ್ವತಂತ್ರ ಧರ್ಮ ಅಂತ, ಪರತಂತ್ರ ಧರ್ಮ ಅಂತ, ಅವು ಧರ್ಮನೇ ಅಲ್ಲ. ಅವ್ರು ಯಾವಾಗ ಇವುಗಳನ್ನ ಕುರಿತು ಹಿಂಗ್ ಮಾತಾಡ್ತಾರಂದ್ರೆ ಅವು ಧರ್ಮನೇ ಅಲ್ಲ. ಅಧರ್ಮಗಳು ಅವೆಲ್ಲ. ಅವು ಲಿಂಗನೇ ಅಲ್ಲವು, ಅವು ಅಲ್ಲೇ ಅಲ್ಲವು. ಸಾಕ್ಷಿ ಬಿಟ್ಟು ಬಹಳ ದೂರ ಹೋಗ್ಬಿಟ್ಟವು. ಸಾಕ್ಷಿ ಎಂಬ ನೀರು ಒಳಗದ, ಹೊರಗಿಲ್ಲ. ಅದನ್ನ ಶರಣರ ಶಬ್ದ ಸೋಪಾನ ಅಥವಾ ನೇಣ ಅದು ಹಗ್ಗ ಹಾಕಿ ನೀವು ಅದನ್ನು ಜಗ್ಗಿ ಅದರೊಳಗಿರೋ ಪಾತಾಳದೊಳಗಿರುವ ಹಗ್ಗವಣಿನೇ ಸಾಕ್ಷಿ ಎಂಬ ನೀರು. ಅದನ್ನು ನೀವು ಎಳೆದು ಆ ನೀರನ್ನು ಕುಡಿಬೇಕಾಗ್ಯದ. ನೀವು ಕುಡಿದು ತೃಪ್ತಿ ಆಗ್ಬೇಕಾಗ್ಯದ. ಹೊರಗೆ ಗುದ್ದಾಡಿ ತಗೊಂಡು ಮಾಡ್ಬೇಕೇನಾಗ್ಯದ? ಲಿಂಗ ರೇಣುಕರು ಕೊಟ್ಟಾರಂದ್ರೆ ನಿನಗೇನಾಗದ, ಬಸವಣ್ಣವ್ರು ಕೊಟ್ಟಾರಂದ್ರೆ ನಿನಗೇನಾಗದ? ಹೋಗದೇನಂತ ಏನು ಹೋಗದವ? ಯಾರು ಕೊಟ್ಟರೆ ಏನಾಗದ? ಎಲ್ಲ ಸಾಕ್ಷಿಲಿಂದ ಬಹಳ ದೂರ ಹೋದಂತ ಸ್ಥಿತಿ ಅದ. ಹೀಗಾಗಿ ನಾವು ಅಂತವ್ರನ್ನ ಓದಿಸಿ ಹೋದ ಏನಾಗ್ತದ? ಕುರುಡನ್ನ ಕೈ ಇನ್ನೊಬ್ಬ ಕುರುಡು ಹಿಡ್ಕೊಂಡು ಆದ್ರೆ ಎಂದು ಗುರಿ ಮುಟ್ಟತಾನ? ಕುರುಡರು ಸಾಕ್ಷಿ ಬಗ್ಗೆ ಏನು ಗೊತ್ತಿಲ್ಲ. ಅವರು ವಚನಗಳು ಏನೇನು ಅರ್ಥ ಆಗಿಲ್ಲ ಅಂತವ್ರಿಗೆ. ಆ ರೀತಿ ಮಾತಾಡೋರಿಗೆ ಅರ್ಥ ಆಗಿತ್ತು ಅಂತಂದ್ರೆ ಈ ರೀತಿ ಮಾತಾಡ್ತಿದ್ದಿಲ್ಲ. ಅದಕ್ಕೆ ಶಬ್ದ ಸೋಪಾನ ಅಂದ್ರೆ ಜ್ಞಾತ್ರ, ಜ್ಞಾನ, ಜ್ಞೇಯ ಇವುಗಳ ಮೂಲಕ ಒಳಗೆ ಇಳಿಯಬೇಕು. ಆವಿಯ ಆಳದಲ್ಲಿ ಸಾಕ್ಷಿ ಎಂಬುವಂತ ಅಗ್ಗವಣಿ ಅಂದ್ರೆ, ಅಗ್ಗವಣಿ ಅಂತಂದ್ರೆ ಏನು? ಅಗ್ಗ ಬೇರೆ, ಅಗ್ಗ ಬೇರೆ. ಗಕ ಸಣ್ಣ ಒತ್ತು ಕೊಟ್ರ ಅಗ್ಗ ಚೀಪ್ ಅಂತ. ಅಗ್ಗ ಅಂದ್ರೆ ಸಣ್ಣ ಗಕ ಕೆಳಗೆ ದೊಡ್ಡ ಗದ ಒತ್ತದದು. ಅಗ್ಗ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ನೀರಂದ್ರೆ ತೀರ್ಥದು. ಬಾವಿಯ ಆಳದಲ್ಲಿ ಸಾಕ್ಷಿ ಎಂಬುವಂತ ಅಗ್ಗವಣಿ ಇದೆ. ಶಬ್ದಗಳ ಪೃಥ್ವಿಗೆ ಅಗ್ಗಳೇ ಚೆಲುವೆ. ಎನ್ನ ಸತಿ ನೀಲಲೋಚನೆ ಅಂತಾನೆ ಬಸವಣ್ಣ. ಅಗ್ಗಳೇ ಚೆಲುವೆ, ಅಗ್ಗಳೇ ಚೆಲುವೆ ಅಲ್ಲಕ್ಕೆ. ಅಗ್ಗಳೆ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಸುಂದರಿ ನನ್ನ ಹೆಂಡತಿ. ಹಾಗಿದ್ರೆ ಸಂಸಾರ ಕಡಿತಾನ ಆಕಿ ಸಂಗಟ ಇರ್ಲಕ್ ಚಂದ ಅನ್ನಿಸ್ತದೆ. ಹೌದಿಲ್ಲ? ನಾನು ಹೆಂಡತಿ ಇಡೀ ಜಗತ್ತಿನ ಎಲ್ಲಾ ಹೆಣ್ಣುಗಳಿಗಿಂತ ಅಗ್ಗ. ಪೃಥ್ವಿಗೆ ಅಗ್ಗಳೇ ಚೆಲುವೆ, ಅಗ್ಗಲ್ಲ ಅಗ್ಗಳೇ. ಎದ್ರ ಮನೆ ಆಂಟಿ ಚಂದ ಕಂಡ್ಲಂದ್ರೆ ಅಗ್ಗಳೇ ಚೆಲುವೆ ಜಂಟಿ. ಎದ್ರ ಮನೆ ಆಂಟಿ ಅಗ್ಗಳೇ ಚೆಲುವೆ ಹಾಕಳವ. ಹಾಗಿರ್ಬೇಕೇನು? ನಾನು ಹೇಳ್ತೀನಿ ಅಗ್ಗಳೇ ಚೆಲುವೆ ಅನ್ನೋದು ಇಟ್ಕೋಬೇಕು ಒಳಗ ಅಭಿಪ್ರಾಯ. ಹಾಗಿದ್ದಾಗ 100 ವರ್ಷ ಸಂಗಟ ಸಂತೋಷವಾಗಿರ್ಲಕ್ ಸಾಧ್ಯ. ಯಾರ್ಯಾರ ತಾನು ಹೆಂಡತಿಗಿಂತ ಚಂದ ಕಾಣ್ಲಕ್ಕಂತಾರ ಅಂದ್ರ ಅವ ಏನವನ ಅಗ್ಗವನ ಅಂತ ಅಷ್ಟೇ. ಅಗ್ಗ ಬೇರೆ, ಅಗ್ಗ ಬೇರೆ. ತಿಳ್ಕೊಳ್ಳಿ. ಅಗ್ಗವಣಿ ಇದೆ. ಬಾವಿಯ ಆಳದಲ್ಲಿ ಸಾಕ್ಷಿ ಎಂಬ ಅಗ್ಗವಣಿ ಇದೆ. ಶಬ್ದಗಳ ಮೂಲಕ ಸಾಕ್ಷಿ ಎಂಬ ಅಗ್ಗವಣಿಯ ತಂದು
ಶರಣರು ನಮ್ಮ ಕೈಗೆ ಕೊಡುತ್ತಿದ್ದಾರೆ. ಅವರ ಮಾತು ಬರಿಯ ಮಾತಲ್ಲ, ಅವರಿವರ ಮಾತಲ್ಲ, ಮಹಾತ್ಮರ ಮಾತು, ಶರಣರ ಮಾತು, ಸಂತರ ಮಾತು. ತ್ರಿಪುಟಿಗಳ ಆ ಆಕರ್ಷಣೆಗೆ ಒಳಗಾಗದೆ ನೀನು ನೀನಾಗಿದ್ದರೆ ಆಡಿದ ಮಾತು ತ್ರಿಪುಟಿಗಳು ಅನಾತ್ಮಗಳು. ಅವು ಆತ್ಮನಿಂದ ಅರಿಸಿಕೊಳ್ಳುವಂತಾವು ಮಿಥ್ಯವಾಗಿರುತ್ತವೆ. ಅರಿಯುವಂತ ಆತ್ಮವೇ ಸತ್ಯವಾಗಿರುತ್ತದೆ. ಈಗ ಜ್ಞಾತೃ ನಿಮ್ಮಿಂದ ಅರಿಸುತ್ತದೆ. ಹೀಗಾಗಿ ಆ ಅರಿಸಿಕೊಳ್ಳುವ ಜ್ಞಾತೃ ಮಿಥ್ಯ, ಅರಿಯುವ ಸಾಕ್ಷಿ ಸತ್ಯ. ಜ್ಞಾನ ನಿಮ್ಮಿಂದ ಅರಿಸುತ್ತದೆ, ಚಿದಾಭಾಸ ನಿಮ್ಮಿಂದ ಅರಿಸುತ್ತದೆ. ಚಿದಾಭಾಸನಿಂದ ಉಂಟಾಗ ಜ್ಞಾನ ಸಾಕ್ಷಿಲಿಂದ ಅರಿಸುತ್ತದೆ. ಸಾಕ್ಷಿ ಸತ್ಯ, ಜ್ಞಾನ ಮಿಥ್ಯ. ಜ್ಞೇಯ ವಸ್ತು ಸಾಕ್ಷಿಲಿಂದ ಅರಿಸುತ್ತದೆ. ಹೀಗಾಗಿ ಸಾಕ್ಷಿ ಸತ್ಯ, ಜ್ಞೇಯ ಮಿಥ್ಯ, ಜ್ಞಾನ ಜ್ಞಾತೃ ಜ್ಞೇಯ ಇವು ಅನಾತ್ಮಗಳು. ಇವು ಅರಿಸಿಕೊಳ್ಳುವಂತಾವು. ಜ್ಞೇಯ ಇದು ಏನದ, ಸಾಕ್ಷಿ ಏನದ, ಆತ್ಮ ಏನದ, ಅದು ಅರಿಯುವಂತ. ಆ ಅರಿಯುವಂತ ಅರಿಯೇ ನಾನಂತ ತಿಳ್ಕೊಳ್ರಿ, ಜ್ಞಾತೃ ನಾನಂತ ತಿಳ್ಕೊಬೇಡ್ರಿ, ನನ್ನ ಜ್ಞಾನನೇ ದೊಡ್ಡ ಬ್ರಹ್ಮ ಜ್ಞಾನ ಅಂತ ತಿಳ್ಕೊಬೇಡ್ರಿ. ಜ್ಞೇಯ ವಸ್ತುಗಳೇ ಅವ ನನ್ನು ಅಂತ ಹೇಳಿ ಬಡದಾಡಬೇಡ್ರಿ. ಅವೆಲ್ಲ ಅನಾತ್ಮಗಳು. ಅನಾತ್ಮಗಳ ಶಕ್ತಿ ಇಲ್ಲಕ್ಕೆ ಹೋಗ್ಬೇಡ್ರಿ. ಸಾಕ್ಷಿ ಆಗಿರಿ ನೀವು. ನಿಮ್ಮ ಸಾಕ್ಷಿ ಸ್ವರೂಪ ಏನಾಗ್ಯದ, ಹಿಂದಕ್ಕೆ ಬಿದ್ದದ. ಬೀಯಿಂಗ್ ಅಂದ್ರೆ ಏನದಿರಿ, ಅದು ಹಿಂದೆ ಬಿದ್ದದ. ಬೀಯಿಂಗ್ ಅನ್ನ ಮುಂದಕ್ಕೆ ತರಬೇಕಾಗ್ಯದ. ಬಿಕಮಿಂಗು ಬೀಯಿಂಗ್. ಬಿಕಮಿಂಗ್ ಏನಾಗಬೇಕಾಗ್ಯದ, ನಿಮ್ಗ ಏನೋ ಆಗ್ಬೇಕಂತ ತಿಳ್ಕೊಂಡಿರಿ ನೀವು. ಏನೋ ಮೋಕ್ಷ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು, ಸರ್ವ ದುಃಖ ನಿವೃತ್ತಿ ಆಗಬೇಕು. ಈ ಬಿಕಮಿಂಗ್ ನೊಳಗೆ ಏನಾಗಿದೆ, ಬೀಯಿಂಗ್ ಹೋಗಿ ಎಲ್ಲ ಮೂಲಿಗೆ ಬಿಟ್ಬಿಟ್ಟದ. ಏನೋ ಬಿಕಮಿಂಗ್ ಏನೋ ಆಗಕ್ಕೆ ಹೊಂಟ ನೀವ, ಏನೇ ಕಾಲಕ್ಕೆ ನಡಿ ಅಂತ ಮೂಲಿಗೆ ಕೂತದ. ಆ ಸಾಕ್ಷಿಯನ್ನ ಮುಂದೆ ತಂದು ಬಿಟ್ರಿ ಅಂತಂದ್ರೆ ಬಿಕಮಿಂಗ್ ಏನಿಲ್ಲೇ ಇಲ್ಲ. ನೀವೇ ಸಾಕ್ಷಿ. ಆಗ್ಬೇಕಾಗಿದ್ದು ಏನೇನು ಇಲ್ಲ. ಹಿಂಗೆ ನೀವದಿರಿ, ಇನ್ನೇನಾಗಬೇಕು. ಅದಕ್ಕೆ ಬೀಯಿಂಗ್ ಈಸ್ ಲಾಸ್ಟ್ ಇನ್ ಬಿಕಮಿಂಗ್ ಅಂತ. ನೀ ಏನೋ ಆಗಕ್ಕೆ ಹೋಗಿ ನೀ ಏನದಿ ಅದನ್ನೇ ಕಳ್ಕೊತಿದ್ದ ಉದ್ದ. ನೀ ಏನದಿ ಅದ್ರ ಸ್ವರೂಪದಾಗಿತ್ತು ಬಿಡು, ಸಾಕು. ನೀನೇನು ಆಗಬೇಕಾಗಿಲ್ಲ. ನೀನೇ ಅತ್ಯಂತ ಶ್ರೇಷ್ಠ. ಇನ್ನೇನಾಗ್ತಿದೆ ನೀನು ಅಂತ ಅರವಿಂದಾಶ್ರಮದವ್ರ ಮಾತು. ಬೀಯಿಂಗ್ ಈಸ್ ಲಾಸ್ಟ್ ಇನ್ ಬಿಕಮಿಂಗ್. ಏನೋ ಒಂದು ಸಾಧನೆ ಬಗ್ಗೆ ದೊಡ್ಡ ಪಾಠ ಹೇಳ್ಬಿಡ್ತಾರೆ ಬಂದವರು. ಲಾಸ್ಟಿಗೆ ಅವ್ರು ಏನಂತಾರ, ಈಗೆಲ್ಲ ಬಿಕಮಿಂಗು ಬೀಯಿಂಗ್ ತಗೊಂಡಿದ್ದು ಬಿಕಮಿಂಗ್ ಏನೋ ಆಲಕ್ ಹೊಂಟ ನೀವು ಅಂದ್ಬಿಡ್ತಾರಲ್ಲ. ಅದಕ್ಕೆ ಇವೆಲ್ಲ ಅನಾತ್ಮಗಳು. ನೀನಾಗಿದ್ದು ಆಡಿದ ಮಾತು ತ್ರಿಪುಟಿಗಳು ಅನಾತ್ಮಗಳು. ಅವು ಆತ್ಮನಿಂದ ಸಾಕ್ಷಿಯಿಂದ ಅರಿಸಿಕೊಳ್ಳುವಂತಾವು ಮಿಥ್ಯವಾಗಿರುತ್ತವೆ. ಅರಿಯತಕ್ಕಂಥ ಆತ್ಮವೇ ಸಾಕ್ಷಿಯೇ ಸತ್ಯವಾಗಿದೆ. ಅದೇ ಸಾಕ್ಷಿ, ಅದೇ ಸತ್ಯ, ಅದೇ ನಿನ್ನ ಮೂಲ ಸ್ವರೂಪ. ತ್ರಿಪುಟಿಗಳು ಅಂದರೆ ಜಗತ್ತು. ಜ್ಞಾತ್ರ ಜ್ಞೇಯ ಜ್ಞಾನ ಅಂದ್ರೆ ಇದು ಜಗತ್ತು. ಜಗತ್ತು ಮಿಥ್ಯ ಅಂತೇಳಿ ಹೇಳಲ್ಲ ಶಂಕರಾಚಾರ್ಯರು. ಬ್ರಹ್ಮ ಸತ್ಯ ಅಂದ್ರೆ ನಿಮ್ ಸಾಕ್ಷಿನೇ ಸತ್ಯ ಅಂತ ಹೇಳ್ಯಾರ. ಇನ್ನ ಹೆಂಗ್ ಹೇಳ್ಬೇಕು, ಯದೃಷ್ಟಂ ತನ್ನಷ್ಟಂ. ಯದೃಷ್ಟಂ ತನ್ನಷ್ಟಂ ಬರ್ಕೋಬೇಕಿದೆ. ಯದೃಷ್ಟಂ ತನ್ನಷ್ಟಂ ಅಂದ್ರೆ ಆತ್ಮದ ಭಾನವಾಗಬೇಕು ಅಂದ್ರೆ ಅನಾತ್ಮದ ಭಾವ ನಷ್ಟ ಮಾಡಿಕೊಳ್ಳಬೇಕು. ಹೆಂಗ ಯದೃಷ್ಟಂ ಪರಮಾತ್ಮನನ್ನ ನೀವು ನೋಡಬೇಕಾದ್ರೆ ನೀವು ನಷ್ಟ ಆಗಬೇಕು. ವೃಕ್ಷವಾಗಿ ನೀವು ಬೆಳೆಸಬೇಕಂದ್ರೆ ನಿಮ್ಮ ಬೀಜದ ಸ್ವರೂಪವನ್ನ ಕಳ್ಕೋಬೇಕು. ಬೀಜದ ಸ್ವರೂಪ ಹಂಗೆ ಇಟ್ಕೊಂಡು ನಾ ವೃಕ್ಷ ಆಗಿ ಬೆಳಿತೀನಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಬೀಜವಾಗಿ ಉಳಿದು ನಾ ವೃಕ್ಷ ಆಗ್ತೀನಿ ಅಂದ್ರೆ ಎಂದರೆ ಸಾಧ್ಯ ಅದ ಏನ್ರಿ? ಯದೃಷ್ಟಂ ಅಂದ್ರೆ ವೃಕ್ಷವಾಗಿ ಬೆಳೆಯಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು, ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕು, ಮೋಕ್ಷ ಸ್ವರೂಪರಾಗಬೇಕು. ಯದೃಷ್ಟಂ ಆಗಬೇಕಾದ್ರೆ ತನ್ನಷ್ಟಂ ತನ್ನೊಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಿಂಚಿತ್
ಚಿಲ್ಲರ ಬುದ್ಧಿ ಇವೆಲ್ಲನೂ ಕಳ್ಕೋಬೇಕು. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ. ನಾವೆಲ್ಲ ಹೆಂಗದಿವಿ? ಸಂಸಾರದ ವಿಷಯದೊಳಗೆ ನಿಶ್ಚಿಂಚಿತ್, ಪರಮಾರ್ಥದ ವಿಷಯದೊಳಗೆ ಕಿಂಚಿತ್. ನಿಮಗೆ ಸಂಸಾರ ಮಾಡೋದಕ್ಕೆ ಆಧಾರವಾಗಿ ಅವನ ನಿಂತನ ಆ ಪರಮಾತ್ಮನ ಗುಡಿಗೆ ಹೋದಾಗ ಪೂಜಾರಿ ಆ ರೀತಿ ಸಜ್ಜೆ ಮುಂದೆ ಹಿಡಿದಾಗ ಏನ್ ಹುಡುಕ್ತಿರ್ತೀರಿ? ನೋಟ್ ಹುಡುಕ್ತೀರ, ಚಿಲ್ಲರ್ ಹುಡುಕ್ತೀರ? ಏನ್ ಹುಡುಕ್ತೀರಿ? ನೋಟ್ಗಳು ಹುಡುಕಿ ಹಾಕ್ತಾರೆ, ಚಿಲ್ಲರ ಹುಡುಕಿ ಹಾಕ್ತಾರಪ್ಪ ದೇವರಿಗೆ. ನಾಕಿ ಬರ್ತದಲ್ಲ ಉತ್ತರ ಹೇಳಕ್. ಚಿಲ್ಲರ್ ನನ್ನ ಜೇಬ್ನಾಗ ಬರೀ ನೋಟೇ ಅದಾವ, ಯಾರ ಜೇಬ್ನಾಗ ಚಿಲ್ಲರ್ ಇದ್ರ ಕೊಡ್ರಿ ಮನೆಯವ್ರು ಹುಡುಕಾಡಿ ಯಾವ್ದು ಜೇಬ್ನಾಗ 10 ಪೈಸೆ 8 4 ಇದ್ರೆ ಹಾಕ್ಬಿಡ್ತಾರೆ. ಮತ್ತ ಅವನಿಗೆ ಏನ್ ಕೊಡ್ತೀರಿ ಅವನು ನಿಮಗೆ ಹಂಗೆ ಹೇಳ್ತಾನ. ಚಿಲ್ಲರ್ ಹಾಕಿದ್ರೆ ನಿಮ್ಗೆ ಚಿಲ್ಲರ್ ಒಳಗೆ ಹಂಗೆ ಹೇಳ್ತಾನ, ನೋಟ್ ಹಾಕಿದ್ರೆ ನೋಟ್ ನಂಗೆ ಹೇಳ್ತಾನ. ನೀವೇನಾಗಬೇಕು, ಅದರ ಪರಿಣಾಮ ಏನಾಗ್ತದ ಅನ್ನೋದು ನಿಮ್ಗೆ ಏನದ ಅರ್ಥ ಅದ ನಿಮಗ? ಸಂಸಾರದೊಳಗೆ ನಿಶ್ಚಿಂಚಿತ್, ಪರಮಾರ್ಥದೊಳಗೆ ಕಿಂಚಿತ್. ಯಾವುದು ನಿಮಗೆ ಪರಮಾನಂದ ಕೊಡ್ತದ ಅದರೊಳಗೆ ಕಿಂಚಿತ್ ಚಿಲ್ಲರ ಬುದ್ಧಿ, ಕ್ಷುಲ್ಲಕ ಬುದ್ಧಿ, ನಾಣ್ಣತನ. ಯಾವುದು ನಿಮಗೆ ಅಪಮಾನ, ಹಿಂಸೆ, ನಷ್ಟ, ಕಷ್ಟ ಎಲ್ಲ ನಿಮಗೆ ಹೊಡೆದು ಕತ್ಕೊಂಡು ಒಳಗಾಗ್ತದ ಅದಕ್ಕೆ ನಿಶ್ಚಿಂಚಿತ್. ಅವಿವೇಕಿಗಳಂತ ಮತ್ತಿನೇನಿಲ್ಲ. ಅವಿವೇಕಿಗಳು ಯಾವುದಕ್ಕೆ ಮಹತ್ವ ಕೊಡಬೇಕು, ಯಾವುದಕ್ಕೆ ನಾವು ಉದಾರವಾಗಿರಬೇಕು, ಯಾವುದಕ್ಕೆ ಚಿಮ್ಮುಡತನ ಇರಬೇಕು ಏನು ಗೊತ್ತಿಲ್ಲಲ್ಲ. ಅವಿವೇಕ ಮತ್ತಿನೇನೆ. ಅದಕ್ಕೆ ತನ್ನಲ್ಲಿ ಇರುವಂತಹ ಕ್ಷುಲ್ಲಕ ಗುಣಗಳನ್ನು ನಷ್ಟ ಮಾಡಿಕೊಂಡಾಗ ಚಿರಾಭಾಸ ನಷ್ಟ ಆಗಬೇಕು. ಯದೃಷ್ಟಂ ಅಂತಂದ್ರೆ ಸಾಕ್ಷಿ ಆಗಬೇಕಂದ್ರೆ ಚಿರಾಭಾಸ ನಷ್ಟ ಆಗಬೇಕು, ಪ್ರತಿಬಿಂಬ ನಷ್ಟ ಆಗಬೇಕು. ಪ್ರತಿಬಿಂಬ ನಷ್ಟ ಆಗ್ಬೇಕಾದ್ರೆ ಕನ್ನಡಿ ನಷ್ಟ ಆಗಬೇಕು. ಕನ್ನಡಿ ಎದುರದ ಅಜ್ಞಾನದ ಕನ್ನಡಿ, ಕಾರಣ ಶರೀರದ್ದು. ಆ ಕಾರಣ ಶರೀರ ನಷ್ಟ ಆಯ್ತಂದ್ರೆ ಕನ್ನಡಿ ನಷ್ಟ ಆಗ್ತದೆ. ಕನ್ನಡಿ ನಷ್ಟ ಆಯ್ತಂದ್ರೆ ಪ್ರತಿಬಿಂಬ ನಷ್ಟ ಆಗ್ತದೆ. ಮತ್ತೆ ಬ್ರಹ್ಮಜ್ಞಾನಕ್ಕೆ ಬರ್ಬೇಕು ನಾವು. ಕನ್ನಡಿ ಪ್ರತಿಬಿಂಬ ಎರಡು ನಷ್ಟ ಅಂದ್ಮೇಲೆ ಉಳಿತದೆ ಅನ್ನೋದು, ಪ್ರತಿಬಿಂಬ ಒಂದೇ ಉಳಿತದೆ. ಹೀಗಾಗಿ ಆತ್ಮದ ಭಾನವಾಗಬೇಕೆಂದರೆ ಅನಾತ್ಮದ ಭಾವ ನಷ್ಟ ಮಾಡಿಕೊಳ್ಳಬೇಕು. ಅನಾತ್ಮ ನಿತ್ಯವಾಗಿದೆ, ಆತ್ಮ ಸತ್ಯವಾಗಿದೆ, ತ್ರಿಪುಟಿಯ ಒಳಗೇ ಇದೆ ಇಡೀ ಜಗತ್ತು, ಅದು ಹೊರಗೆ ಇಲ್ಲವೇ ಇಲ್ಲ. ನೀವೇನು ಹೊರಗೆ ಜಗತ್ತಾದಂತ ನೋಡಕತ್ತೀರಿ, ಹೊರಗೆ ಜಗತ್ತೇನೇನು ಇಲ್ಲ. ಆ ಜಗತ್ತ ನಿಮ್ಮದೇ ಪ್ರತಿಬಿಂಬ, ನಿಮ್ಮ ಬುದ್ಧಿದೇ ಪ್ರತಿಬಿಂಬ, ಮತ್ತಿನೇನಿಲ್ಲ. ಅದು ಹೊರಗಿಲ್ಲ, ಏನಿದ್ದದ್ದು ಒಳಗೆ ಅದ. ಆ ಜಗತ್ತಿನ ಬಗ್ಗೆ ಅಭಿಮಾನ, ಜಗತ್ತ ಆದ ಅನ್ನೋದು ಒಂದು ಜ್ಞಾನಿಕೆ ಎಲ್ಲನೂ ನಿಮ್ಮ ಒಳಗೆ ಅದ. ಜಗತ್ತನ್ನ ಹೊರಗೆ ಏನು ಇಲ್ಲೇ ಇಲ್ಲ. ನೀವೇ ಏನ್ ಮಾಡಿರಿ, ಆ ಜಗತ್ತನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಿ. ಇದು ನಂದು, ಇದು ನಾನು ಅಂತೇಳಿ. ನಿಮ್ಮದನ್ನದೇನು ಇಲ್ಲ, ನೀವು ಅದೇನೇನು ಇಲ್ಲ. ಆ ಎಲ್ಲ ಜಗತ್ತು ಬ್ರಹ್ಮ ಸ್ವರೂಪನೇ ಆದ. ನೀವು ಬ್ರಹ್ಮ ಸ್ವರೂಪನೇ ಅದಿರಿ. ಆಂ ಬ್ರಹ್ಮ ಸರ್ವಂ ಬ್ರಹ್ಮ. ಹೊರಗೆ ಜಗತ್ತದ ಬ್ರಹ್ಮ ಇಷ್ಟು ತಿಳಿದ ಹೊರಗೆ ಸಂಸಾರದ ಬ್ರಹ್ಮ ಅದ. ಎಲ್ಲನೂ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಬೇಕಾದ್ರೆ ಬ್ರಹ್ಮ ಆದ ಸಂಸಾರದಲ್ಲಿ ಎಲ್ಲ ಬ್ರಹ್ಮ ಜಗತ್ತನ್ನದು ಇಲ್ಲವೇ ಇಲ್ಲ. ಆ ಬ್ರಹ್ಮನಿಗೆ ನೀವೇನ್ ಮಾಡಿರಿ, ಜಗತ್ತನ್ನ ಅಭಿಪ್ರಾಯ ತಾಳಿರಿ, ಅದು ನಿಮಗೆ ಅಭ್ಯಾಸ ಆಗ್ಯದ. ಸಂಸಾರನ್ನ ಅಭಿಪ್ರಾಯ ತಾಳಿರಿ, ಅದು ನಿಮಗೆ ಅಭ್ಯಾಸ ಆಗ್ಯದ. ಅಲ್ಲಿ ಬ್ರಹ್ಮನೇ ಅದ. ಅದಕ್ಕೆ ಹಾವಂತ ತಿಳ್ಕೊಂಡಿರಿ. ಯಾಕ? ಅವಿದ್ಯಾ ವೃತ್ತಿಲಿಂದ ವ್ಯವಹರಿಸಿರಿ.
ಅವಿದ್ಯಾ ವೃತ್ತಿ ಯಾಕೆ ಕ್ಷೋಭೆಗೊಳ್ತು? ಬೆಳಕಿಲ್ಲದಕ್ಕ, ಜ್ಞಾನದ ಬೆಳಕಿಲ್ಲದಕ್ಕ ಅಂತಃಕರಣ ವೃತ್ತಿ ಕೆಲಸ ಮಾಡಲಿಲ್ಲ. ಈಗ ಜ್ಞಾನದ ಬೆಳಕು ಪಡ್ಕೊಂಡ ಮೇಲೆ ನೀವು ಜಗತ್ತಂತ ನೋಡಿದ್ರಿ ಅಂದ್ರ ಅದು ನಿಮ್ಮ ಕೆಟ್ಟ ಬುದ್ಧಿ, ನಿಮ್ಮ ಬುದ್ಧಿಯ ಅಶಕ್ತತೆ, ಅಶಕ್ತ ಬುದ್ಧಿ. ಜಗತ್ತನ್ನೋದು ಇಲ್ಲವೇ ಇಲ್ಲ. ಬ್ರಹ್ಮಗೆ ಜಗತ್ತಂತ ತಿಳ್ಕೊಂಡಿರಿ. ನಿಮ್ ಸಮಸ್ಯೆ ಬ್ರಹ್ಮನಾಗಿ ತಿಳಿಯುವಂತ ನಿಮಗೆ ಸಾಮರ್ಥ್ಯ ಇಲ್ಲದಕ್ಕೆ ಏನಾಗ್ಯದ, ನೀವು ನಿಮ್ಮನ್ನ ನೀವು ಒಂದು ಏನೋ ಸಣ್ಣ ಜೀವ ಅಂತ ತಿಳ್ಕೊಂಡು ಸಂಸಾರಕ್ಕೆ ಸೀಮಿತ ಆಗಿರಿ. ನಿಮ್ಮನ್ನ ನೀವು ಒಂದೇನೋ ಸಣ್ಣ ಜೀವ ಅಂತ ತಿಳ್ಕೊಂಡು ಸಂಸಾರಕ್ಕೆ ಸೀಮಿತ ಆಗಿರಿ. ನೀವು ಬ್ರಹ್ಮದಿರಿ, ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ. ನಿಮ್ ಸುತ್ತಮುತ್ತ ಇರೋದೆಲ್ಲ ಬ್ರಹ್ಮನೇ ಆದ. ನಿಮ್ಮನ್ನ ನೀವು ಬ್ರಹ್ಮ ಅಂತ ತಿಳ್ಕೊಳ್ಳಾದ್ರೆ ಏನೋ ಒಂದು ನಾಮರೂಪಗಳಿಂದ ಗುರುತಿಸ್ಕೊಂಡಿರಿ. ಜಗತ್ತನ್ನ ನೀವು ಬ್ರಹ್ಮ ಅಂತ ತಿಳ್ಕೊಳ್ಳಾದ್ರೆ ಅದರೊಳಗೂ ನಾಮರೂಪಾದಿಗಳಿಂದ ಗುರುತಿಸಿರಿ. ಹೀಗಾಗಿ ನೀವು ಅಜ್ಞಾನಿಗಳು, ಅವಿವೇಕಿಗಳು, ಲೋಭಿಗಳು, ಆಸೆ ಬುರುಕರು. ಮತ್ತಿನ್ನೇನಾಗ್ಯವ? ಕಾಮ ಅಂದ್ರೆ ಆಸೆ ಬುರುಕ, ಕ್ರೋಧ ಅಂದ್ರೆ ಸಿಗಲಾರ್ದಕ್ಕೆ ಸಿಟ್ಟು, ಲೋಭ ಅಂತಂದ್ರ ಯಾರಿಗೆ ಕೊಡಬಾರ್ದು, ನನ್ನ ಬಲ್ಲೇ ಇರ್ಬಾರ್ದು, ನಂದೇನಾರ ಇಲ್ಲ ನನ್ನ ಬಲ್ಲೇ ಯಾರಿಗಾರ ಕೊಡಬಾರ್ದು. ಲೋಭ. ಮೋಹ ಅಂತಂದ್ರ ಆಕರ್ಷಣೆಗೊಳಗಾಗಿರೋದು, ಅದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿರೋದು ಮೋಹ, ಅದಕ್ಕೆ ಅಟ್ಯಾಚ್ ಆಗಿರೋದು. ಮಿಥ್ಯಾ ವಸ್ತುವಿಗೆ ಅಟ್ಯಾಚ್ ಆಗಿರೋದೇ ಮೋಹ. ಸತ್ಯ ವಸ್ತುವಿಗೆ ಸಾಕ್ಷಿ ಗಡಿ ಬಂದ್ರಿ ನಿರ್ಮೋಹ. ಮದ ಅಂತಂದ್ರೆ ಆ ಮಿಥ್ಯಾ ವಸ್ತುಗಳ ಸಂಗ್ರಹ ಮಾಡ್ಕೊಂಡು ನನ್ನ ಬಳಿ ಇಷ್ಟು ಜನ ಬಲ ಅದ, ನನ್ನ ಬಳಿ ಇಷ್ಟು ಹಣ ಬಲ ಅದ, ನನ್ನ ಬಳಿ ಇಷ್ಟು MLAಗಳದಾರ, ನನ್ನ ಬಳಿ ಅದು ಅದ ಇದು ಅದ, ಇದೆಲ್ಲ ಏನದ ಮದ. ಮತ್ತು ತನಕಿಂತ ಇನ್ನ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಯಾವರ ಫೇಮಸ್ ಇಲ್ಲ, ಅವನ ಬಳಿ ಏನಾರ ವಸ್ತುಗಳು ಭಾರಿ ಇತ್ತು ಅದ್ರ ಬಗ್ಗೆ ಮತ್ಸರ. ಇಷ್ಟೆಲ್ಲ ಜಮಾಯಿಸ್ಕೊಂಡು ಕೂತೀನಿ, ಇದು ಯಾವಾಗಾರ ಹಾಳಾಗ್ಬಾರ್ದ್ರೆ ಹೆಂಗ, ಕೆಟ್ಟವ್ರ ಹೆಂಗ, ಸತ್ತರ ಹೆಂಗ, ಯಾರ್ಯಾರ ಕಸ್ಕೊಂಡ್ರೆ ಹೆಂಗ ಅಂತ ಭಯ, ಸಂಶಯ. ಇವೆಲ್ಲ ಏನದವ ಮಿಥ್ಯಾ ಜಗತ್ತಿನ ವ್ಯವಹಾರಗಳಿವೆ. ಅಲ್ಲಿರೋದು ಬ್ರಹ್ಮ ಅನ್ನೋದು ಒಂದೇ. ಎಲ್ಲಿ ತನಕ ನಾನು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಳ್ಳಲ್ಲ, ಅಲ್ಲಿ ತನಕ ಒಂದು ಈ ಜೀವ ಅಂದ್ರೆ ಭಿಕ್ಷುಕ ಇದ್ದಂಗ. ನಾನು ಬ್ರಹ್ಮ, ಎಲ್ಲ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಈ ಜೀವನೇ ಮಾಲೀಕನಾಗ್ತಾನ. ಇಡೀ ಬ್ರಹ್ಮಾಂಡದ ಮಾಲೀಕ. ಬ್ರಹ್ಮಾಂಡದ ಭಿಕ್ಷುಕ ಆಗ್ಬೇಕು, ಮಾಲೀಕ ಆಗ್ಬೇಕು. ನೋಡು, ಜಗತ್ತೆಲ್ಲದ ಈಗ ನಿಮ್ಮ ನಾಮರೂಪಗಳಂತ ಜೀವ ಎಲ್ಲದ ಈಗ? ನಾಮರೂಪಗಳಿಂದ ನೋಡುವ ಜಗತ್ತಾದ ಇಲ್ಲ. ನಾಮರೂಪಾತ್ಮಕ ಜಗತ್ತು, ನಾಮರೂಪಾತ್ಮಕ ಜೀವ, ಇದು ನಿತ್ಯವಾಗಿದೆ ಅಂತ ಗುರು ಹೇಳಿದ್ಮೇಲೆ ನೀವೇನ್ ಮಾಡ್ಬೇಕು? ಇರೋದು ಒಂದೇ ಒಂದು ಬ್ರಹ್ಮ. ನಾಮರೂಪಾತ್ಮಕ ಜೀವನೂ ಬ್ರಹ್ಮ, ನಾಮರೂಪಾತ್ಮಕ ಜಗತ್ತು ಬ್ರಹ್ಮ. ಜಗತ್ತನ್ನದಿಲ್ಲವೇ ಇಲ್ಲ. ಜೀವ ಅನ್ನದಿಲ್ಲವೇ ಇಲ್ಲ. ಎಲ್ಲವೂ ಬ್ರಹ್ಮ, ಸರ್ವಂ ಬ್ರಹ್ಮ. ನಿತ್ಯವನ್ನೇ ಸತ್ಯ ಅಂದ್ರೆ ಏನಾಗ್ತದ? ಅವಿವೇಕಿಗಳು ಅಂತಾರೆ, ಅಜ್ಞಾನಿಗಳು ಅಂತಾರೆ. ನಿತ್ಯವನ್ನ ನಿತ್ಯ ಮಾಡಿಕೊಂಡು ಸತ್ಯವನ್ನ ಸತ್ಯ ಅಂತ ನೋಡಿದ್ರೆ ವಿವೇಕಿಗಳು. ವಿವೇಕ ಉಂಟಾಗ್ಲಾರ್ದ್ರೆ ವೈರಾಗ್ಯ ಬರಲ್ಲ. ನಿರ್ಮಲ ಚಿತ್ತ, ನಿರ್ಮಲ ಚಿತ್ತ ಉಂಟಾಗ್ಲಾರ್ದೆ ವಿವೇಕ ಉಂಟಾಗಲ್ಲ. ವಿವೇಕ ಸರಿಯಾಗಿ ಉಂಟಾಗ್ಲಾರ್ದೆ ವೈರಾಗ್ಯ ಉಂಟಾಗಲ್ಲ. ಯಾಕಂದ್ರೆ ದೋಷ ದರ್ಶನ ಆಗಂಗಿಲ್ಲ. ವಿವೇಕ ಇರ್ಲಿಲ್ಲ ಅಂದ್ರೆ ದೋಷ ದರ್ಶನ ಆಗಂಗಿಲ್ಲ. ದೋಷ ದರ್ಶನ ಆಗಲಿಲ್ಲ ಅಂತಂದ್ರೆ ಏನಾಗ್ತದ? ಅಂದಿಗೆ ಮನದ
ಮೂತ್ರದ ರಾಡಿನೇ ಸ್ವರ್ಗ. ಅಷ್ಟು ದೋಷ ದರ್ಶನ ಆಗಲಿಲ್ಲ ಅಂದ್ರೆ ಏನಾಗ್ತದೆ? ಅದರಾಗೆ ಬಿದ್ದು ಒದ್ದಾಡ್ತದೆ ಅಷ್ಟೇ. ಅದಕ್ಕೆ ಎಲ್ಲಿ ಏನೇನು ಇಲ್ಲ, ಬ್ರಹ್ಮನನ್ನು ಹೊರತಾಗಿ ಏನೇನು ಇಲ್ಲ. ಓನ್ಲಿ ಬ್ರಹ್ಮ ಇದೆ. ಅದು ಬಿಟ್ಟರೆ ಮತ್ತೊಂದು ಏನೇನು ಇಲ್ಲ. ಬ್ರಹ್ಮ ಸತ್ಯ. ಬ್ರಹ್ಮನನ್ನು ಹೊರತಾಗಿ ನೀವು ಮತ್ತೆ ಬೇರೆ ಏನೇನು ಆದ ಅಂತೀರಿ ಅದ್ಯಾವುದಿಲ್ಲ. ನಿತ್ಯ ಅಂತೇಳಿ ಜ್ಞಾತೃ ಜ್ಞಾನ ಜ್ಞೇಯ ಇವುದರ ಮೂಲಕ 100 ವರ್ಷ ವ್ಯವಹಾರ ಮಾಡಿದ್ರು ಈ 3ರ ವ್ಯವಹಾರಕ್ಕೆ ಆಧಾರವಾಗಿರುವಂತಹ ಸಾಕ್ಷಿಯನ್ನ ಅರಿಯದಿದ್ದರೆ, ಆ ಸಾಕ್ಷಿ ನಿಮ್ಮದೇ ಮೂಲ ಸ್ವರೂಪ ಅನ್ನೋದು ಅರಿಯದಿದ್ದರೆ ಜನ್ಮ ವ್ಯರ್ಥ ಆಗ್ತದೆ. ನೀವು ಸಾಕ್ಷಿ, ನೀವು ಆತ್ಮ, ಅರಿಯುವಂತವರು, ಜ್ಞಾತೃ ಜ್ಞಾನ ಜ್ಞೇಯ ಅವೆಲ್ಲ ಅರಿಸಿಕೊಳ್ಳುವಂತಾವು ಅಂತೇಳಿ ಇಷ್ಟೊಂದು ಡಿಟೇಲ್ ಆಗಿ ಇವತ್ತು ಬಹಳ ಸಮಯ ತಗೊಂಡು ಹೇಳಿದ್ದಕ್ಕೆ, ಸಮಯ ಬಹಳ ಆಗಿದ್ದಕ್ಕೆ ನಿಮಗೆ ಬೇಸರಾಗಿರ್ಬೋದು, ಶಿಕ್ಷೆ ಬಂದಿರ್ಬೋದು, ಎಲ್ಲ ಅಷ್ಟಕ್ಕೆ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಈ ಪಾಠ ಮುಗಿಸ್ಬೇಕಾಗಿತ್ತು, ಇವತ್ತು ಮುಗಿಸಿವಿ. ಯಾಕಂದ್ರೆ ಈ ಕೆಲಸದೊಳಗಿಂದ ಎದ್ದು ಮುಂದೆ ಹೋಗ್ಬೇಕಾಗ್ಯದ. ನಾವು ಇನ್ನ ಬಹಳದ ಕೆಲಸ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣ ಶರಣಾರ್ಥಿ. ಇವತ್ತಿನ ಪಾಠ ಅತ್ಯಂತ ಮುಖ್ಯವಾದದ್ದು. ಇದನ್ನ ಬಹಳ ಸಾರಿ ಕೇಳಬೇಕು, ಬಹಳ ಸಾರಿ ಬರ್ಕೋಬೇಕು, ಬಹಳ ಸಾರಿ ಓದಬೇಕು. ಇಂಪಾರ್ಟೆಂಟ್ ಅನಿಸ್ತದ ಇಲ್ಲ ಇವತ್ತಿನ ಪಾಠ? ಫುಲ್ ಇಂಪಾರ್ಟೆಂಟ್ ಅದ. 4,000 ಪುಟಗಳು ಮುಗಿತೀಗ. ವಿಚಾರ ಸಾಗರದ ಮೇಲೆ ನಾನು ಬರೆದ ನೋಟ್ಸ್ ವಿಶ್ಲೇಷಣೆ 4,000 ಪುಟ. ಒಂದೊಂದು ನೋಟ್ಬುಕ್ 100 ಪೇಜಿಂದ ಇರ್ತದೆ. ಇಂಥವು 100 ಪೇಜ್ ನೋಟ್ಬುಕ್. ಇದು ಎಷ್ಟನೇ ಬುಕ್? ಇದು ಎಷ್ಟನೇ ಬುಕ್? ಇದು ನಾನೇನು ನಂಬರ್ ಕಾಣಿಸ್ತವ್ರಿ? 40 ಅಂತ ಅದ ಇಲ್ಲ? 40 ಕಾಣಂಗಿಲ್ಲ. ಇಲ್ಲದ 40 ಅಂತದ. ನಿಮಗೆ ಕಾಣಲಿಲ್ಲ, ನಾನೇನು ಮಾಡ್ಲಿ? 40 ಅಂತದ. 40ರ ಮುಂದೆ 2 ಪೂಜೆ ಹಾಕ್ರಿ, 4,000 ಪುಟ ಇದೆ. ಇನ್ನು ಮುಂದೆ 4,000ದ 1ನೇ ಪುಟ ಚಾಲು ಆಗ್ತದೆ ನಾಳೆಯಿಂದ. ಚೆನ್ನಾಗನ್ನಿಸ್ತ ಪಾಠ? ಬಹಳ ಮುಖ್ಯವಾದ ಪಾಠ ಅದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣ.